ನಾವಿಲ್ಲಿ ಸಮಕಾಲೀನ ಸಂದರ್ಭದಲ್ಲಿ ಕುವೆಂಪು ಚಿಂತನೆಗಳು ಅಂತ ಹೇಳುವ ವಿಚಾರವಾಗಿ ಒಂದು ಸಂವಾದವನ್ನು ನಡೆಸ್ತಾ ಇದ್ದೇವೆ. ಕುವೆಂಪು ನಮಗೆ ನಿತ್ಯ ನೆನಪಾಗೋದ್ರಿಂದ ಮತ್ತು ನಮ್ಮ ಅನೇಕ ಸಮಸ್ಯೆಗಳ ಸಂದರ್ಭದಲ್ಲಿ ಅವರ ಅನೇಕ ಉಲ್ಲೇಖಗಳು ಬರ್ತಾ ಇರೋದ್ರಿಂದ ಅವರು ಸಮಕಾಲೀನ ಅಂತ ಹೇಳೋದು ನಮ್ಮ ಮನಸ್ಸಿಗೆ ವೇದ್ಯವಾಗುತ್ತೆ. ಆದರೆ ಇಲ್ಲಿಯ ಚರ್ಚೆಯ ಉದ್ದೇಶ ಏನು ಅಂದರೆ ಅದನ್ನು ಒಂದು ವ್ಯವಸ್ಥಿತವಾಗಿ ಒಂದು ವಿಮರ್ಶೆಯ ನೆಲೆಯಲ್ಲಿ ಹೇಗೆ ಒಂದು ಚೌಕಟ್ಟಿನಲ್ಲಿ ನಾವು ಇಟ್ಟು ಯೋಚನೆ ಮಾಡ್ಬೋದು ಅಂತ ಹೇಳೋದು ಅದರ ಉದ್ದೇಶ. ಕುವೆಂಪು ನಾವೆಲ್ಲ ತಿಳಿದ ಹಾಗೆ, ನಾವು ಗೊತ್ತಿರುವ ಹಾಗೆ ಅವರು ಒಬ್ಬರು ಸಾಹಿತ್ಯ ಪುರುಷ ಮತ್ತು ಸಾಮಾಜಿಕ ಚಿಂತಕ ಎರಡೂ ಆಗಿರುವಂಥವರು. ಅಂದರೆ ಒಂಥರ ಲಿಟ್ರರಿ ಫಿಗರ್ ಅಂತ ನಾವು ಹೇಳ್ತೇವಲ್ಲ ಅದು. ಅದರ ಅರ್ಥ ಏನು ಅಂದರೆ ಈ ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲೂ ಅವರು ಕೆಲಸ ಮಾಡಿದ್ದಾರೆ. ಕಾವ್ಯ, ಮಹಾಕಾವ್ಯ, ಕಾದಂಬರಿ, ಸಣ್ಣ ಕಥೆ, ಪ್ರಬಂಧ, ನಾಟಕ, ಸಾಹಿತ್ಯ ವಿಮರ್ಶೆ, ತತ್ವಶಾಸ್ತ್ರ, ವೈಚಾರಿಕ ಸಾಹಿತ್ಯ ಚಿಂತನೆ, ಸಂಶೋಧನೆ ಎಲ್ಲ ಹಂತಗಳಲ್ಲೂ ಅವರದ್ದಿದೆ. ಮತ್ತು ಅನೇಕ ರೀತಿಯ ನಮ್ಮ ವಿಮರ್ಶೆಯು ಸೇರಿದಂತೆ ಅನೇಕ ರೀತಿಯ ನಮ್ಮ ಹೊಸಗನ್ನಡದ ನೆಲೆಗಳಿಗೆ ಅವರೊಂದು ತಾತ್ವಿಕ ತಳಹದಿಯನ್ನು ಹಾಕಿಕೊಟ್ಟಿದ್ದಾರೆ, ವಿಮರ್ಶೆಯು ಸೇರಿದಂತೆ. ಅಂದರೆ ನಮ್ಮ ಕಾಲದ ಕಲಾಲೋಕದ ಸಂಪೂರ್ಣ ಪ್ರತಿನಿಧಿ ಯಾರು ಅಂದರೆ ನಮಗೆ ಕುವೆಂಪು. ನಮಗೆ ಈಗ ಪಕ್ಕನೆ ಭಾರತಕ್ಕೆ ರವೀಂದ್ರನಾಥ್ ಠಾಗೂರ್ ನೆನಪಾದಾಗೆ ನಮಗೆ ಇನ್ನೊಬ್ಬರು ನೆನಪಾಗುವಂಥವರು ಆ ರೀತಿಯ ಕೆಲಸ ಮಾಡಿದಂಥ ಕುವೆಂಪು ಅವರು. ಈಗ ಕಾನೂರ ಹೆಗ್ಗಡತಿ ಅಂಥ ಒಂದು ರೈಟಿಂಗ್, ಅದು ಕೇವಲ ಒಂದು ಲೈಂಗಿಕತೆಯ ಕಥೆಯಾಗದೆ ಅದು ಒಂದು ಕಾಲದ ಕಥೆಯಾಗುತ್ತೆ, ಇಡೀ ಕಾನೂರಿನ ಕಥೆಯಾಗುತ್ತೆ. ಹಾಗೆ ಮಲೆಗಳಲ್ಲಿ ಮದುಮಗಳು ಒಂದು ಕೇವಲ ಪ್ರೇಮದ ಕಥೆಯಾಗದೆ ಒಂದು ಕಾಲಖಂಡವನ್ನು ಪ್ರತಿನಿಧಿಸುವ ಕಥೆಯಾಗುತ್ತೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಅವರ ಕಲಾತತ್ವ ಮತ್ತು ಸಾಮಾಜಿಕ ಚಿಂತನೆ ಮತ್ತು ಸಾಹಿತ್ಯ ವಿಮರ್ಶೆ ಇವೆಲ್ಲವೂ ನಮಗೆ ಇವತ್ತು ಯಾಕೆ ಪ್ರಸ್ತುತ ಅಂತ ಹೇಳೋದನ್ನು ನಾವು ನೋಡ್ಬೋದು. ಈಗ ನೋಡಿ, ಅವರ ರಾಮಾಯಣ ದರ್ಶನಂ ಕೃತಿಯಲ್ಲಿ ಅವರ ಪ್ರತಿಮಾ ವಿಧಾನದ ಸಾಂಕೇತಿಕತೆ ಹೇಗಿದೆ ಅಂದರೆ ಅವರಲ್ಲಿ ಒಂದು ವಿನಯ ಮತ್ತೊಂದು ಆತ್ಮಗೌರವ ಎರಡೂ ಇರುತ್ತೆ. ಅಂದರೆ ತಾನು ರಾಮಾಯಣವನ್ನು ಸೃಜಿಸಿದಂತೆ ರಾಮಾಯಣವು ತನ್ನನ್ನು ಒಂದು ಸೃಷ್ಟಿಸುತ್ತದೆ ಅಂತ ಹೇಳುವ ವಿನಯ. ಶ್ರೀ ಕುವೆಂಪು ಸೃಜಿಸಿದಿ ಮಹಾಛಂದಸ್ಸಿನ ಮೇರು ಕೃತಿ ಮೇನ್ ಜಗದ್ಭವ್ಯಂ ರಾಮಾಯಣಂ ಅಂತ ಹೇಳ್ತಾರೆ. ಕುವೆಂಪು ಯಾಕೆ ಇವತ್ತು ಪ್ರಾತಿನಿಧ್ಯವಾದಂಥ ಕವಿಯಾಗಿದ್ದಾರೆ? ಕನ್ನಡ, ಹಳೆಗನ್ನಡಗಳು ಮಾತ್ರವಲ್ಲದೆ ಒಂದು ಇಡೀ ಗ್ರೀಕ್ ಮತ್ತು ಪಾಶ್ಚಾತ್ಯ ಚಿಂತನೆಯೂ ಕೂಡ ಅವರ ಬೆನ್ನಿಗಿದೆ. ನಮಗೆ ಕನ್ನಡದಲ್ಲಿ ಹೀಗೆ ಭಾರತೀಯ ತತ್ವಶಾಸ್ತ್ರ ಅಂದರೆ ವೇದೋಪನಿಷತ್ತುಗಳ ಹಿನ್ನೆಲೆಯಲ್ಲಿ ಬಂದಂಥ ತತ್ವಶಾಸ್ತ್ರ, ಹಳೆಗನ್ನಡ, ನಡುಗನ್ನಡದ ಸಾಹಿತ್ಯ, ಗ್ರೀಕ್, ಯುರೋಪ್ ಸಮಸ್ತ ಸಾಹಿತ್ಯವನ್ನು ತನ್ನ ಬೆನ್ನಿಗಿಟ್ಟುಕೊಂಡು ತಮ್ಮ ಸ್ವಂತಿಕೆಯನ್ನು ಮೆರೆದು ಕನ್ನಡದ ಸ್ವಂತಿಕೆಯನ್ನು ತೋರಿಸಿಕೊಟ್ಟಂಥವರು ಅವರು. ಅಂದರೆ ಇಂದಿಗೆ ನಾವು ಅದನ್ನು ಇವತ್ತಿಗೆ ಯಾಕೆ ಚಿಂತನೆ ಅಂತ ಹೇಳಿದ್ರೆ ಅವರು ಸಮಾನತೆಯನ್ನು ಮತ್ತು ಮಾನವ ಪ್ರೀತಿಯನ್ನು, ಅಂದರೆ ಅವರು ನೋಡಿ, ಈಗ ಉದಾಹರಣೆಗೆ ಏಕಲವ್ಯದಲ್ಲಿ ಅವರೊಂದು ಏಕಲವ್ಯ ಅವರಿಗೆ ಹೇಳ್ತಾನೆ, ಯಾವುದು ಅವರ ನಾಟಕದ ಏಕಲವ್ಯ ಏನು ಹೇಳ್ತಾನೆ ಅಂದರೆ, ಕಾಲದ ಪ್ರಾಣಿಗೆ ಶಬ್ದವೇದಿಯಿಂದ ಬಾಣ ಹೊಡೆ ಎಂದಾಗ ಅಪರಾಧಮಿಲ್ಲದ ಸಾಧುವಂ ಕೊಲ್ಲಲಲ್ತು ಆಚಾರ್ಯ ಆ ವಿದ್ಯೆಯಂ ನೀವೆತ್ತು ನಮಗೆ ಅಂತ ಹೇಳ್ತಾನೆ. ಅಂದರೆ ಈ ಪ್ರಾಣಿದಯೆ ಅಂತ ಹೇಳೋದು ಅವರ ಚಿಂತನೆಯ ಮೂಲದಲ್ಲಿದೆ. ಆದ್ದರಿಂದಲೇ ನನಗೆ ಅವರ ಮುಖ್ಯವಾದಂಥ ಚಿಂತನೆ ಹೀಗೆಯೂ ಕಾಣುತ್ತೆ ಸಾಮಾಜಿಕವಾಗಿ. ಯಾವ ಕಾಲದಲ್ಲಿಯೋ ಯಾವ ಸಮಾಜಕ್ಕಾಗಿಯೋ ಮನು ಬರೆದಿಟ್ಟ ಕಟ್ಟಳೆಗಳು ಇಂದಿಗೂ ನಮ್ಮನ್ನಾಳಬೇಕೆಂದು ಹೇಳಿದರೆ ಕಣ್ಣು ಮುಚ್ಚಿಕೊಂಡು ನಂಬಬೇಡಿ ಅಂತ ಹೇಳ್ತಾರೆ. ಈಗ ಮನು ಪವಿತ್ರನಾದರೆ ಆ ಕಾಲಕ್ಕೆ ಮಹಾತ್ಮ ಗಾಂಧಿ ಪವಿತ್ರ ಅಲ್ವೇ ಅಂತ ಕುವೆಂಪು ಅವರು ಕೇಳ್ತಾರೆ. ಇದರಿಂದ ಮುಖ್ಯವಾಗಿ ಇವತ್ತು ನಮಗೆ ಸಮಕಾಲೀನ ಚಿಂತನೆಗೆ ಅನ್ವಯವಾಗುವಂಥ ಒಂದು ಉಲ್ಲೇಖವನ್ನು ಹೇಳೋದಾದರೆ ಇದು ಕುವೆಂಪು ಅವರ ಮಾತು. ವಿಜ್ಞಾನ ಪ್ರಪಂಚದಲ್ಲಿ ಹೊಸದಾಗಿ ಕಂಡುಹಿಡಿದ ಸತ್ಯಗಳು ಹಳೆಯ ಅರ್ಧ ಸತ್ಯಗಳಿಗಿಂತಲೂ ಮಾನ್ಯವಾಗುವುದಾದರೆ, ವಿಜ್ಞಾನದಲ್ಲೇ ಹಳೆಯ ಅರ್ಧ ಸತ್ಯಕ್ಕಿಂತ ಹೊಸದಾಗಿ ಕಂಡುಹಿಡಿದ ಸತ್ಯ ಮಾನ್ಯವಾಗೋದು ಅಂತ ಆದರೆ, ಧರ್ಮ ಪ್ರಪಂಚದಲ್ಲಿ ಹೇಗೆ ಹಾಗಾಗಬಾರದು? ವೇದ ಅನಾದಿಯಾದರೆ ಅನಂತವೂ ಆಗಿರುವುದಲ್ಲವೇ? ವೇದ ಪೂರೈಸಿದ ಗ್ರಂಥವಲ್ಲ. ಇದು ಭಾಳ ಮುಖ್ಯವಾದಂಥ ಮಾತು. ಅದು ಬರೆದು ಮುಗಿದದ್ದಲ್ಲ.
ವೇದದ ಕಟ್ಟಕಡೆಯ ಅಧ್ಯಾಯ ಅಂದಿಗೆ ಮುಗಿದಿಲ್ಲ, ಅದು ಇಂದಿಗೂ ನಾಳೆಗೂ ಮುಂದುವರಿಯುತ್ತದೆ. ಹಾಗೆಯೇ ಋಷಿಮುನಿಗಳು ಆಚಾರ್ಯರು ಅಂದಿಗೆ ಪೂರೈಸಿಲ್ಲ, ಕೊನೆ ಇಲ್ಲದೆ ಇಂದಿಗೂ ನಾಳೆಗೂ ಬರುತ್ತಲೇ ಇರುತ್ತಾರೆ. ಇದು ಬಹಳ ಹೊಸತಾದಂತಹ, ಅಂದರೆ ಅವರು ವೇದ ಉಪನಿಷತ್ತಿನ ಚಿಂತನೆಯಲ್ಲಿ ಅವರಲ್ಲಿ ಇದೆ ಅಂತ ಹೇಳಿದಾಗ ಇಂದಿನ ಸಮಾನತೆ ಮತ್ತು ಆಧುನಿಕ ವೈಜ್ಞಾನಿಕ ಮನೋಭಾವ ಎರಡೂ ಸೇರಿದ ಹೊಸ ತಾತ್ವಿಕತೆಯನ್ನು ಅವರು ನಮಗೆ ಕೊಟ್ಟಿದ್ದಾರೆ. ಹಾಗೆಯೇ ಅವರು ಸಾಹಿತ್ಯಕ್ಕೂ ಕೂಡ ಹೊಸತಾದಂಥ ಜೀವನಕ್ಕೆ ಪ್ರೇರಕ ಶಕ್ತಿಯಾಗುವಂತೆ ಜನಜೀವನಕ್ಕೆ ಸಾಹಿತ್ಯವು ಒಂದು ಪ್ರಚೋದಕ ಶಕ್ತಿ ಆಗುತ್ತೆ ಅಂತ ಹೇಳಿದ್ದಾರೆ. ಈ ಹಿನ್ನೆಲೆಯನ್ನು ಕೊಟ್ಟು ನಾನು ಈಗ ಒಂದು ಸಣ್ಣ ಸಂವಾದವನ್ನು ಇಲ್ಲಿರುವಂಥ ಸ್ನೇಹಿತರ ಜೊತೆ, ಎಲ್ಲರೂ ನಿಮಗೆ ಪರಿಚಿತರು ಮತ್ತು ಕನ್ನಡದಲ್ಲಿ ವಿಮರ್ಶೆಯ ಸಹಿತ ಹಲವು ಕೆಲಸಗಳನ್ನು ಮಾಡಿದಂಥವರು. ಆದ್ದರಿಂದ ನನ್ನ ಮೊದಲನೆಯ ಪ್ರಶ್ನೆ ಡಾಕ್ಟರ್ ಆಶಾದೇವಿಯವರಿಗೆ ಈ ರೀತಿ ಇರುತ್ತೆ. ಒಂದು ರೀತಿಯಲ್ಲಿ ಅವರು ಮೇಡಮ್ ನಾಟಕವನ್ನು ಬರೆದಿದ್ದಾರೆ ಅನೇಕ, ಅವರ ಮೆನಿಫೆಸ್ಟೋ ನಾಟಕ ಅಂತ ನಾವು ಜಲಗಾರವನ್ನು ಹೇಳ್ಬೋದು. ಉಳಿದದ್ರಲ್ಲಿ ಅದರ ಆಶಯ ಬೇರೆ ರೀತಿಯಲ್ಲಿ ಬರ್ತಾ ಇದೆ. ಅವರ ನಾಟಕ ಹಾಗೂ ಸಾಹಿತ್ಯ ವಿಮರ್ಶೆ ಹಿನ್ನೆಲೆಯಲ್ಲಿ ಇಂದು ಕುವೆಂಪು ಚಿಂತನೆಗಳ ಮಹತ್ವವೇನು? ಎಲ್ರಿಗೂ ನಮಸ್ಕಾರ. ಕುವೆಂಪು ಅವರನ್ನು ನಾಟಕಕಾರ ಅಂತ, ವಿಮರ್ಶಕ ಅಂತ, ಕವಿ ಅಂತ, ಕಾದಂಬರಿಕಾರ, ಕನ್ನಡದ ಮತ್ತು ಭಾರತದ ಬಹಳ ಮುಖ್ಯವಾದ ಗದ್ಯ ಲೇಖಕ, ಹೀಗೆ ವರ್ಗೀಕರಣಗಳಲ್ಲಿ ನೋಡೋದು ತಪ್ಪು ಮತ್ತು ಕಷ್ಟ ಅಂತ ನನಗೆ ಅನಿಸುತ್ತೆ. ಕುವೆಂಪು ಬಹಳ ಆರಂಭದಿಂದಲೇ ಲೇಖಕ ಅನ್ನುವ ಚೌಕಟ್ಟನ್ನು ದಾಟ್ಕೊಂಡ್ಬಿಟ್ಟಿದ್ದವರು. ಅವರು ಕನ್ನಡ ಜಗತ್ತಿನ ಸಂವೇದನೆಯ ಜೊತೆಯಲ್ಲಿ ಬೆರೆತು ಹೋಗಿರುವಂಥವ್ರು. ಇದೊಂದು ತುಂಬ ಮಹತ್ವದ, ಒಂದು ರೀತಿಯಲ್ಲಿ ವಿಲಕ್ಷಣವಾದ ಘಟನೆ. ಯಾಕೆಂದರೆ ಕುವೆಂಪು ಅವರನ್ನು ಓದದೆಯೂ ಕುವೆಂಪು ಅವರ ಜೊತೆಯಲ್ಲಿ ಒಂದು ಕರುಳ ಬಳ್ಳಿಯ ಸಂಬಂಧವನ್ನು ಕನ್ನಡದ ಮನಸ್ಸು ಕಟ್ಕೊಂಡಿದೆ ಅನ್ನೋದಾದರೆ ಇದು ನಾವು ಭಾಳ ಬೇರೆ ರೀತಿಯಲ್ಲಿ ಯೋಚನೆ ಮಾಡಬೇಕಾದ ಸಂಗತಿ ಅಂತ ನನಗೆ ಅನಿಸುತ್ತೆ. ನಾನು ಪದೇ ಪದೇ ಹೇಳುವ ಹಾಗೆ ಬಸವಣ್ಣನ ನಂತರ ಕನ್ನಡದ ಜನಮಾನಸವನ್ನು ಆವರಿಸ್ಕೊಂಡಂಥ ಒಂದು ವ್ಯಕ್ತಿತ್ವ ಅಂದರೆ ಕುವೆಂಪು ಅವ್ರದ್ದು ಅಂತ ನನಗೆ ಅನಿಸುತ್ತೆ. ಈ ಮಾತನ್ನು ಹೇಳ್ತಾ ಇರೋವಾಗಲೇ ಇವರು ನಾಟಕ ಮತ್ತು ವಿಮರ್ಶೆ ಅಂತ ಹೇಳಿದ್ರಲ್ವ, ವಿಮರ್ಶೆ ಇರ್ಬೋದು, ಇನ್ಯಾವುದೇ ಕ್ಷೇತ್ರದಲ್ಲಿರ್ಬೋದು, ನನಗೆ ಕುವೆಂಪು ಮತ್ತು ಆ ಇಡೀ ಕಾಲಘಟ್ಟದ ಲೇಖಕರಿದ್ದಾರಲ್ವ, ಅವ್ರ ಜೊತೆಯಲ್ಲಿ ಅವರನ್ನು ಚರ್ಚೆ ಮಾಡಬೇಕು ಅಂತ ಹೊರಟ್ರೆ ನನಗೆ ಅವರು ಗೆಳೆಯರ ಗುಂಪಿನ ಏಕಾಂಗಿ ಲೇಖಕ ಅಂತ ಅನ್ನಿಸ್ತಾರೆ. ನನಗೆ ಗೆಳೆಯರ ಗುಂಪಿನ ಜೊತೆಯಲ್ಲಿ ಅವರು ಇದ್ದರು. ನವೋದಯದ ಯಾವೆಲ್ಲ ಮಾದರಿಗಳು, ಯಾವೆಲ್ಲ ಆಶಯಗಳಿದ್ವು, ಆ ಆಶಯಗಳ ಜೊತೆಯಲ್ಲಿ ಕುವೆಂಪು ಇದ್ದರೂ ಕೂಡ ಅವರ ಸಮಕಾಲೀನ ಲೇಖಕರಿಗಿಂತ ಒಂದು ತಾತ್ವಿಕವಾದ ನೆಲೆಯಲ್ಲಿ ಅವರು ಸಂಪೂರ್ಣವಾಗಿ ಭಿನ್ನವಾಗಿದ್ದರು ಅಂತ ನನಗನ್ಸುತ್ತೆ. ಯಾವುದನ್ನು ನಾವು ಉದಾರವಾದಿ ಮಾನವತಾವಾದ ಅಂತ ಕರಿತೀವಿ, ಅದನ್ನು ದಾಟಿ ಕುವೆಂಪು ಅವರ ಬರವಣಿಗೆಯಲ್ಲಿ, ಅವರ ಚಿಂತನೆಯಲ್ಲಿ, ಅವರ ವ್ಯಕ್ತಿತ್ವದಲ್ಲಿ ಅವರು ನಡೆಸಿದ ಯಾವುದೇ ಸಾಹಸ ಇರ್ಬೋದು, ಅದು ಅವರು ಕಟ್ಟಿದ ಮಾನಸ ಗಂಗೋತ್ರಿ ಇರ್ಬೋದು, ಆ ಕಾಲದಲ್ಲೇ ತುಂಬ ಸಣ್ಣದಾಗಿ ಶುರುವಾದ ಮೀಸಲಾತಿಯ ಪ್ರಶ್ನೆ ಇರ್ಬೋದು, ಅಂಥ ಎಲ್ಲ ಸಂದರ್ಭದಲ್ಲೂ ಕುವೆಂಪು ಅದನ್ನು ಎದುರಿಸಿದ, ತಾತ್ವಿಕವಾಗಿ ಮತ್ತು ಪ್ರಾಯೋಗಿಕವಾಗಿ ಎದುರಿಸಿದ ಕ್ರಮ ಇದೆಯಲ್ಲ, ಅದು ಅವರಲ್ಲಿ ಸಾಮಾಜಿಕ ನ್ಯಾಯದ ಪ್ರಶ್ನೆ ಅನ್ನೋದು ಅವರ ಸಂವೇದನೆಯಲ್ಲೇ ಹೇಗೆ ಅಂತರ್ಗತವಾಗಿತ್ತು ಅನ್ನೋದನ್ನು ಹೇಳುತ್ತೆ. ಆದ್ದರಿಂದ ಜಲಗಾರ ನಾಟಕದಲ್ಲಿ ಅವನು ಶಿವ ಜಗದ ಜಲಗಾರ ನಾನು ಅಂತ ಹೇಳ್ತಾ ಇರಬೇಕಾದ್ರೆ, ಜಗತ್ತಿನ ಕೊಳೆಯನ್ನೆಲ್ಲ, ನಮ್ಮ ಸಾಮಾಜಿಕ ವ್ಯವಸ್ಥೆಯ, ಸಾಂಸ್ಕೃತಿಕ ವ್ಯವಸ್ಥೆಯ ಕೊಳೆಯನ್ನೆಲ್ಲ ತೆಗೆಯುವ ಜಲಗಾರ ನಾನು, ಸ್ವಚ್ಛ ಮಾಡುವ ಜಲಗಾರ ನಾನು ಅಂತ ಅವರು ಹೇಳ್ತಾ ಇರಬೇಕಾದ ಹೊತ್ತಿನಲ್ಲಿ ಅವರು ಇಡೀ ಭಾರತೀಯ ಒಂದು ಸಾಮುದಾಯಿಕ ವ್ಯವಸ್ಥೆ ಏನಿತ್ತು, ಅದು ಸಾಂಸ್ಕೃತಿಕ, ಸಾಮಾಜಿಕ, ಈ ಎಲ್ಲ ಮೌಲ್ಯ ವ್ಯವಸ್ಥೆಗಳ ಜೊತೆಯಲ್ಲಿ ನಡೆಸಿದ ಬಹಳ ಮುಖ್ಯವಾದ ಒಂದು ಮಾತುಕತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಅದನ್ನು ಕೇವಲ ಪ್ರತಿರೋಧ ಅಂತ ನಾವು ಕರೆದು ಉಪಯೋಗ ಇಲ್ಲ ಅಂತ ಅನಿಸುತ್ತೆ. ಪ್ರತಿರೋಧದ ಆಚೆಗೆ ನಿಜವಾಗಿ ಆಗಬೇಕಾಗಿರೋದು ಏನು ಅನ್ನೋದನ್ನು ಅವರಲ್ಲಿ ಯೋಚನೆ ಮಾಡ್ತಾಯಿದ್ರು ಅಂತ ಅನಿಸುತ್ತೆ. ಆ ಇಡೀ ಒಂದು ಬಹಳ ಧ್ವನಿಪೂರ್ಣವಾಗಿರುವ, ರೂಪಕಾತ್ಮಕವಾಗಿರುವ ಆ ಪಾತ್ರಗಳು, ಆ ಪಾತ್ರಗಳ ಮಾತುಗಳಿದ್ದಾವಲ್ವ, ಅಂದರೆ ಆ ದುಡ್ಡು ಕೆಳಗೆ ಬೀಳುವಂಥದ್ದು, ಅವನ ಮೇಲೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋದಕ್ಕೆ ಆ ಹಾರವರು ತಯಾರಾಗಿಲ್ಲದೆ ಇರೋವಂಥದ್ದು, ಇದೆಲ್ಲದರ ಜೊತೆಯಲ್ಲೇ ಅವರು ಮಾಡ್ತಾ ಇದ್ದಂಥ ವಿಮರ್ಶೆ, ಆ ವಿಮರ್ಶೆಯ ಬಗೆಗೆ ಅನೇಕ ಅಭಿಪ್ರಾಯಗಳಿರೋದನ್ನು ಎಲ್ಲರೂ ಗಮನಿಸಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ.
DVG ಒಂದು ಕಡೆನಲ್ಲಿ ಬರೀತಾರೆ, ನನ್ನ ಪುಸ್ತಕನೆಲ್ಲ ಪುಟ್ಟಪ್ಪನವ್ರಿಗೆ ವಿಮರ್ಶೆ ಕೊಡಬೇಕು ಅಂತ ಆಸೆ ನನಗೆ. ಯಾಕೆ ಅಂದರೆ ಏನು ವರ್ಣಿಸಿ ಹೊಗಳ್ತಾರೆ ಇವರು ಅನ್ನೋ ಮಾತನ್ನು ಹೇಳ್ತಾರೆ. ಕುವೆಂಪು ಅವರ ವಿಮರ್ಶೆ ಮತ್ತು ಅದಕ್ಕೆ DVG ಅವರ ಪ್ರತಿಕ್ರಿಯೆನೇ ಆ ಕಾಲಘಟ್ಟದ ನಿಜವಾದ ಪ್ರಶ್ನೆಗಳೇನು ಅನ್ನೋದನ್ನು ಹೇಳುತ್ತೆ ಅಂತ ನನಗನ್ಸುತ್ತೆ. DVG ಅವರ ಮಾತಿನಲ್ಲಿ ಕಾಣಿಸುವ ಒಂದು ಸಣ್ಣ ಅಸಹನೆ ಇದೆಯಲ್ಲ, ಒಂದು ಅಸಹನೆ ಮತ್ತು ಎಲ್ಲೋ ಒಂದು ಸಣ್ಣ ಗೇಲಿ, ಒಂದು ಸಣ್ಣ ತಿರಸ್ಕಾರ, ಅಂದರೆ ವಿಮರ್ಶೆ ಹೀಗಿರಬೇಕಾಗಿಲ್ಲ ಅನ್ನುವ ಅವರ ನಿಲುವು, ಅದನ್ನು ಬೇರೆ ರೀತಿಯಲ್ಲೂ ಹೇಳ್ಬೋದಾಗಿತ್ತು. ಏನು ಅವರಿಬ್ಬರ ನಡುವೆ ತುಂಬ ಒಳ್ಳೆಯ ಸಂಬಂಧನೂ ಇರ್ಬೋದು, ಅದು ನನಗೆ ಗೊತ್ತಿಲ್ಲ, ಅದು ಬೇರೆಯೇ ವಿಷಯ. ಆದರೆ ಕುವೆಂಪು ನಿಜವಾಗಿ ವಿಮರ್ಶೆನಲ್ಲಿ ಏನನ್ನು ಕಟ್ಟೋದಕ್ಕೆ ಪ್ರಯತ್ನ ಪಟ್ಟರು? ಅದು ಉಪಮಾಲೋಲ ಲಕ್ಷ್ಮೀಶಾ ಇದ್ದಿರಬಹುದು, ಅಥವಾ ಕುಮಾರವ್ಯಾಸನ ಮೇಲೆ ಅವರು ಬರೆದಿದ್ದು ಯಾವುದೇ ಇದ್ದಿರಬಹುದು. ಆ ಎಲ್ಲದರಲ್ಲೂ ಅವರು ಅಂತಿಮವಾಗಿ ಗುರುತಿಸೋದಕ್ಕೆ ಹೊರಟಿದ್ದೇನನ್ನ ಅಂದರೆ, ಇಡೀ ಕನ್ನಡ ಸಾಹಿತ್ಯ ಪರಂಪರೆಯನ್ನು ಒಂದು ಹೊಸ ವೇದಿಕೆಯಲ್ಲಿ ನಾವು ಸ್ಥಾಪಿಸೋದಕ್ಕೆ ಸಾಧ್ಯವ ಅನ್ನೋದನ್ನು ಅವರು ಹುಡುಕಿದ್ರು ಅಂತ ನನಗೆ ಅನಿಸುತ್ತೆ. ಆದ್ದರಿಂದ ಅವರ ವಿಮರ್ಶೆ ಅನ್ನೋದು ಮುಂದೆ ಇನ್ನೊಂದು ಸಂದರ್ಭದಲ್ಲಿ DRN ಕಾವ್ಯ ವಿಮರ್ಶೆ ಅನ್ನೋದು ಲೋಕ ವಿಮರ್ಶೆಯೂ ಹೌದು ಅಂದ್ರಲ್ವ, ಆ ಲೋಕ ವಿಮರ್ಶೆಯನ್ನು ಒಳಗೊಳ್ಳುವ ಒಂದು ಪ್ರಯತ್ನ ಕೂಡ ಆಗಿತ್ತು ಕುವೆಂಪು ಅವರ ವಿಮರ್ಶೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಆ ದೃಷ್ಟಿಯಿಂದ ಕುವೆಂಪು ಅವರನ್ನು ಕೇವಲ ಲೇಖಕ ಅಂತ ಕರೆಯೋದು ನನಗೆ ಒಪ್ಪಿಗೆ ಇಲ್ಲದ ಒಂದು ಸಂಗತಿ. ನಾನು ಅವರನ್ನು ಕರ್ನಾಟಕದ ಬಹಳ ಮುಖ್ಯವಾದ ಒಂದು ಸಾಂಸ್ಕೃತಿಕ ವ್ಯಕ್ತಿತ್ವ ಅಂತಲೇ ಗುರುತಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಧನ್ಯವಾದಗಳು ಮೇಡಮ್. ಕುವೆಂಪು ಕೇವಲ ಲೇಖಕ ಅಂತ ನಾವ್ಯಾರೂ ತಿಳಿದಿಲ್ಲ, ಅಥವಾ ಇಲ್ಲಿರುವವರು ಇಲ್ಲ. ಅವರು ಈ ಭಾಷೆಯ ಒಂದು ಚೇತನ ಅಂತಲೇ ನಾವು ತಿಳಿದಿದ್ದೇವೆ, ನೀವು ಎಲ್ಲರೂ. ಮತ್ತು ಏನು ಅಂದರೆ ಕುವೆಂಪು ಒಂದು ದೃಷ್ಟಾರ ಪ್ರತಿಭೆ. ಆದರೆ ಅವರ ಪ್ರತಿಭೆಯ ಹೆಚ್ಚಿನ ಮುಖ ಅವರ ಬರಹಗಳಲ್ಲಿ ನಮಗೆ ಇವತ್ತು ಸಿಕ್ಕೋದ್ರಿಂದ, ಮತ್ತು ಅವರು ಸಾಮಾಜಿಕವಾಗಿ ಇರೋದರಿಂದ ಇಲ್ಲಿ ಚರ್ಚೆಗೆ ಅನುಕೂಲ ಆಗೋ ಹಾಗೆ, ಒಂದು ವಿಮರ್ಶೆಗೆ ಅನುಕೂಲ ಆಗುವ ಹಾಗೆ ಅವರ ಬೇರೆ ಬೇರೆ ಭಾಗಗಳನ್ನು, ಅಂದರೆ ಈ ಪ್ರಶ್ನೆಯನ್ನು ಕೇಳುವಾಗಲೇ ಗೊತ್ತಿದೆ ನನಗೆ ಏನು ಅಂದರೆ, ಇದೊಂದು ದೊಡ್ಡ ಆನೆಯ ಕಾಲು ಮುಟ್ಟಿ ಅಥವಾ ಸೊಂಡಿಲನ್ನು ಮುಟ್ಟಿ ಮಾತಾಡಿದಾಗ ನಾವು ಮಾಡ್ತಾ ಇದ್ದೇವೆ ಅಂತ. ಅದು ನಿಜ, ನೀವು ಹೇಳಿದ್ದನ್ನು ಒಪ್ಕೊಳ್ತಾ ನಾನು ಡಾಕ್ಟರ್ ಡೊಮಿನಿಕ್ ಸರ್ ಅವರಿಗೆ ಒಂದು ಪ್ರಶ್ನೆ ಏನು ಅಂದರೆ, ಈಗ ಅವರ ವೈಚಾರಿಕ ಬರಹಗಳು ಇವತ್ತು ತುಂಬ, ಈಗ ನಾವು ಏನು ಅಂದರೆ ಅವರ ಸಮಕಾಲೀನ ಸಂದರ್ಭದಲ್ಲಿ ಕುವೆಂಪು ಚಿಂತನೆಗಳು ಅಂತ ಹೇಳಿದಾಗಲೇ ಅವರ ಬರವಣಿಗೆಯನ್ನು ಗಮನಿಸಬೇಕು. ಅವರ ವೈಚಾರಿಕ ಬರವಣಿಗೆಗಳು ಅದರಲ್ಲಿದೆ. ಒಂದು ರೀತಿಯಲ್ಲಿ ಮುಖ್ಯವಾಗಿ ನಾವು ಪರಸ್ಪರ ರಿಪೀಟ್ ಆಗದ ಹಾಗೆ ಈ ವರ್ಗೀಕರಣದ ಒಂದು ಪ್ರಶ್ನೆಯನ್ನು ಮಾಡ್ತಾ ಇದ್ದೇನೆ ನಾನು. ಅದರಿಂದ ಅವರ ವೈಚಾರಿಕ ಬರಹಗಳ ಹಿನ್ನೆಲೆಯಲ್ಲಿ ಕುವೆಂಪು ಯಾಕೆ ಮುಖ್ಯ ಅಂತ ಅನಿಸುತ್ತೆ ಇವತ್ತು? ಆ್ಯಕ್ಚುಲಿ ಇವತ್ತು ಅಂತ ಹೇಳಿದ ತಕ್ಷಣವೇ ವರ್ತಮಾನವನ್ನು ನಾವೊಂದು ಕಳೆದ 2 ದಶಕಗಳಿಂದ ಒಂದು ಸಣ್ಣ ಮಟ್ಟದಲ್ಲಿ ನಮ್ಮ ಎದುರಿಗೆ ತರಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ತುಂಬ ಮುಖ್ಯವಾಗಿ ನಮ್ಮ ಹಿರಿಯ ಜಿ ರಾಮಕೃಷ್ಣ ಅವರು ಹಿಂಗೆ ಒಂದು ಸಂವಾದದಲ್ಲಿ ತೊಡಗಿರುವಾಗ, ಕಳೆದ 2 ದಶಕಗಳಿಂದ ಭಾರತೀಯ ಪ್ರಜಾಸತ್ತೆಯಲ್ಲಿ ನಮ್ಮ ಸಾರ್ವಜನಿಕ ಜಾಗಗಳಲ್ಲಿ ಜನ ಕಾಣೆಯಾಗಿದ್ದಾರೆ ಅಂತ. ಈ ಸನ್ನಿವೇಶನ ಇಟ್ಕೊಂಡು ಅದು ಸ್ವಲ್ಪ ಮುಂದುವರಿಸೋದಾದರೆ, ಈ ಜನ ಕಾಣೆಯಾಗಿದ್ದಾರೆ ಅನ್ನೋ ಸ್ಥಿತಿನ ಊಹಿಸ್ಕೊಳ್ಳಿಕ್ಕೂ ಆಗೋದಿಲ್ಲ. ಆದರೆ ಇವತ್ತಿನ ಮಾರುಕಟ್ಟೆ ವ್ಯವಸ್ಥೆ ಅಥವಾ ಬಂಡವಾಳಶಾಹಿ ವ್ಯವಸ್ಥೆ ಅದನ್ನು ಮಾಡ್ತಾ ಇದೆ. ಹೌದು, ಅಂಥ ಸಂದರ್ಭದಲ್ಲಿ ಕುವೆಂಪು ಅವರು ಈ ವೈಚಾರಿಕ ಬರಹಗಳು, ಅದು ಸಂಸ್ಕೃತಿ ಕ್ರಾಂತಿಗೆ ಕಹಳೆಯ ನಾಂದಿ ಆ ಪುಸ್ತಕ ಆಗಲಿ, ಅಲ್ಲಿ ಯುವ ಪೀಳಿಗೆಗೇ ಒಂದು ದೊಡ್ಡ ಒಂದು ಕರೆಯನ್ನು ಕೊಡ್ತಾರೆ. ನೀವು ಎಚ್ಚೆತ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಈ ವ್ಯವಸ್ಥೆ ಇನ್ನಷ್ಟು ಆಧೋಗತಿಗೆ ಹೋಗುತ್ತೆ ಅಂತ. ಹಾಗಾಗಿ ಬೆಳಗ್ಗೆ ನಮ್ಮ ಬರಗೂರವರು ತುಂಬ ಚೆನ್ನಾಗಿ ಅದನ್ನು ಮಾತಾಡ್ತಾ ಇದ್ದರು. ಹೂವು ಕಾಣಿಸ್ತದೆ ಹೌದು, ಆದರೆ ಅದರ ಬೇರು, ಅದರ ಗಿಡವಾಗಿ ಬೆಳೆಯುವಂಥದ್ದು, ಮೊಳೆಯುವಂಥದ್ದು, ಅದರ ಬೆವರಿನ ಸಮಸ್ಯೆಯನ್ನು ಅವ್ರು ಗುರುತಿಸ್ಕೊಳ್ತಾನೆ. ನನಗೆ ಕುವೆಂಪು ಅವರು ಕೊಟ್ಟಂಥ ಒಂದು ಪರಿಭಾಷಿಕ ಪದ ಅಂತ ಹೇಳಿದ್ರೆ ಶ್ರೀಸಾಮಾನ್ಯರು. ಈ ಶ್ರೀಸಾಮಾನ್ಯರು ಅಂತ ಹೇಳುವಾಗ ದುಡಿಮೆಯ ಘನತೆಯನ್ನು ಮತ್ತೆ ಅವರು ಸ್ಥಾಪಿಸಿದರು. ನಾವು ಕಳೆದ ಒಂದು 3 ತಿಂಗಳ ಹಿಂದೆ ನವೆಂಬರಲ್ಲಿ ಹುಬ್ಬಳ್ಳಿಯಲ್ಲೇ ಹೋಗಿ ಸಮಾನತೆ ಮತ್ತು ಸಮತೆಯನ್ನು ನಾವು ಚರ್ಚೆ ಮಾಡುವಾಗ ಅವರು ಎತ್ತಿರುವಂಥ ಪ್ರಶ್ನೆಗಳು, ಈ ಸಮತೆ ಅನ್ನೋದನ್ನು ಸಾಮಾಜಿಕ ನ್ಯಾಯವಾಗಿ ಮೇಡಮ್ ಈಗ ಅಷ್ಟೇ ಗುರುಸ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟರು. ಹಾಗಾಗಿ ಶ್ರೀಸಾಮಾನ್ಯ ಅನ್ನೋದು ಇವತ್ತು ನಾವು ಪ್ರಜೆಯಾಗಿ ಸಂವಿಧಾನವನ್ನು ನಾವು ಸ್ವೀಕರಿಸಿದ್ದೀವಿ. ಹಾಗಾಗಿ ಆ ಹಿನ್ನೆಲೆಯಲ್ಲಿ ನಾವು ಈ ವೈಚಾರಿಕ ಬರಹಗಳನ್ನ ನಾವು ನೋಡಬೇಕು. ಆದರೆ ಇಲ್ಲಿ ಒಂದು ಸಣ್ಣ ಎಚ್ಚರಿಕೆಯನ್ನು ತುಂಬ ಅಗತ್ಯ ಅನ್ನಿಸ್ತದೆ. ನಾನು ಅದನ್ನು ಮುಂದುವರಿಸಲಿಕ್ಕೆ ಇಷ್ಟಪಡ್ತೀನಿ. ಅನೇಕ ಸಲ
ಕುವೆಂಪು ಅವ್ರನ್ನ ಅವರ ನೆನಪಿನ ದೋಣಿಯಲ್ಲಿ ಆಗ್ಬೋದು ಅಥವಾ ನಂತರದ ವೈಚಾರಿಕ ಬರಹಗಳಲ್ಲಿ ನಾವು ಬರೀ ಅರ್ಲಿಯರ್ ಫೇಸ್ ಅವರ ಬರಹಗಳ ಆರಂಭ ಕಾಲಘಟ್ಟದಲ್ಲಿ ವೇದಾಂತಕ್ಕೆ ಅಥವಾ ಅದ್ವೈತ ವೇದಾಂತಕ್ಕೆ ಅವ್ರನ್ನ ಹಿಡಿದಿಟ್ಟದ್ದು ನನಗೆ ನೆನಪಿದೆ. ಆದರೆ ಇದು ಅದ್ವೈತ ವೇದಾಂತ ಅನ್ನೋದು ಭಾರತೀಯ ಸಂದರ್ಭದಲ್ಲಿ ಯಾವತ್ತೂ ಎಲ್ಲಿಯೂ ಸಹ ಅದು ಸಾರರೂಪಿಯಾಗಿ ಏಕರೂಪಿಯಾಗಿ ಪ್ರಸರಿಸಿರಲಿಲ್ಲ. ವಸಾಹತುಶಾಹಿ ಆಧುನಿಕತೆಯಲ್ಲಿ ಬಂದ ಮೇಲೆ ಅವರಿಗೆ ಏಕರೂಪಿ ಒಂದು ಸಿದ್ಧಾಂತ ಅಗತ್ಯ ಇತ್ತು. ಅಂಥ ಸಿದ್ಧಾಂತವನ್ನು ಈ ಮೂಲಕ ಪಸರಿಸಿರೇ ಹೊರತು ಅದು ಕುವೆಂಪು ಮಾಡಿದಂಥದ್ದು ಅಲ್ಲ. ಹಾಗಾಗಿ ಅವರ 4 ಮಂತ್ರಗಳೇನಿದ್ದಾವೆ, ಮನುಜಪಥ, ಮನುಜಮತ, ವಿಶ್ವಪಥ, ಸರ್ವೋದಯ, ಸಮನ್ವಯ ಮತ್ತು ಪೂರ್ಣ ದೃಷ್ಟಿ. ನನಗೆ ಇವತ್ತು ನಾವು ಜಗತ್ತಿನಾದ್ಯಂತ ಗ್ಲೋಬಲ್ ಸಿಟಿಸನ್ಶಿಪ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಆದರೆ ಕುವೆಂಪು ಅವರು ಆ ಮುನ್ನೋಟ ಅದು ನನಗನ್ನಿಸ್ತದೆ ತುಂಬ ಆಶ್ಚರ್ಯಕಾರಿಯಾದದ್ದು. ಮತ್ತು ನಾವು ಇವತ್ತು ಅದನ್ನು ಪೂರ್ತಿಯಾಗಿ ಪೂರ್ಣ ದೃಷ್ಟಿಯಲ್ಲಿ ನಾವು ಅದನ್ನು ಒಪ್ಕೊಂಡ್ವಿ ಅಂತ ಹೇಳಿದರೆ ಐ ಥಿಂಕ್ ನಮ್ಮ ವ್ಯಕ್ತಿತ್ವಗಳು ಮತ್ತಷ್ಟು ವ್ಯಾಪ್ತಿಯನ್ನು ಪಡ್ಕೊಳ್ತವೆ, ಹೊರ ಚಾಚಿಕೊಳ್ತವೆ ಅಂತ ನನಗೆ ಅನಿಸ್ತಾ ಇರ್ತದೆ. ಈ ಸಾರ್ವಜನಿಕ ಜಾಗಗಳನ್ನ ಮತ್ತೆ ನಾವು ಪಡ್ಕೊಳ್ಳುವ ಜರೂರು ಇದೆ ಅಂತ ನನಗೆ ಅನಿಸ್ತಾ ಇರ್ತದೆ ಸರ್. ಅಂದರೆ ನೀವು ಅವರ ಚಿಂತನೆಯನ್ನು ಈಗ ನಮ್ಮ ಸಾಮಾಜಿಕ ಸಂದರ್ಭಕ್ಕೆ ನೇರವಾಗಿ ಜೋಡಿಸಿಬಿಟ್ರಿ. ಈ ಸಾರ್ವಜನಿಕ ಸಂದರ್ಭಗಳನ್ನು ಮತ್ತೆ ಪಡ್ಕೊಳ್ಳುವ ಹಿನ್ನೆಲೆಯಲ್ಲಿ ಈ ಚರ್ಚೆ ಮತ್ತು ಮುಂದಿನ ರೌಂಡ್ನಲ್ಲಿ ನಾವು ಅದನ್ನು ಮುಂದುವರಿಸ್ಬೋದು. ಈಗ ನಮ್ಮ ಕುವೆಂಪು ಅವರ ಕಾದಂಬರಿಗಳು ಕೂಡ ಅಂದಿನಿಂದ ಇಂದಿನವರೆಗೆ ಎಲ್ಲ ಹೊಸ ಬರಹಗಾರರನ್ನು ಹಳೆಯ ಬರಹಗಾರರನ್ನು ಅದು ಪ್ರಭಾವಿಸ್ತಾ ಬಂದಿದೆ. ಈಗ ನಾವು TS ವೆಂಕಣ್ಣಯ್ಯನವರು ಕಾಲೋಸ್ಮಿಯ ಸಂದರ್ಭದಲ್ಲಿ ಅಥವಾ ಅವರ ಬರಹದ ಸಂದರ್ಭದಲ್ಲಿ ಅವರಿಗೆ ಹೇಳಿದ ಮಾತುಗಳನ್ನು ನಾವು ನೆನಪಿಗೆ ತಗೊಂಡ್ರೆ ಒಂದು 5 ತಲೆಮಾರು ಅವರ ಕಾದಂಬರಿ ಮತ್ತು ಬರಹಗಳ ಬಗ್ಗೆ ಬರೆದಿದ್ದಾರೆ. ಹಾಗಾಗಿ ಇನ್ನೂ ಹೊಸ ತಲೆಮಾರು ಅದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ನಾನು ಕೇಳ್ತಾ ಇರೋದು, ಒಂದು ಗಮನವನ್ನು ಹರಿಸುವುದಕ್ಕಾಗಿ ಅವರ ಕಾದಂಬರಿಗಳನ್ನು ಮತ್ತು ಸಣ್ಣ ಕಥೆಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಒಂದು ರೌಂಡ್ ಅದಕ್ಕೂ ಸ್ವಲ್ಪ ಫೋಕಸ್ ಹೋಗಲಿ ಅಂತ ಹೇಳೋ ದೃಷ್ಟಿಯಿಂದ ಅವರ ಚಿಂತನೆಗಳ ಬಗ್ಗೆ ನೀವು ಅದರ ಸಮಕಾಲದ ಬಗ್ಗೆ ಏನು ಹೇಳ್ತೀರಿ? ದಂಡಪ್ಪನವರಿಗೆ ಈ ಪ್ರಶ್ನೆ ಕೇಳೋಕ್ಕೆ ಇಷ್ಟಪಡ್ತೀನಿ. ಕುವೆಂಪು ಅವರು 2 ಕಾದಂಬರಿಗಳನ್ನು ಬರೆದಿದ್ದಾರೆ. 3ನೇದು ಕಾಲೋಸ್ಮಿ ಬರೀಬೇಕು ಅಂತ ಇದ್ದರು ಅಂತ ನಮಗೆ ಗೊತ್ತಾಗುತ್ತೆ. ಆದರೆ ಆ ಕಾಲೋಸ್ಮಿ ಬರೆದಿಲ್ಲ. ಅದು ಈಗ ಹೌದು ಬರೆದಿಲ್ಲ. ಅದರಿಂದಾಗಿ 2 ಕಾದಂಬರಿಗಳಿದೆಯಲ್ಲ ಅವು ಬಹಳ ಕನ್ನಡಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥ ಕಾದಂಬರಿಗಳು. ಅದರ ಜೊತೆಯಲ್ಲಿ ಈ ಕಾದಂಬರಿಗಳು ಅಲ್ಲಿ ಕಾನೂರು ಹೆಗ್ಗಡತಿ ಬರೆದಿರ್ತಕ್ಕಂಥದ್ದು 1936 ಅಥವಾ 37 ಅಂತಲೂ ಹೇಳ್ತಾರೆ. ಇರಲಿ 36, 37 ಅಂದರೆ ಇವತ್ತು 81 ಅಥವಾ 80 ವರ್ಷ ಆಗಿದೆ. ಈ 80 ವರ್ಷ ಆದರೂ ಕೂಡ ಅದು ನಿತ್ಯ ನೂತನವಾಗಿ ಇದೆ. ಯಾಕೆ ಒಂದು ಕೃತಿ ನಿತ್ಯ ನೂತನವಾಗಿರುತ್ತೆ? ಯಾಕೆ ಪದೇ ಪದೇ ಅದು ನಮ್ಮನ್ನು ಓದಿಸ್ಕೊಳ್ಳುತ್ತೆ ಅಂದರೆ ಅದು ತತ್ಕಾಲೀನತೆಯನ್ನು ಒಳಗೊಂಡಿರುತ್ತೆ, ಜೊತೆಯಲ್ಲಿ ಸಾರ್ವತ್ರಿಕವಾಗಿರುತ್ತೆ, ಸಾರ್ವಕಾಲಿಕವಾಗಿರುತ್ತೆ. ಅದರ ಜೊತೆಯಲ್ಲಿ ಒಂದು ಇಂದಿನ ಭೂತ ಕಾಲವನ್ನು ಕೂಡ, ಭೂತಕಾಲದ ಚರಿತ್ರೆಯನ್ನು ಕೂಡ ಒಳಗೊಂಡಿರುತ್ತೆ, ಆ ತತ್ಕಾಲೀನತೆಯನ್ನು ಒಳಗೊಂಡಿರುತ್ತೆ. ಈ ಕಾರಣಕ್ಕಾಗಿ ಅವರು ಬರೆದ ಕಾಲಕ್ಕೂ ಕೂಡ ಅದು ರೆಲೆವೆಂಟ್ ಆಗಿತ್ತು, ಅಂದರೆ ಪ್ರಸ್ತುತವಾಗಿತ್ತು. ಇವತ್ತಿಗೂ ಕೂಡ ಪ್ರಸ್ತುತವಾಗಿದೆ. ಯಾಕೆ ಇವತ್ತಿಗೂ ಪ್ರಸ್ತುತವಾಗಿದೆ ಅಂತಂದರೆ ಆಧುನಿಕೋತ್ತರ ಚಿಂತನೆಯಲ್ಲಿ ಅಥವಾ ಇವತ್ತಿನ ಚಿಂತನೆಯಲ್ಲಿ ನಮಗೆ ಮುಖ್ಯವಾಗಿ ಒಂದು ಅಲ್ಲಿ ವಿಚಾರ ಒತ್ತು ಕೊಟ್ಟು ಪ್ರಸ್ತಾಪ ಮಾಡ್ತಕ್ಕಂಥದ್ದು ಅಂತಂದರೆ ಬಹುತ್ವ ಅಂತ. ಅಂದರೆ ನಮ್ಮಲ್ಲಿ ಯೂನಿಟಿ ಇನ್ ಡೈವರ್ಸಿಟಿ ಇತ್ತಲ್ಲ, ಅದಕ್ಕಿಂತ ಆಧುನಿಕೋತ್ತರ ಚಿಂತೆಯಲ್ಲಿ ಬಹುತ್ವದ ಚಿಂತನೆ ಬೇರೆ ರೀತಿಯಲ್ಲಿ ಚರ್ಚೆ ಆಗಿದೆ. ಆದರೆ ನಾವು ಎರಡಕ್ಕೂ ಒಂದನ್ನೇ ಬಳಸ್ತಾ ಇದ್ದೀವಿ. ಇರಲಿ, ಆ ಬಹುತ್ವ ಮತ್ತು ವೈವಿಧ್ಯತೆಗೂ ಮತ್ತು ಬಹುತ್ವ ಇದೆಯಲ್ಲ, ಆ ಎರಡಕ್ಕೂ ಒಂದನ್ನೇ ಕೆಲವರು ಬಳಸ್ತಾರೆ, ಇನ್ನು ಕೆಲವರು ಅದನ್ನು ಬೇರೆ ಬೇರೆಯಾಗಿ ನಮ್ಮಲ್ಲಿ ವಿಮರ್ಶೆಯಲ್ಲಿ ಬಳಸ್ತಾ ಇದ್ದೀವಿ. ಈ ಬಹುತ್ವದ ಚಿಂತನೆ ಏನಿದೆಯೋ, ಚಿಂತನೆಗಳು
ಆ ಬಹುತ್ವದ ಚಿಂತನೆಗಳಿಗೆ ಅನುಗುಣವಾಗಿ ಈ ಕಾದಂಬರಿಯಲ್ಲಿ ಬರ್ತಕ್ಕಂಥ ಪಾತ್ರಗಳು, ಸನ್ನಿವೇಶಗಳು, ಘಟನೆಗಳು, ಅದರ ಜೊತೆಯಲ್ಲಿ ಆ ಎರಡೂ ಕಾದಂಬರಿಗಳಲ್ಲಿ ಬರ್ತಕ್ಕಂಥ ಆ ನಿಸರ್ಗದಲ್ಲಿರ್ತಕ್ಕಂಥ ಜೈವಿಕ ಜಾಲ, ಆ ಜೈವಿಕ ಜಾಲ ಮತ್ತು ಅದರೊಳಗೆ ಇರ್ತಕ್ಕಂಥ ಆ ಮನುಷ್ಯನ ಬದುಕಿನ ದಟ್ಟವಾದ ವಿವರಗಳು, ಅದರ ಮುಖಾಂತರ ಅದರಲ್ಲಿರ್ತಕ್ಕಂಥ ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ವಿಚಾರಗಳು, ಇವೆಲ್ಲವೂ ಕೂಡ ನಮಗೆ ಇವತ್ತು ಆ ಬಹುತ್ವದ ಆ ವಿಚಾರಗಳೇನಿವೆಯೋ ಆಧುನಿಕೋತ್ತರ ಚಿಂತನೆಗಳಲ್ಲಿ ಆ ವಿಚಾರಗಳು ಇಲ್ಲಿ ಇವೆ. ಆ ಕಾರಣಕ್ಕಾಗಿ ಇವತ್ತಿಗೂ ಕೂಡ ಅದು ಪ್ರಸ್ತುತವೇ. ಕುವೆಂಪು ಬರೆದ ಕಾಲಕ್ಕೆ ಹೇಗೆ ಪ್ರಸ್ತುತವಾಗಿತ್ತೋ ಇವತ್ತಿಗೂ ಕೂಡ ಅದು ಪ್ರಸ್ತುತವಾಗ್ತಾ ಹೋಗುತ್ತೆ. ಇದಕ್ಕೆ ಕಾರಣ ಅಂತಂದರೆ ನಾನು ಹೇಳಿದ್ನಲ್ಲ, ಅದು ಸಾರ್ವತ್ರಿಕ ಮತ್ತು ಸಾರ್ವಕಾಲಿಕತೆಯ, ಅದರ ಜೊತೆಯಲ್ಲಿ ತತ್ಕಾಲೀನತೆ, ಈ ಮೂರನ್ನು ಸಾವಯವ ಸಂಬಂಧದಲ್ಲಿ ನಿರೂಪಿಸಿರ್ತಕ್ಕಂಥದ್ದು. ಆ ನಿರೂಪಣೆ ಇದೆಯಲ್ಲ, ಅದು ಒಂದು ಕೃತಿಯಲ್ಲಿ ಈ ಸಾರ್ವಕಾಲಿಕತೆಯ ಕಡೆಗೆ ಕರ್ಕೊಂಡು ಹೋಗ್ಬಿಡುತ್ತೆ. ಅಂದರೆ ಕಾಲ ದೇಶಗಳನ್ನು ಮೀರುತ್ತೆ, ಸಾರ್ವಕಾಲಿಕತೆಯನ್ನು ಕೂಡ ಅದು ಕರ್ಕೊಂಡು ಹೋಗುತ್ತೆ, ತೆಗೆದುಕೊಂಡು ಹೋಗುತ್ತೆ ಅಂತ. ಆ ಕಾರಣಕ್ಕಾಗಿ ಇವತ್ತಿಗೂ ಕೂಡ ಕುವೆಂಪು ಆ ಎರಡೂ ಕಾದಂಬರಿಗಳು ಅಷ್ಟೇ ಅಲ್ಲ, ಉಳಿದ ಅವರ ವಿಮರ್ಶೆ ಆಗಿರ್ಬೋದು, ಅವರ ನಾಟಕಗಳಾಗಿರ್ಬೋದು, ಅಥವಾ ಅವರು ಬರೆದಿರ್ತಕ್ಕಂಥ ಪ್ರಬಂಧಗಳಾಗಿರ್ಬೋದು, ಅಥವಾ ಅವರು ಬರೆದಿರ್ತಕ್ಕಂಥ ವಿಮರ್ಶೆಯ ಸೂತ್ರಗಳಾಗಿರ್ಬೋದು, ಸಿದ್ಧಾಂತಗಳಾಗಿರ್ಬೋದು, ಇವೆಲ್ಲವೂ ಕೂಡ ನಮಗೆ ಇವತ್ತಿಗೂ ಕೂಡ ಪ್ರಸ್ತುತವಾಗ್ತದೆ, ಇವತ್ತಿಗೂ ಕೂಡ ದಾರಿದೀಪ ಆಗ್ತದೆ. ನೋಡಿ, ಈಗ ಕಾದಂಬರಿ ನಾನು ಹೇಳಿದೆ, ಬಹುತ್ವದ ವಿಚಾರಗಳನ್ನು ಇದು ಒಳಗೊಂಡಿದೆ, ಆಧುನಿಕೋತ್ತರದ ಬಹುತ್ವದ ವಿಚಾರಗಳನ್ನು. ಈಗ ಕಾದಂಬರಿ ಕಾನೂರು ಹೆಗ್ಗಡತಿ ಪ್ರಾರಂಭವಾಗ್ತಕ್ಕಂಥದ್ದು ಹೂವಯ್ಯನ ಪ್ರಯಾಣದಿಂದ ಪ್ರಾರಂಭವಾಗುತ್ತೆ. ಹೂವಯ್ಯ ಪ್ರಯಾಣವನ್ನು ಮಾಡ್ಕೊಂಡು ಹೋಗೋದು ಎಲ್ಲಿಗೆ ಅಂದರೆ ಹಳ್ಳಿಗಳಿಗೆ ಹೋಗಿ ಹಳ್ಳಿಯಲ್ಲಿದ್ದಂತಹ ಕಿರು ಸಮುದಾಯಗಳ ಬದುಕನ್ನು ಹೂವಯ್ಯ ನೋಡ್ತಾ ಹೋಗ್ತಾನೆ, ಅದರ ಬಗ್ಗೆ ಚಿಂತಿಸ್ತಾ ಹೋಗ್ತಾನೆ. ಆ ಸ್ಥಿತಿಗತಿಗಳಿಗೆಲ್ಲ, ಅಥವಾ ಸಾಮಾಜಿಕ ಇರ್ಬೋದು, ಆರ್ಥಿಕ ಇರ್ಬೋದು, ರಾಜಕೀಯ ಪ್ರಜ್ಞೆನೂ ಬಗ್ಗೆನೂ ಇಲ್ಲಿ ಇದೆ. ಹೀಗೆ ಇತ್ಯಾದಿ ವಿಚಾರಗಳ ಬಗ್ಗೆ ಎಲ್ಲನೂ ಅವನು ನಮ್ಮನ್ನು ಚಿಂತನೆಗೆ ಹಚ್ಚುತ್ತಾ ಹೋಗ್ತಾನೆ. ಹಚ್ಚೋದ್ರ ಮುಖಾಂತರ ಹೂವಯ್ಯ ಕೊನೆಯಲ್ಲಿ ಏನು ಮಾಡ್ತಾನೆ ಅಂತ ಹೇಳ್ತಾನೆ. ಇಷ್ಟು ವಿಚಾರಗಳು ಆ ಕಾದಂಬರಿಯಲ್ಲಿ ಬರ್ತದೆ. ಮನೆಗಳಲ್ಲಿ ಮದುಮಗಳು ಹಾಗೆ ಆಗುತ್ತೆ. ಮನೆಗಳಲ್ಲಿ ಮದುಮಗಳಲ್ಲಿ ಏನಾಗುತ್ತೆ, ಗುತ್ತಿ ಒಬ್ಬ ಸಾಮಾನ್ಯ ಮನುಷ್ಯ, ಆ ಸಾಮಾನ್ಯ ಮನುಷ್ಯನ ಪ್ರಯಾಣದೊಂದಿಗೆ ಆರಂಭ. ಇಲ್ಲಿ ಹೂವಯ್ಯನಿಂದ ಪ್ರಾರಂಭವಾದರೆ ಇಲ್ಲಿ ಅವನು ಗುತ್ತಿಯಿಂದ ಪ್ರಾರಂಭ. ಆ ಗುತ್ತಿ ನಡ್ಕೊಂಡು ಅವನು ಪ್ರಯಾಣ ಮಾಡ್ಕೊಂಡು ಹೋಗ್ತಾನೆ. ಅವನು ಪರಿಸರದ ಕಡೆಗೆ ನಡೆದುಕೊಂಡು ಹೋಗ್ತಾನೆ, ಪುನಃ ಪರಿಸರಕ್ಕೇನೆ ಅವನು ಹಿಂತಿರುಗ್ತಾನೆ. ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಕಾದಂಬರಿಯಲ್ಲಿ. ಇವರಿಬ್ಬರು ಪ್ರಯಾಣವೂ ಕೂಡ ಎಲ್ಲಿಗೋಗುತ್ತೆ ಅಂತಂದರೆ ನಮ್ಮ ಸರ್ವೋದಯ 3 ತತ್ವಗಳಿದೆಯಲ್ಲ, ಸರ್ವರ ಏಳಿಗೆ, ಸಮಬಾಳು ಇತ್ಯಾದಿಗಳ ಕಡೆ ಹೋಗ್ತವೆ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇನ್ನೊಂದು ಮುಖ್ಯವಾಗಿರ್ತಕ್ಕಂಥದ್ದನ್ನು ನಾನು ಹೇಳೋದೇನು ಅಂತಂದರೆ, ಈ ಕೆಳವರ್ಗ, ಕೆಳಜಾತಿಗಳು ಮತ್ತು ಅಥವಾ ಮೇಲೆ ಶೂದ್ರ ವರ್ಗಗಳು ಅಂತ ಇಟ್ಕೊಳ್ಳಿ, ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಅಂಧಕಂದಾಚಾರಗಳಲ್ಲಿ, ಮೂಢನಂಬಿಕೆಗಳಲ್ಲಿ ಮುಳುಗೋಗಿರ್ತವೆ. ಆಮೇಲೆ ಶೋಷಣೆ ಇತ್ಯಾದಿಗಳೇ ನಡೀತಾ ಇರ್ತವೆ. ಅದಕ್ಕೆಲ್ಲ ಅದರಲ್ಲಿ ಮತ, ಧರ್ಮ ಇವೆಲ್ಲ ಜಡವಾಗಿರ್ತಕ್ಕಂಥದ್ದು. ಆ ಮತಧರ್ಮಗಳ ಶೋಷಣೆ ಇತ್ಯಾದಿಗಳ ಬಗ್ಗೆ ಎಲ್ಲನೂ ಚರ್ಚೆ ಎರಡೂ ಕಾದಂಬರಿಗಳಲ್ಲೂ ಇದೆ. ಆದರೆ ಹೂವಯ್ಯನಲ್ಲಿ ಬಹಳ ಪ್ರಮುಖವಾಗಿ ಕಾನೂರು ಸುಬ್ಬಮ್ಮ ಹೆಗ್ಗಡತಿಯಲ್ಲಿ ಈ ಚರ್ಚೆ ಗಹನವಾಗಿ ನಡೆಯುತ್ತೆ. ಈ ರೀತಿ ನಡೆದು ಕಾದಂಬರಿ ಮುಕ್ತಾಯದಲ್ಲಿ ನಮಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ವಿಚಾರ ಗೊತ್ತಾಗುತ್ತೆ. ಅಲ್ಲಿ ನವತರುಣರು ಬೌದ್ಧ ಧರ್ಮದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅಲ್ಲೆಲ್ಲ ಸೇರಿರ್ತಾರೆ. ಅವರು ಒಂದು ಹಾಡನ್ನು ಹಾಡ್ತಾರೆ. ಆ ಹಾಡಿನಲ್ಲಿ ಒಂದು ಇದು ಬರುತ್ತೆ, ಅಂದರೆ ನಮ್ಮ ಈ ಜ್ಞಾನ ಮತ್ತು ವಿಜ್ಞಾನ, ಸಾಹಿತ್ಯದಿಂದ ಬಂದಿರತಕ್ಕಂಥ ಜ್ಞಾನ ಆಗಿರ್ಬೋದು, ಬೇರೆ ರೀತಿಯಲ್ಲಾದರೂ ಜ್ಞಾನ ಬಂದಿರ್ಬೋದು, ಇರಲಿ. ಇಲ್ಲಿ ಮುಖ್ಯವಾಗಿ ನಮ್ಮ ಸಾಹಿತ್ಯದ ಜ್ಞಾನ ಇದೆಯಲ್ಲ, ಅದು ಬಹಳ ಮುಖ್ಯ. ಸಾಹಿತ್ಯದ ಜ್ಞಾನ ಮತ್ತು ವಿಜ್ಞಾನ ಇವೆರಡೂ ಒಂದು ಖಡ್ಗ ಇದ್ದಂತೆ. ಆ ಗೀತೆಯಲ್ಲೇ ಬರುತ್ತೆ, ಆ ಖಡ್ಗ ಇದ್ದಂತೆ. ಆ ಖಡ್ಗ
ಈ ಮತಧರ್ಮದಲ್ಲಿರ್ತಕ್ಕಂಥ ಅಂಧಕಂದಾಚಾರಗಳನ್ನು, ಮೂಢನಂಬಿಕೆಗಳನ್ನು, ಅದರಿಂದ ಉಂಟಾಗಿರ್ತಕ್ಕಂಥ ಈ ಶೋಷಣೆ ಇನ್ನೊಂದು ಮತ್ತೊಂದು ಏನಿದೆಯೋ ಅದನ್ನು ಈ ಇಬ್ಬಾಯಿಯ ಖಡ್ಗ ಎರಡೂ ಕಡೆ ಅಲುಗಿರುತ್ತೆ, ಅದರಲ್ಲಿ ಕತ್ತರಿಸ್ತದೆ ಅನ್ನೋ ಮಾತುಗಳು ಅನ್ನುವ ಅರ್ಥದಲ್ಲಿ ಕತ್ತರಿಸಬೇಕು. ಆ ಮುಖಾಂತರ ಸಮತೆಯನ್ನು, ಸಮಾನತೆಯನ್ನು, ಸಮಬಾಳನ್ನು, ಸರ್ವೋದಯವನ್ನು ಉಂಟು ಮಾಡಬೇಕು, ದೇಶ ಪ್ರಗತಿಯತ್ತ ಸಾಗಬೇಕು ಅನ್ನುವ ಆಶಯವನ್ನು ಅಲ್ಲಿ ವ್ಯಕ್ತಗೊಳಿಸುತ್ತೆ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇನ್ನೊಂದು, ಕುವೆಂಪು ಅವರು ಬೌದ್ಧ ಧರ್ಮವೇ ಇದು ಒಂದು ರೀತಿಯಲ್ಲಿ ಪರಿಹಾರ ಈ ತವಕ ತಲ್ಲಣೆಗಳು ಅಥವಾ ಈ ಸಮಸ್ಯೆಗಳೇನಿವೆಯೋ ಅದಕ್ಕೆ ಅನ್ನುವ ಸಂದೇಶವನ್ನು ಸಾರ್ತಾ ಇದ್ದಾರೆ ಅನ್ನುವ ಭಾವನೆಯು ಕೂಡ ಅಲ್ಲಿ ಬರುತ್ತೆ. ಅಂದರೆ ಅಂಬೇಡ್ಕರನ್ನು ಕುವೆಂಪು ಓದ್ಕೊಂಡಿದ್ದಾರೋ ಇಲ್ಲವೋ ಗೊತ್ತಿಲ್ಲ. ಯಾಕೆ ಅಂತಂದರೆ ಅಂಬೇಡ್ಕರ್ ಬಗ್ಗೆ ಎಲ್ಲೂ ಪ್ರಸ್ತಾಪ ಬರಲ್ಲ. ಅಂಬೇಡ್ಕರಿಗಿಂತ ಕುವೆಂಪು ಅವರು ಸುಮಾರು 11 ವರ್ಷ ಚಿಕ್ಕವರು. ಅದರಿಂದಾಗಿ ಅದು ಆ ಪ್ರಭಾವ ಏನು ಊಹೆ ಮಾಡಬೇಕಾಗಿಲ್ಲ ಅಥವಾ ಇರಲ್ಲ, ಬೇಕಾಗಿಲ್ಲ. ಆದರೆ ಕುವೆಂಪು ಅವರು ಅವ್ವಯ್ಯನ ಮುಖಾಂತರ ಅದನ್ನು ಹೇಳ್ತಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಹೀಗೆ ಇವತ್ತಿಗೂ ಕೂಡ ಈ ಧರ್ಮದ ಈ ಸಮಸ್ಯೆಗಳನ್ನು ಚರ್ಚೆ ಮಾಡ್ತಾನೇ ಇದ್ದೀವಿ. ಈ ಕಾದಂಬರಿ ಕೂಡ ಚರ್ಚೆ ಮಾಡ್ತಾ ಇದೆ. ಅದರಿಂದಾಗಿ ಈ ಕಾದಂಬರಿಗಳು ಇವತ್ತಿಗೂ ಕೂಡ ತುಂಬ ಪ್ರಸ್ತುತವಾಗಿವೆ, ನಿತ್ಯ ನೂತನವಾಗಿದೆ. ಒಂದು ಒಳ್ಳೆಯ ಕಲಾತ್ಮಕತೆ ಇರ್ತಕ್ಕಂಥ ಕಾದಂಬರಿಗಿರ್ತಕ್ಕಂಥ ಲಕ್ಷಣ ಇದು ಅಂತ ನಾನು ಹೇಳ್ತೀನಿ. ಓಕೆ, ಧನ್ಯವಾದಗಳು ದಂಡಪ್ಪನವರೇ. ಕಾದಂಬರಿಗಳ ಬಗ್ಗೆ ಒಂದು ಹೊಸ ನೋಟವನ್ನು ಕೊಟ್ಟಿದ್ದೀರಿ. ಇದನ್ನು ಮುಂದಿನ ಸುತ್ತಿನಲ್ಲಿ ನಾವು ಎತ್ಕೊಳ್ಬೋದು. ಈಗ ಮೇಡಮ್ ತೇಜಶ್ರೀ ಅವರಿಗೆ ನನ್ನ ಪ್ರಶ್ನೆ ಏನು ಅಂದರೆ, ನಾವೀಗ ಬರಹಗಾರರಾಗಿ ಕುವೆಂಪು ಕೇವಲ ಬರಹಗಾರರಲ್ಲ ನಿಜ, ಆದರೆ ನಮಗೆ ಅವರನ್ನು ಮೊದಲನೇದಾಗಿ ನಾವು ಅವರನ್ನು ಗಮನಿಸೋದು ಕವಿಗಳು ಅಂತ. ಅವರು ಆಮೇಲೆ ಮಹಾಕಾವ್ಯವನ್ನು ಬರೆದಿದ್ದಾರೆ, ಆಮೇಲೆ ಮಕ್ಕಳ ಸಾಹಿತ್ಯವನ್ನು ರಚಿಸಿದ್ದಾರೆ, ಅಲ್ಲೂ ಸಾಕಷ್ಟು ಕವನಗಳಿದ್ದಾವೆ, ಕಥೆಗಳಿದ್ದಾವೆ, ಲಲಿತ ಪ್ರಬಂಧಗಳನ್ನು ಬರೆದಿದ್ದಾರೆ. ಹೀಗೆ ಅವರ ಎಲ್ಲ ಬರಹಗಳಲ್ಲಿ ಮಕ್ಕಳ ಸಾಹಿತ್ಯವೂ ಸೇರಿ ಎಲ್ಲ ಬರಹಗಳಲ್ಲೂ ಒಂದು ಚಿಂತನೆ ಇದೆ. ಆ ಚಿಂತನೆಯ ಮಹತ್ವ ಈ ಸಂದರ್ಭಕ್ಕೆ, ಇವತ್ತಿನ ಸಂದರ್ಭಕ್ಕೆ ನಿಮಗೆ ಹೇಗೆ ಕಾಣುತ್ತೆ ಮತ್ತು ಯಾವ ರೀತಿ ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತ ಅನಿಸುತ್ತೆ? ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಪ್ರತಿಷ್ಠಾನಕ್ಕೆ ನನ್ನನ್ನು ಇಲ್ಲಿಗೆ ಆಹ್ವಾನಿಸಿದ್ದಕ್ಕಾಗಿ ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಒಂದೆರಡು ವಿಚಾರಗಳನ್ನು ನಿಮ್ಮ ಮುಂದೆ ಇಡೋ ಪ್ರಯತ್ನ ಮಾಡ್ತೀನಿ. ಮೊದಲನೇದಾಗಿ ಮೇಡಮ್ ಹೇಳಿದ ಒಂದು ಕುವೆಂಪು ಒಬ್ಬ ಸಾಂಸ್ಕೃತಿಕ ವ್ಯಕ್ತಿಯಾಗಿ ಅಥವಾ ವ್ಯಕ್ತಿತ್ವವಾಗಿ ನಾವು ನೋಡಬೇಕಾದಂತಹ ಅಗತ್ಯ ಮತ್ತು ಅದರ ಪ್ರಸ್ತುತತೆಯನ್ನು ಸಂಪೂರ್ಣವಾಗಿ ಒಪ್ಪಿ ಮತ್ತು ಇನ್ನಿಬ್ಬರು ಸಂವಾದಕರು ಎತ್ತಿದ ಕೆಲವು ವಿಚಾರಗಳಿಗೆ ಪೂರಕವಾಗಿ ಒಂದು ಘಟನೆಯನ್ನು ಹೇಳಿ ನಾನು ನನಗೆ ಕೇಳಿದ ಪ್ರಶ್ನೆಯನ್ನು ಮುಂದುವರಿಸ್ಕೊಂಡು ಹೋಗ್ತೀನಿ. ಈ ಘಟನೆಯನ್ನು ನನ್ನ ತಂದೆ ಜಹೋ ನಾರಾಯಣ ಸ್ವಾಮಿಯವರು ಅವರ ಚೈತನ್ಯ ರೂಪಿ ಕುವೆಂಪು ಅನ್ನುವ ಪುಸ್ತಕದ ಒಳಗಡೆ ದಾಖಲು ಮಾಡಿದ್ದಾರೆ. ಇದು ಕುವೆಂಪು ಅವ್ರನ್ನ ಹಲವಾರು ಸರ್ತಿ ಅವರು ಇಲ್ಲಿ ಮೈಸೂರಿಗೆ ಬಂದಾಗ ಭೇಟಿಯಾಗಿ ಅಂಥ ಒಂದು ಭೇಟಿಯಲ್ಲಿ ನಡೆದ ಒಂದು ಸಂದರ್ಭ ಇದು. ಒಂದು ಸಂದರ್ಭದ ಒಂದು ತುಣುಕು ಇದು. ಇದು ಬಹುಶಃ ಒಂದು 85-87ರ ಕಾಲಘಟ್ಟದಲ್ಲಿ ಇದಕ್ಕೆ ವಿಶ್ವವಿದ್ಯಾಲಯಕ್ಕೆ ಯಾವ ಹೆಸರನ್ನಿಡಬೇಕು ಅನ್ನುವ ಚರ್ಚೆ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಹಲವಾರು ಜನ ಅದಕ್ಕೆ ಬೇರೆ ಬೇರೆ ಹೆಸರುಗಳನ್ನು ಸೂಚಿಸ್ತಾಯಿದ್ರು. ಕರ್ನಾಟಕ ವಿಶ್ವವಿದ್ಯಾಲಯ ಅಂತ ಇಡಬೇಕು ಅಂತ ಅನ್ನೋದು ನಡೀತಾ ಇದ್ದಂತಾಗ ಸಚಿವ ಸಂಪುಟ ಸಭೆ ಒಳಗಡೆ ನಜೀರ್ ಸಾಬ್ ಅವರು ಬಹಳ ಬಲವಾಗಿ ಕುವೆಂಪು ಅವರ ಹೆಸರನ್ನೇ ಇಡಬೇಕು ಅಂತ ಹೇಳಿ ಅದನ್ನು ಸಂಪುಟ ಸಭೆಯಲ್ಲಿ ಅದು ಅನುಮೋದನೆ ಆಗತ್ತೆ. ಸೊ ಆ ವಿಷಯವನ್ನು ನಮ್ಮ ತಂದೆಯವರು ತುಂಬ ಹತ್ತಿರ ಆಗಿದ್ದ ಆವಾಗಿನ ನಮ್ಮ ಹಾಸನದ MLA ಆಗಿದ್ದ ಈ ನಂಜೇಗೌಡರ ಮೂಲಕ ಅವರಿಗೆ ಅವತ್ತಿನ ಬೆಳಗ್ಗೆ ವಿಷಯ ಗೊತ್ತಾಗಿ ಅವತ್ತಿನ ದಿನವೇ ಅವರು ಮೈಸೂರಿಗೆ ಬಂದು ಏನೋ ಕೆಲಸ ಮುಗಿಸಿ ಎಂದಿನಂತೆ ಕುವೆಂಪು ಅವ್ರನ್ನ ಭೇಟಿ ಮಾಡಲಿಕ್ಕೆ ಹೋಗ್ತಾರೆ. ಸಂಜೆ 5:30 ಸಮಯದಲ್ಲಿ ಅವರು ಇಬ್ಬರು ಆರಂಭದ ಕುಶಲೋಪರಿಯ ಮಾತಿನ ನಂತರ ಈ ಪ್ರಸ್ತಾಪ ಬರುತ್ತೆ, ಇದು ಅನುಮೋದನೆ ಆಯಿತು ಅಂತ ಕೇಳ್ಪಟ್ಟೆ, ನಿಮಗೇನಾದರೂ ಗೊತ್ತಾಯ್ತಾ ಅಂತ.
ಇಲ್ಲ ನನಗೆ ಯಾವ ವಿಷಯನೂ ಗೊತ್ತಿಲ್ಲ ಇನ್ನೂ ಅಂತ ಹೇಳ್ತಾರವರು. ಆದರೆ ನಿನ್ನೆ ದಿನ ಯಾರೋ ಕೆಲವರು RSSನವರು ಮತ್ತು ಬಜರಂಗ ದಳದವರು ಬಂದಿದ್ದರು ಅಂತ. ಯಾವ ಸಲುವಾಗಿ ಬಂದಿದ್ದರು ಅಂತ, ವಿಶ್ವವಿದ್ಯಾಲಯಕ್ಕೆ ನಿಮ್ಮ ಹೆಸರು ನೀಡಬೇಕು ಅನ್ನೋ ಪ್ರಸ್ತಾಪ ಬರ್ತಾ ಇದೆ. ವಿಶ್ವವಿದ್ಯಾಲಯಕ್ಕೆ ಒಬ್ಬ ವ್ಯಕ್ತಿ ಹೆಸರನ್ನು ನೀಡೋದು ಅಷ್ಟು ಸೂಕ್ತ ಅಲ್ಲ, ಹಾಗಂತ ಹೇಳಿ ನೀವೇ ಸರ್ಕಾರಕ್ಕೆ ಪತ್ರ ಬರೀರಿ ಅಂತ ಹೇಳಿದರು ಅವರು ನನಗೆ ಅಂತ. ಅದಕ್ಕೆ ನೀವೇನು ಹೇಳಿದ್ರಿ? ನಾನು ಸರ್ಕಾರಕ್ಕೆ ಅರ್ಜಿ ಹಾಕ್ಕೊಂಡಿಲ್ಲ ಹೆಸರು ಇಡಿ ಅಂಥೇಳಿ, ಹಾಗಾಗಿ ಅದು ನನಗೆ ಸಂಬಂಧಪಟ್ಟಂಥ ವಿಷಯ ಅಲ್ಲ ಅಂತ ಹೇಳಿದೆ. ಅದಾದಮೇಲೂ ಅವರು ಅದು ಇದು ಏನೇನೋ ಮಾತನಾಡ್ತಾಯಿದ್ರು. ನಾನು ಗಡಿಯಾರ ನೋಡಿದೆ, ಅವರು ಎದ್ದು ಹೋದರು ಅಂತ ಹೇಳಿ, ನಡೀರಿ ವಾಕಿಂಗ್ ಹೋಗೋಣ ಅಂಥೇಳಿ ಅವರು ಕರ್ಕೊಂಡು ಹೋಗ್ತಾರೆ. ಒಂದು ಸ್ವಲ್ಪ ದೂರ ಹೋಗಿ ಮಾತುಕತೆ ಆಡ್ತಾ ಒಂದು ಸ್ವಲ್ಪ ದೂರ ಹೋಗಿ ಆದ ನಂತರ ಇದನ್ನೇ ಕೇಳ್ತಾರೆ ನಮ್ಮ ತಂದೆ, ಯಾಕೆ ಈ ಜನಕ್ಕೆ ಕುವೆಂಪು ಒಬ್ಬ ವ್ಯಕ್ತಿಯಾಗೆ ಕಾಣ್ತಾರೆ, ಅವರೊಬ್ಬ ಶಕ್ತಿಯಾಗಿ ನಮಗೆ ಯಾಕೆ ಕಾಣ್ತಾ ಇಲ್ಲ ಅಂತ ಕೇಳ್ತಾರೆ. ಅದು ಸಂಜೆ ಸೂರ್ಯಾಸ್ತದ ಸಮಯ, ಅವರ ತಲೆ ಮೇಲೆ ಕೂದಲು ಬೆಳಕು ಬೀಳ್ತಾ ಇತ್ತಂತೆ. ಆ ಇಡೀ ಕೂದಲು ಆ ಚಿನ್ನದ ಬಣ್ಣದಲ್ಲಿ ಹೊಳಿತಾ ಇತ್ತು. ಅವರು ಹೀಗೆ ತಿರುಗಿ ಭುಜವನ್ನು ಹಿಡ್ಕೊಂಡು ಒಂದು ಕಣ್ಣನ್ನು ಭಾಳ ಜೋರಾಗಿ ಕಣ್ಣನ್ನು ಬಿಟ್ಟು, ಈ ಪುಟ್ಟಪ್ಪ ಯಾರಂತ ಈಗ ಗೊತ್ತಾಗೋದಿಲ್ಲ, ಇನ್ನು 50 ವರ್ಷ ಬಿಟ್ಟು ಗೊತ್ತಾಗತ್ತೆ ಅಂತ ಹೇಳಿದ್ರಂತೆ. ಇದನ್ನು ಈಗ ಲೇಖನದ ಶೀರ್ಷಿಕೆಯನ್ನು ಪುಟ್ಟಪ್ಪನವರಲ್ಲಿ ಕುವೆಂಪು ಅವರನ್ನು ಕಂಡ ದಿನ ಅಂತ ಲೇಖನದಲ್ಲಿ ಬರೆದಿದ್ದಾರೆ ಅವರು. ಒಂದು ಶಕ್ತಿಯಾಗಿ ಒಟ್ಟು ಕರ್ನಾಟಕವನ್ನು ಮತ್ತು ಕನ್ನಡದ ಮನಸ್ಸುಗಳನ್ನು ಕುವೆಂಪು ಅವರು ಕಟ್ಟಿದ ಬಗೆಯನ್ನು ನಾವು ಅರ್ಥ ಮಾಡಿಕೊಂಡ್ರೆ, ನಾವು ಇವತ್ತೂ ಅವ್ರನ್ನ ಸಾಹಿತಿ ಅಂತ ಅಷ್ಟೇ ಯಾಕೆ ಒಂದು ಕಾರ್ನರ್ ಮಾಡಿ ಕೂರ್ಸೋಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅನ್ನುವ ಹಿಂದಿನ ಸತ್ಯ ನಮಗೆ ಸುಲಭವಾಗಿ ಗೊತ್ತಾಗತ್ತೆ. ಈಗ ಇದನ್ನೇ ಮುಂದುವರಿಸಿ ನನ್ನ ಕೇಳಿದ ಪ್ರಶ್ನೆಗೆ ಬಂದರೆ, 24ರಲ್ಲಿ ಕುವೆಂಪು ಅವರು ಜೇಮ್ಸ್ ಕಸಿನ್ಸ್ ಅವ್ರನ್ನ ಭೇಟಿ ಆಗ್ತಾರೆ. ಅದು ನಿಮ್ಮಲ್ಲಿ ಭಾಳಷ್ಟು ಜನರಿಗೆ ಅದು ಗೊತ್ತಿರುತ್ತೆ. ಅವ್ರು ಹೇಳೋ ಒಂದು ಮಾತು ನನ್ನನ್ನು ಥ್ರೂ ಔಟು ನಾನು ಸಾಹಿತ್ಯವನ್ನು ಓದಲಿಕ್ಕೆ ಶುರು ಮಾಡಿದ ಕಾಲದಿಂದ ನನ್ನನ್ನು ಬಹಳ ಕಾಡುವಂಥದ್ದು ಏನಂದರೆ, ಒಬ್ಬ ಸಮರ್ಥ ಕವಿ ಬರುವ ತನಕ ಒಂದು ಭಾಷೆ ಅಸಮರ್ಥವಾಗಿ ಕಾಣುತ್ತೆ. ಯಾವಾಗ ನಾವು ಆ ಭಾಷೆಯ ಸಾಧ್ಯತೆಗಳನ್ನು ಒಬ್ಬ ಸಮರ್ಥನಾದಂತಹ ಕವಿ ಮುಟ್ಟುತ್ತಾನೋ, ಅದನ್ನು ಟ್ಯಾಪ್ ಮಾಡೋಕ್ಕೆ ಪ್ರಯತ್ನ ಪಡ್ತಾನೋ, ಆಗ ಭಾಷೆ ತನ್ನೆಲ್ಲ ಸಾಧ್ಯತೆಗಳಿಂದ ನಮ್ಮ ಮುಂದೆ ಬಂದು ನಿಲ್ಲುತ್ತೆ ಅನ್ನುವ ಆ ಮಾತು ಕುವೆಂಪು ಅವರ ಒಟ್ಟು ಹುಡುಕಾಟದ ದಿಕ್ಕನ್ನೇ ಅದು ಬದಲಾಯಿಸಿಬಿಡುತ್ತೆ. ನಾನು ಒಬ್ಬ ಕವಿಯಾಗಿ ನನ್ನದೇ ಏನೋ ಹುಡುಕಾಟವನ್ನು ನಡೆಸ್ತಾ ಇರುವಂಥ ಈ ಹೊತ್ತಿನಲ್ಲಿ ಒಂದು ಈ ಕನ್ನಡದಲ್ಲಿ ಏನಿದೆ, ಏನೂ ಇದರಲ್ಲೇನೂ ಬರೆಯೋಕ್ಕಾಗಲ್ಲ, ನನಗನ್ಸಿದ್ದನ್ನೇನು ಅಭಿವ್ಯಕ್ತಿ ಮಾಡೋಕ್ಕಾಗಲ್ಲ ಅಂತ ಅಂದುಕೊಂಡಿದ್ದಂತಹ ಕುವೆಂಪು ಅವರು ಈ ಒಂದು ಮಾತಿನಿಂದ ಏನನ್ನೆಲ್ಲವನ್ನು ಸೃಷ್ಟಿ ಮಾಡಿಬಿಟ್ರಲ್ಲ. ಇದು ಎಂಥ ವಿಚಿತ್ರ ಇದು. ಅವ್ರ ಸಾಹಿತ್ಯವನ್ನು ಓದ್ತಾ ಇದ್ದರೆ ನಾನೇನಾರ ಬರಿಬೇಕಂತ ಅನಿಸಿದಾಗ ನಾನೇನು ಬರೆಯೋಕ್ಕೆ ಉಳಿದಿಲ್ಲ ಇಲ್ಲಿ, ಯಾಕಂದರೆ ಹೇಳಬೇಕಾದ್ನೆಲ್ಲವನ್ನೂ ಹೇಳಿಬಿಟ್ಟಿದ್ದಾರೆ ಕುವೆಂಪು ಈಗಾಗಲೇ ಅಂತಲೇ ನನಗೆ ಎಷ್ಟೋ ಸರ್ತಿ ಅನಿಸುತ್ತೆ. ಮತ್ತು ಇಷ್ಟು ವಿಸ್ತಾರದಲ್ಲಿ, ಇಷ್ಟು ವೈವಿಧ್ಯತೆಯಲ್ಲಿ, ಅಷ್ಟು ಭಾಷೆಯ ಲಯದಲ್ಲಿ, ಅವರ ಹುಡುಕಾಟದ ಆ ಆಳದಲ್ಲಿ ಇಲ್ಲ ಆ ಯಾವ ಕಾಲದ ಶಾಸ್ತ್ರವೇನು ಹೇಳಿದರೇನು, ಎದೆಯ ದನಿಗೂ ಮಿಗಿಲು ಶಸ್ತ್ರವಿಹುದೇನು ಅಂತ ನನ್ನ ಎದೆಯ ದನಿಯನ್ನು ನಾನು ಕೇಳ್ಕೊ ಅಂತನ್ನುವ ಒತ್ತಾಯವನ್ನು ಕೂಡ ಇದೇ ಕುವೆಂಪು ಅವರ ಸಾಹಿತ್ಯ ನನ್ನನ್ನು ಪ್ರೇರೇಪಿಸುತ್ತೆ. ಅಂದರೆ ಏನೂ ಮಾಡೋಕ್ಕೆ ಇಲ್ಲ ಬಿಡು, ಎಲ್ಲ ಆಗೋಗಿದೆ, ಸುಮ್ಮನೆ ಇದನ್ನು ಧ್ಯಾನಸ್ಥವಾಗಿ ಓದ್ಕೊಂಡಿರೋದಷ್ಟೇ ನಮಗೆ ಸಾಕು ಅಂತ ಅನ್ನುವ ಹೊತ್ತಿಗೂ ಇಲ್ಲ, ನೀನು ನಿನ್ನ ಮಾತನ್ನು ಸೇರ್ಸೋಕ್ಕೆ ಸಾಧ್ಯ ಇದೆ ಅನ್ನುವ ಒಂದು ಆತ್ಮವಿಶ್ವಾಸವನ್ನು ಕೂಡ ಇದೇ ಕುವೆಂಪು ಅವರ ಕಾವ್ಯ, ಒಟ್ಟು ಸಾಹಿತ್ಯ ನನ್ನೊಳಗೆ ಒಬ್ಬ ಲೇಖಕಿಯಾಗಿ ಮತ್ತು ಒಬ್ಬ ಚಿಂತಕಿಯಾಗಿ ಅವು ನನ್ನನ್ನು ಪ್ರೇರೇಪಿಸ್ತವೆ. ಕುವೆಂಪು ಅವರು ನಮಗೆಲ್ಲ ಗೊತ್ತಿರೋ ಹಾಗೆ ಹಲವಾರು ಪ್ರಕಾರಗಳಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಅದೆಲ್ಲವುದರ ಹಿಂದೆ ಕೆಲಸ ಮಾಡಿರುವಂಥದ್ದು ನನಗೆ ತೋರುವ ಮಟ್ಟಿಗೆ ಅದು ಒಂದು ಕವಿಯ ಮನಸ್ಸು. ಕವಿ ಅಥವಾ ಕಾವ್ಯ ಅನ್ನುವಂಥದ್ದನ್ನು ನಾನು ಒಂದು ಹೈಯೆಸ್ಟ್ ಫಾರ್ಮ್ ಆಫ್ ಎಕ್ಸ್ಪ್ರೆಷನ್ ಅಂತ ನಾವು ಯಾವುದನ್ನು ಕರಿತೀವಿ ಆ ಅರ್ಥದಲ್ಲಿ ಮಾತ್ರ ಬಳಸ್ತಾ ಇದ್ದೀನಿ.
ಮತ್ತು ಒಂದು ಕವಿಯ ಕಣ್ಣು ದರ್ಶನದಲ್ಲಿ ಅನ್ನುವಂಥ ಅವರ ತಿಳುವಳಿಕೆ ಏನಿದೆ ಅದು ಅವರ ಒಟ್ಟಾರೆ ಸಾಹಿತ್ಯದ ಹಿನ್ನೆಲೆಯಲ್ಲಿ ಒಂದು ಭಿತ್ತಿಯಾಗಿ ಕೆಲಸ ಮಾಡ್ತಾ ಇದೆ ಅಂತ ಕೂಡ ನನಗನ್ಸುತ್ತೆ. ನಾನು ಸುಮ್ಮನೆ ಕುತೂಹಲಕ್ಕೆ ಈಗ ಮತ್ತೆ ಅಮಲನ ಕಥೆಯನ್ನು ತೆಗೆದು ನೋಡಿದೆ ಮೊನ್ನೆ. ಎಷ್ಟೋ ಸರ್ತಿ ವಿಸಿಟ್ ಮಾಡಿ ಮೊನ್ನೆ ನನಗೆ ಅವರು ಏನು ಅನಂತರದ ದಿನಗಳಲ್ಲಿ ಆ ಪಂಚ ಮಂತ್ರಗಳನ್ನು, ಸಪ್ತಸೂತ್ರಗಳನ್ನು ಮತ್ತು ಅವೆರಡೂ ಕಲಿತಂತಹ ಒಂದು ನಮ್ಮ ಏನು ವಿಶ್ವಮಾನವ ಒಂದು ಪ್ರಜ್ಞೆ ಅನ್ನೋದನ್ನು ಅವ್ರು ಏನು ತಂದರು ಅವಷ್ಟನ್ನು ಗರ್ಭೀಕರಿಸ್ಕೊಂಡಿರುವಂತಹ ಒಂದು ಹುಡುಕಾಟ ಅಮಲನ ಕಥೆ ಒಳಗಡೆ ಕಾಣುತ್ತೆ. ಅವ್ರು ಬರೆದಾಗ ಅದು ಅವರಿಗೆ ಹಾರ್ಟ್ಲಿ ಹಿ ವಾಸ್ 20 ವರ್ಷ ವಯಸ್ಸವರಿಗೆ. ಅದರಲ್ಲಿ ಅಮಲ ಕಾಡಿಗೆ ಹೋಗಿ ಅವನನ್ನು ಹುಡ್ಕೊಂಡು ಅವನ ಮಗ ಹೋಗಿ ಮತ್ತು ವಾಪಸ್ಸು ಅಪ್ಪನ ಹುಡ್ಕೊಂಡು ಅವನು ತನ್ನ ಮನೆ ಗುಡಿಸಲು ಇದ್ದಂಥ ಜಾಗಕ್ಕೆ ಬಂದಾಗ ಅಲ್ಲಿ ಗುಡಿಸಲು ಕಾಣೆ ಆಗಿಬಿಟ್ಟಿರುತ್ತೆ. ಆವಾಗ ಬರೆಯುವಂಥ ಆ ಸಾಲುಗಳು ಎಷ್ಟು ನನಗೊಂಥರ ಭಾಳ ವಿಚಿತ್ರವಾಗಿ ಮತ್ತೆ ವಾಪಸ್ಸು ನನ್ನನ್ನೇ ನಾನು ಕುವೆಂಪು ಅವರ ಸಾಹಿತ್ಯಕ್ಕೆ ಮತ್ತೆ ರಿವಿಸಿಟ್ ಮಾಡುವ ಬೇರೆ ಬಗೆಯಲ್ಲಿ ಬೇರೆ ಒಂದು ಆ್ಯಂಗಲಲ್ಲಿ ನೋಡಬೇಕಾದಂಥ ಒಂದು ಒತ್ತಡವನ್ನು ಅದು ಅವತ್ತು ಸೃಷ್ಟಿ ಮಾಡಿತು, ವಿಚ್ ವಾಸ್ ಸಮಥಿಂಗ್ ವೆರಿ ಇಂಟ್ರೆಸ್ಟಿಂಗ್. ಅದರಲ್ಲಿ ಅವ್ರು ಬರೀತಾರೆ, ಕದಗಳಿಲ್ಲದ ಮನೆಯು ತಾನದು, ಹೊದಿಕೆ ಇಲ್ಲದ ಮನೆಯು ತಾನದು, ಕತ್ತಲಿಲ್ಲವು ಬೆಳಕು ಇಲ್ಲವು, ಅಲ್ಲಿ ದುಃಖದ ಕೂಗು ಇಲ್ಲವು, ಅಲ್ಲಿ ಹಣದ ಜಗಳವಿಲ್ಲವು, ಅಲ್ಲಿ ಜನನವು ಮರಣವಿಲ್ಲವು, ಅಲ್ಲಿ ಡಂಭವು ಸೇರದು. ಎಷ್ಟು ಚೆನ್ನಾಗಿದೆ. ಅಲ್ಲಿ ಇಲ್ಲವು ಇಲ್ಲವೆಂಬುದು, ಇಲ್ಲ ಅನ್ನೋದೇ ಅಲ್ಲಿಲ್ಲ, ಅದಿಲ್ಲ ಇದಿಲ್ಲ ನೋ ಕಂಪ್ಲೇಂಟ್. ಅಲ್ಲಿ ಇಲ್ಲ ಅನ್ನೋದೇ ಇಲ್ಲ, ಜಾತಿ ಭೇದಗಳಿಲ್ಲ, ನೀತಿ ನಡತೆಗಳಲ್ಲಿ ಪರಮವು, ಪ್ರೀತಿ ಎಂಬುದು ಶ್ರೇಷ್ಠವು. ಇಷ್ಟೇ. ಇನ್ನೇನು ಹೇಳಿದ್ದಾರೆ ಅವರು ಆ ವಿಶ್ವಮಾನವ ಗೀತೆಯಲ್ಲಿ? ಇದನ್ನೇ ಅಲ್ವಾ ಇನ್ನೊಂದು ಭಾಷೆಯಲ್ಲಿ ಇನ್ನೊಂದು ಲಯದಲ್ಲಿ ಅದನ್ನು ಅಲ್ಲಿ ಹುಡುಕಾಟ. ಅಂದರೆ ಅವರ ಸಾರಭೂತವಾಗಿ ಅವರು ಹೇಳ್ತಾ ಇರುವಂತಹ ವಿಶ್ವಮಾನವ ಗೀತೆಯ ಆ ಸಂದೇಶ ಅನ್ನೋದೇನಿದೆ ಅದು ಬೀಜ ರೂಪದಲ್ಲಿ ಅಮಲನ ಕಥೆ ಒಳಗಡೆನೇ ಅದು ಎಕ್ಸ್ಪ್ರೆಸ್ ಆಗಿಬಿಟ್ಟಿದೆಯಲ್ಲ. ಹಾಗೆ ಅದು ಹೇಳಂಗೆ ಒಬ್ಬ ಲೇಖಕ ಒಂದನ್ನೇ ಹುಡುಕಾಟವನ್ನು ಅವನ ಥ್ರೂಔಟ್ ಬದುಕಿನಲ್ಲಿ ಮಾಡ್ತಾ ಇರ್ತಾನೆ, ಅದನ್ನು ಬೇರೆ ಬೇರೆ ಬಗೆಗಳಲ್ಲಿ ಅದನ್ನು ಅವನು ಎಕ್ಸ್ಪ್ರೆಸ್ ಮಾಡ್ತಾ ಇರ್ತಾನೆ ಅನ್ನುವಂಥ ಮಾತು ಎಷ್ಟು ಸತ್ಯ ಅದು ಅಂತ ಅನ್ನಿಸ್ತು. ಇದು ಅಮಲನ ಕಥೆ 20 ವರ್ಷದಲ್ಲಾದರೆ ಆನಂತರ ಎಷ್ಟೋ ವರ್ಷಗಳ ನಂತರ 1949ರಲ್ಲಿ ಅವರು ಬರೆದ ರಾಮಾಯಣ ದರ್ಶನಮಲ್ಲಿ ಇದು ನೆಲದಲ್ಲಿ ಬಾನಲ್ಲಿ ಕಡಲು ಕಾಡುಗಳಲ್ಲಿ ಪಕ್ಕಿಮಿಗ ಪುಲ್ಗಳಲ್ಲಿ ಆರ್ಯರಲಿ ಮೇಣ ನಾರ್ಯರಲಿ ಕೇಳ್ ವಿಶ್ವಮಂ ಸರ್ವತ್ರ ತುಂಬಿದಂತರ್ಯಾಮಿ ಚೇತನಂ ತಾಂ ಪ್ರೇಮಾತ್ಮವಾಗಿರ್ಬೋದು. ಎಲ್ಲ ಕಡೆಯೂ ಇದೇ ಇರೋದು. ಏನದು? ಒಂದು ಪ್ರೀತಿಯ ತತ್ವ, ಒಂದು ಸಮಾನತೆಯ ತತ್ವ, ಒಂದು ಸರ್ವೋದಯದ ತತ್ವ. ಇವುಗಳನ್ನು ಹಿಡ್ಕೊಂಡು ಹೋದಾಗ ಅಂದರೆ ಈಗೇನಂದರೆ ಒಂದು ಏನು ನಡೀತಾ ಇದೆ ಅಂತಂದರೆ ಒಂದು ಆಂಶಿಕವಾಗಿ ಅವರನ್ನು ಗ್ರಹಿಸುವ ಮತ್ತು ಅವರನ್ನು ತುಂಡು ಮಾಡಿ ನೋಡುವಂತಹ ನಮ್ಮ ಕ್ರಮ ಏನಿದೆ ಅದನ್ನು ಇದು ಡಿಫೀಟ್ ಮಾಡುತ್ತೆ. ಅಂದರೆ ನಾವು ಒಬ್ಬ ಲೇಖಕನ ಮನಸ್ಸನ್ನು ನಾವು ಅರಿಬೇಕು ಅಂತಂದರೆ ಸಮಗ್ರವಾಗಿ ಮತ್ತು ಒಂದು ಕೃತಿಯಿಂದ ಕೃತಿಗೆ ಆತ ಅಥವಾ ಆಕೆ ಏನನ್ನು ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಯಾವ ಭಾಷೆಯ ಲಯವನ್ನು ಹುಡುಕಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಅದರ ಮೂಲಕ ಏನನ್ನು, ಯಾವ ಸಮಾಜವನ್ನು, ಯಾವ ಸಮುದಾಯವನ್ನು ಅಥವಾ ಯಾವ ಮನಸ್ಸನ್ನು ಅವರು ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ಸತ್ಯ ನಮಗೆ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ. ಅವರ ಒಟ್ಟು ಮಕ್ಕಳ ಸಾಹಿತ್ಯ ಇರಬಹುದು, ಕಾವ್ಯ, ಮಹಾಕಾವ್ಯ, ಲಲಿತ ಪ್ರಬಂಧ, ಇವೆಲ್ಲವುದನ್ನು ನಾವು ಒಟ್ಟಾರೆಯಾಗಿ ಗ್ರಹಿಸಿದಾಗ ಮೇಡಮ್ ಏನು ಹೇಳಿದ್ರು, ಅದು ಜಸ್ಟ್ ಸಾಂಸ್ಕೃತಿಕ ವ್ಯಕ್ತಿತ್ವ ಮತ್ತು ಒಂದು ಶಕ್ತಿಯಾಗಿ ಒಂದು ಆವಿರ್ಭಾವಗೊಳ್ಳುತ್ತಲ್ಲ ನಮ್ಮ ಒಳಗಡೆ. ಆ ಕುವೆಂಪು ಇವತ್ತಿಗೆ ಹೆಚ್ಚು ನಮಗೆ ಬೇಕು ಅಂತ ಅನಿಸುತ್ತೆ. ಸರಿ, ಸಾಂಸ್ಕೃತಿಕ ವ್ಯಕ್ತಿತ್ವ ನಮಗೆ ಬೇಕು, ಆವಿರ್ಭವಿಸು ಕುವೆಂಪು ಬೇಕು ಅಂತ ಹೇಳೋದು ಸರಿಯಾದ ಅಂಶ. ಇವರು ತೇಜಸ್ವಿಯವರು ಹತ್ರ ಒಮ್ಮೆ ಒಬ್ಬರು ಅವರ ಪುಸ್ತಕವನ್ನು ಪುನಃ ಪ್ರಿಂಟ್ ಮಾಡಬೇಕು ಅಂತ ಕೇಳಿದಾಗ ಅವರು ಒಂದು ಮಾತು ಹೇಳಿದರು ತೇಜಸ್ವಿ, ಏನಂದರೆ ಕುವೆಂಪು ಅವರ ಪುಸ್ತಕದ ಬಗ್ಗೆ. ನೋಡಿ, ಕುವೆಂಪು ಭಾಳ ದೀರ್ಘಕಾಲ ಉಳಿಯೋದು ಅವರ ಕೃತಿಗಳನ್ನು ಓದೋದ್ರಿಂದ. ನೀವು ಯಾರು ಬೇಕಾದರೂ ಅದನ್ನು ಪ್ರಿಂಟ್ ಮಾಡಿ, ತಪ್ಪಿಲ್ಲದೆ ಪ್ರಿಂಟ್ ಮಾಡಿ, ಅವರು ಹೇಗೆ ಪ್ರಿಂಟ್ ಮಾಡಿದ್ದಾರೋ ಹಾಗೆ ಪ್ರಿಂಟ್ ಮಾಡಿ ಮತ್ತು ಅದರ ಸಂಭಾವನೆಯನ್ನು ಆ ಟ್ರಸ್ಟಿಗೆ ಏನೋ ಕೊಟ್ಬಿಡಿ.
ಅಂತ ಹೇಳಿದ್ರು. ಅಂದರೆ ಅವರು ಆ ಥರ ಒಂದು ಓದಿನ ಒಂದು ಅಗತ್ಯವನ್ನು ಆ ರೀತಿ ಹೇಳಿದ್ದು ನನಗೆ ಈ ಸಂದರ್ಭದಲ್ಲಿ ನೆನಪಾಗ್ತಾ ಇದೆ. ಒಂದು ಪೂರ್ಣ ದೃಷ್ಟಿಯನ್ನು ಪ್ರತಿಪಾದಿಸಿದಂಥ ಒಬ್ಬ ದೊಡ್ಡ ಬರಹಗಾರ, ಸಾಂಸ್ಕೃತಿಕವಾಗಿಯೂ ಪ್ರಭಾವಿಸಿದ ಬರಹಗಾರ, ವೈಜ್ಞಾನಿಕ ಚಿಂತನೆಯನ್ನು ಮತ್ತು ತತ್ವಶಾಸ್ತ್ರವನ್ನು ಒಟ್ಟಿಗೆ ತಂದು ಒಂದು ಹೊಸ ತಾತ್ವಿಕತೆಯನ್ನು ನೀಡಿದ ಒಬ್ಬ ಬರಹಗಾರರನ್ನು ಪೂರ್ಣವಾಗಿ ಗ್ರಹಿಸೋದು ಭಾಳ ಮುಖ್ಯ. ನಿಜ, ನನಗೊಂದು ಮಾತು ನೆನಪಾಗುತ್ತೆ. ಆದರೂ ಕಾಲದ ಕೆಲವು ಅವಶ್ಯಕತೆಗಳಿಗಾಗಿ ಒಂದು ಆಂಶಿಕ ಪ್ರಯತ್ನವನ್ನು ಮಾಡುವಂಥದ್ದು ಅಗತ್ಯ ಇರುತ್ತೆ. ಯಾಕಂದರೆ ಒಮ್ಮೆ ಈ ಕೋವಿದ ಯಾರು ಅಂತ ಹೇಳಿದರೆ ಅವನು ಈ ಕ್ಲಾಸಿಫೈ ಮಾಡುವ ಶಕ್ತಿ ಉಳ್ಳಾತ ಅಂತ. ಈ ಕ್ಲಾಸಿಫಿಕೇಷನ್ನಲ್ಲಿ ಒಮ್ಮೆ ಜ್ಞಾನ ಬೆಳೆಯುತ್ತೆ, ಮತ್ತು ಅದು ಸೇರಿಕೊಂಡು ಪೂರ್ಣ ಜ್ಞಾನ ಆಗುತ್ತೆ, ಮತ್ತು ಪುನಃ ಅದು ಕ್ಲಾಸಿಫಿಕೇಷನಿಂದ ಬೆಳೆಯುತ್ತೆ. ಇದು ಜ್ಞಾನವು ಪಸರಿಸುವ ರೀತಿ. ಇದನ್ನು ಯಾಕೆ ಹೇಳಿದೆ ಅಂದರೆ, ಹೀಗೆ ಮಾತಾಡ್ತಾ ಇದ್ದಾಗ ನನಗೆ ರಾಮಾಯಣ ದರ್ಶನಮಿಂದ ಒಂದು ಮಾತು ನೆನಪಾಯಿತು. ಅಲ್ಲಿ ಸೀತೆಯನ್ನು ಬೆಂಕಿಗೆ ಹೋಗಬೇಕು, ಅವಳು ರಾವಣನ ಸೋತಿದ್ದಾನೆ. ಆವಾಗ ಸೀತೆ ಎಂಥ ಕಾಲಿಗೆ ಒಂದು ದಿಂಡು ಉರುಳುತ್ತಾ ಇದ್ದಾಳೆ ಅಂತ, ರಾಮನ ಕಾಲಿಗೆ ಅವಳು ಯಾವ ರೀತಿಯಲ್ಲಿ ಕಣ್ಣೀರು ಆಡ್ತಾ ಇದ್ದ, ಆ ಪಾದಗಳೇನು ಅಂತ ಹೇಳೋದು ಕುವೆಂಪು. ನೋಡಿ, ಅವರು ಇದು ರಾಮಾಯಣ ಒಂದು ಜಗದ್ಭವ್ಯ ಕೃತಿ ಅಂತ ಹೇಳಿದಂತಹ ಒಬ್ಬ ಲೇಖಕ ರಾಮನನ್ನು ಈ ಸಂದರ್ಭದಲ್ಲಿ ಹೇಗೆ ಹೇಳ್ತಾರೆ ಅಂತ ಹೇಳಿದ್ರೆ, ಒಬ್ಬ ಬರಹಗಾರ, ಒಬ್ಬ ಕವಿ, ಗೌತಮ ಶಾಪ ಕಿಲ್ಬಿಷ ವಿಮೋಚನಾ ಪಾದಂಗಳಂ ಅಂತ ಹೇಳ್ಬಿಡ್ತಾರೆ. ಅಂದರೆ ಗೌತಮನ ಶಾಪದಿಂದ ಅಹಲ್ಯೆಯನ್ನು, ಅದರ ಕಿಲುಬು ಹಿಡಿದಂಥ ವಿಷದಿಂದ ಅಹಲ್ಯೆಯನ್ನು ಬಿಡುಗಡೆ ಮಾಡಿದಂತಹ ಪಾದಗಳಿಗೆ ಅವಳು ಒಂದು ಕಣ್ಣೀರು ಹಾಕಿ ದಿಂಡುರುಳಿದರು ಅಂತ ಅಲ್ಲಿರುವ ಮಾತಿನ ಸಂದರ್ಭ. ಇದು ನನಗೆ ಯಾಕೆ ನೆನಪಾಯಿತು ಅಂದರೆ, ಈ ಮೊದಲಿನ 4 ಪ್ರಶ್ನೆಗಳು ಪ್ರತ್ಯೇಕವಾದ ಪ್ರಾಕಾರಗಳನ್ನು ನಾನು ಮನಸ್ಸಿನಲ್ಲಿ ಇಟ್ಕೊಂಡು ಕೇಳಿದರೂ ಕೂಡ ಅದು ಒಟ್ಟು ಸಾಹಿತ್ಯವನ್ನು ಹೀಗೆ ವಿಂಗಡಿಸಿಕೊಂಡು ಒಂದು ನೋಡುವ ಕ್ರಮಕ್ಕಾಗಿ ಅಷ್ಟೇ. ಆದರೆ ಈಗ ನಾನು ನಿಜಕ್ಕೂ ಒಂದು ಪ್ರತ್ಯೇಕವಾದಂಥ ಒಂದು ದೃಷ್ಟಿಕೋನದಿಂದ ಅವರನ್ನು ಇಡಿಯಾಗಿ ಗ್ರಹಿಸೋದಕ್ಕೆ ಒಂದು ಪ್ರಶ್ನೆಯನ್ನು ನಿಮಗೆ 4 ಜನರಿಗೂ ಪ್ರತ್ಯೇಕವಾಗಿ ಕೇಳಬೇಕು ಅಂತ ಒಂದು ಯೋಚನೆ ಬಂದಿದೆ ನನಗೆ. ಅದೇನು ಅಂದರೆ, ಈಗ ಮೇಡಮ್ ಆಶಾದೇವಿ ಅವರಿಗೆ ನನ್ನ ಪ್ರಶ್ನೆ ಏನು ಅಂದರೆ, ಇಂದು ಸ್ತ್ರೀವಾದಿ ಚಿಂತನೆ ಇದೆ ಮತ್ತು ನೀವು ಅದರ ಮುಂಚೂಣಿಯಲ್ಲಿ ಇರುವಂಥ ಒಬ್ಬರು ಲೇಖಕಿ. ಈ ಚಿಂತನೆ ಕನ್ನಡದಲ್ಲಿ ಸ್ವತಂತ್ರವಾದ ಹೊಸ ಮಜಲು ತಲುಪಿದೆ. ಸ್ತ್ರೀವಾದಿ ಚಿಂತನೆಯ ದೃಷ್ಟಿಕೋನದಿಂದ ಕುವೆಂಪು ಚಿಂತನೆಗಳ ಮಹತ್ವ ಏನು ಅಂತ ಕಾಣುತ್ತೆ ನಿಮಗೆ? ಇದು ನಿಮಗೆ ಭಾಳ ಪ್ರಿಯವಾದ ಸಬ್ಜೆಕ್ಟ್ ಹೌದು ಅಂತ ಅಂದ್ಕೊಂಡಿದ್ದೇನೆ. ನೋಡೋಣ. ನನಗೆ ಪ್ರಿಯವಾಗಿದೆಯೋ ಇಲ್ವೋ, ಆದರೆ ಅದು ನನ್ನದು ಮಾತ್ರ ಅನ್ನುವ ಹಾಗೆ ಮಾಡಿಬಿಡಲಾಗಿದೆ. ಇರಲಿ, ಮತ್ತು ಅದ್ರ ಬಗ್ಗೆ ನನಗೇನು ಆಕ್ಷೇಪ ಇಲ್ಲ. ಈ ಪ್ರಶ್ನೆಗೆ ಉತ್ತರ ಕೊಡೋಕ್ಕೆ ಮುಂಚೆ ನನ್ನ ಮೊದಲಿನ ಪ್ರಶ್ನೆಗಿನ ಕೆಲವು ವಿವರಣೆಗಳನ್ನು ಕೊಡಬೇಕು ಅನಿಸುತ್ತೆ. ನೀವು ಕೇಳಿದ ಪ್ರಶ್ನೆಗೆ ನಾನು ಕುವೆಂಪು ಅವರನ್ನು ಇಡಿಯಾಗಿ ನೋಡಬೇಕು ಅಂತ ಹೇಳ್ತಾ ಇರುವ ಹೊತ್ತಿನಲ್ಲಿ ನನ್ನ ಇರಾದೆ ಏನಾಗಿತ್ತು ಅಂದರೆ, ಯಾವ ಕುವೆಂಪು ಅವರನ್ನು ಇವತ್ತಿಗೆ ಸಂಗತಗೊಳಿಸ್ಕೋಬೇಕು ಅಂತ ನಾವು ಪ್ರಯತ್ನ ಪಡ್ತಿದ್ದೀವೋ ಮತ್ತು ಇವತ್ತು ಅನುವಾದ ಮಾಡ್ಕೊಳ್ಳೋದಕ್ಕೆ ನಾವು ಹುಡುಕಾಡ್ತಾ ಇದ್ದೀವೋ ಅಂಥ ಹೊತ್ತಿನಲ್ಲಿ ಕುವೆಂಪು ಅವರ ಪ್ರಬಂಧ ಧ್ವನಿ ಹೆಚ್ಚು ಮುಖ್ಯ ಆಗ್ಬೋದು ಅನ್ನೋ ದೃಷ್ಟಿಯಿಂದ ನಾನು ಅದನ್ನು ಹೇಳಿದೆ. ನೀವು ಹೇಳಿದ ಆ ವರ್ಗೀಕರಣದ ಹಿನ್ನೆಲೆಯಿಂದ ನೋಡೋದಾದರೆ, ವಿಮರ್ಶೆ ಎನ್ನುವ ಶುದ್ಧ ಸಾಹಿತ್ಯ ವಿಮರ್ಶೆ ಎನ್ನುವ ನೆಲೆಯಿಂದ ನೋಡಬಹುದಾದರೆ, ಯಾವ ಪೂರ್ಣತೆಯ ಬಗೆಗೆ ಈಗ ಮಾತು ನಡೀತಾ ಇದೆಯೋ, ಕುವೆಂಪು ಅವರ ಮೂಲ ಆಶಯಗಳಲ್ಲಿ ಪೂರ್ಣತೆಯೂ ಒಂದಾಗಿತ್ತು ಅಂತ. ಖರೆ ಅಂದರೆ ಕುವೆಂಪು ವಿಮರ್ಶೆನಲ್ಲೂ ಒಂದು ಪೂರ್ಣತೆ ಇರಬೇಕು ಅನ್ನುವ ಒಂದು ಆಸೆಯನ್ನು ಅವರ ಲೇಖನದಲ್ಲೇ ಹೇಳ್ತಾರೆ. ಆದರೆ ಅದನ್ನು ಪ್ರಾಯೋಗಿಕವಾಗಿ ಸಾಧಿಸೋದ್ರಲ್ಲಿ ಕುವೆಂಪು ಸೋಲ್ತಾರೆ ಅಂತಲೇ ನನಗೆ ಅನಿಸುತ್ತೆ. ಏನು, ವಿಮರ್ಶೆಯಲ್ಲಿ ಒಂದು ಪೂರ್ಣತೆ ಬೇಕು ಅಂತ ಅವ್ರು ಹೇಳೋದು. ಮತ್ತು ಇನ್ನೂ ಒಂಚೂರು ಮುಂದುವರೆದು ಹೇಳಬಹುದಾದರೆ, ಈ ವರ್ಗೀಕರಣದಲ್ಲಿ ಕುವೆಂಪು ಅವರ ಗದ್ಯ, ಏನು ಅವರ ಕಾವ್ಯ, ಅವರ ಕಾದಂಬರಿ ಮತ್ತು ಅವರ ವಿಮರ್ಶೆ ಇವನ್ನೆಲ್ಲವನ್ನೂ ಇಟ್ಕೊಂಡು ನೋಡೋ ಹೊತ್ತಿನಲ್ಲಿ ವಿಮರ್ಶೆಯನ್ನು ಹೇಗೆ ನೋಡ್ತೀರಾ ಅಂತ ನನ್ನನ್ನು ಕೇಳಿದರೆ, ಕುವೆಂಪು ಅವರ ವಿಮರ್ಶೆಯನ್ನು, ನನಗೆ ಕುವೆಂಪು ಅವರ ವಿಮರ್ಶೆ ಅವರ ಇತರ ಪ್ರಕಾರಗಳಲ್ಲಿನ ಸಾಧನೆ ಎಷ್ಟು ದೊಡ್ಡದು ಅಂತ, ಅಂದರೆ ಅದು ನಿರ್ಣಾಯಕವಾದದ್ದು ಅಂತ ನನಗೆ ಅನಿಸಲ್ಲ. ಉದಾಹರಣೆಗೆ ಬೇಂದ್ರೆ ಅವರ ವಿಮರ್ಶೆ ಮತ್ತು ಕುವೆಂಪು ಅವರ ವಿಮರ್ಶೆಯನ್ನು ಪಕ್ಕದಲ್ಲಿಟ್ಟರೆ, ಬೇಂದ್ರೆ ಅವರ ವಿಮರ್ಶೆ ತುಂಬ ಶ್ರೇಷ್ಠವಾದದ್ದು ನನಗನ್ಸುತ್ತೆ. ಆ ವಿಮರ್ಶೆಯಲ್ಲಿ ಇವತ್ತಿಗೂ ನಾವು ಕಲಿಬೇಕಾಗಿರುವ ಬೇಕಾದಷ್ಟು ಪಾಠಗಳಿವೆ ಬೇಂದ್ರೆ ಅವರ ವಿಮರ್ಶೆಯಲ್ಲಿ ಅಂತ ನನಗನ್ಸುತ್ತೆ. ಅದು ಬೇರೆಯ ಮಾತು. ಈಗ ನೀವು ಹೇಳಿದ
ಸ್ತ್ರೀವಾದದ ಹಿನ್ನೆಲೆಯಲ್ಲಿ ನೋಡೋದಾದರೆ ಆ ಕಾಲಘಟ್ಟದ ಎಲ್ಲ ಮುಖ್ಯವಾದ ಲೇಖಕರು ಕೂಡ ಹೆಣ್ಣಿನ ಪ್ರಶ್ನೆಯನ್ನು ಮುಖ್ಯವಾಗಿ ತಗೊಂಡಿದ್ದರು. ಆದರೆ ಮುಖ್ಯವಾಗಿ ತಗೊಂಡವರು ಆ ಪ್ರಶ್ನೆಯ ಜೊತೆಯಲ್ಲೇ ಅವರ ಗ್ರಹಿಕೆ ಮತ್ತು ಅವರ ಸಂವೇದನೆ ಅದು ಬದಲಾಗ್ತಾ ಹೋಯ್ತಾ, ಭಿನ್ನವಾಗ್ತಾ ಹೋಯ್ತಾ ಅಂತ ಕೇಳಿದರೆ ಅದೊಂಚೂರು ಕಷ್ಟದ ಪ್ರಶ್ನೆ ಅಂತ ಅನಿಸುತ್ತೆ ನನಗೆ. ಈ ಉದಾರವಾದಿ ಮಾನವತಾವಾದದ ಹಿನ್ನೆಲೆಯಲ್ಲಿ ಹೆಣ್ಣನ್ನು ಅಪಾರವಾಗಿ ಗೌರವಿಸುವ, ಪ್ರೀತಿಸುವ ಒಂದು ಮೂಲಭೂತವಾದ ದೃಷ್ಟಿಕೋನ ಎಲ್ಲ ಲೇಖಕರಲ್ಲೂ ಇತ್ತು ಆ ಕಾಲಘಟ್ಟದವರಲ್ಲಿ. ಆದರೆ ಆ ದೃಷ್ಟಿಕೋನವನ್ನು ಮೀರಿ ಹೋದ ಕೆಲವು ಲೇಖಕರಲ್ಲಿ ಕುವೆಂಪು ಒಬ್ಬರು ಅಂತ ನನಗೆ ಅನಿಸುತ್ತೆ. ಮಾಸ್ತಿ ಇರ್ಬೋದು, ಅಥವಾ ಮಾಸ್ತಿ ಒಬ್ಬರನ್ನ ಬಿಟ್ಟರೆ ಹಾಗೆ ನೋಡಿದ್ರೆ ಕುವೆಂಪು, ಬೇಂದ್ರೆ, ಶಿವರಾಮ್ ಕಾರಂತ್, ಈವನ್ ಪೂತಿನ ಫಾರ್ ದಟ್ ಮ್ಯಾಟರ್, ಅವರೆಲ್ಲರೂ ಕೂಡ ಹೆಣ್ಣನ್ನು ಕುರಿತ ಅವರ ದೃಷ್ಟಿಕೋನದಲ್ಲಿ ಒಂದು ವಿಕಾಸವನ್ನು ಪಡ್ಕೊಳ್ತಾ ಹೋದವರು ಅಂತ ನನಗೆ ಅನಿಸುತ್ತೆ. ಕುವೆಂಪು ಅವರ ಕಾನೂರು ಹೆಗ್ಗಡತಿ ಮತ್ತು ಕಾನೂರು ಹೆಗ್ಗಡತಿಯ ಪಕ್ಕದಲ್ಲಿ ನಾವು ಶಿವರಾಮ್ ಕಾರಂತರ ಮೈಮನಗಳ ಸುಳಿಯಲ್ಲಿ ಕಾದಂಬರಿಯ ಮಂಜುಳೆಯನ್ನಿಟ್ಟರೆ ಅಲ್ಲೊಂದು ಭಾಳ ಕುತೂಹಲಕರವಾದ ಒಂದು ಅಧ್ಯಯನವನ್ನು ನಾವು ಮಾಡ್ಬೋದು ಅಂತ ಅನಿಸುತ್ತೆ. ನಾನು ಮೊನ್ನೆ ಯಾವುದೋ ಒಂದು ಸಭೆಯಲ್ಲಿ, ನೀವು ಇದ್ರಿ ಆ ಸಭೆಯಲ್ಲಿ, ಕುವೆಂಪು ಅವರ ಹೆಣ್ಣು, ಕಾವ್ಯದಲ್ಲಿ ಕಾಣಿಸ್ಕೊಳ್ಳುವ ಹೆಣ್ಣು ಮತ್ತು ಅವರ ಕಾದಂಬರಿಗಳಲ್ಲಿ ಕಾಣಿಸ್ಕೊಳ್ಳುವ ಹೆಣ್ಣು, ಅವರಿಬ್ಬರಿಗೂ ಇರುವ ವ್ಯತ್ಯಾಸದ ಬಗೆಗೆ ನಾವು ಅವತ್ತು ಚರ್ಚೆ ಮಾಡ್ತಾಯಿದ್ವಿ. ಕುವೆಂಪು ಅವರ ಕಾವ್ಯದಲ್ಲಿ ಕಾಣಿಸ್ಕೊಳ್ಳುವ ಹೆಣ್ಣು ರಮ್ಯವಾದ ಒಬ್ಬ ಹೆಣ್ಣು. ಅವಳು ನಾನಿನಗೆ ನೀನೆನಗೆ ಜೇನಾಗುವ, ರಸದೇವ ಗಂಗೆಯಲ್ಲಿ ಮೀನಾಗುವ ಅನ್ನುವ ಹೆಣ್ಣು ಅವಳು. ಅಲ್ಲಿ ಪ್ರೀತಿಯೇ ಒಂದು ಅಮೃತ ಪ್ರೀತಿ ಅನ್ನೋದರಲ್ಲಿ ಎಲ್ಲವನ್ನೂ ಮೀರಿಕೊಂಡು ನಾವು ಒಂದು ದೈವತ್ವವನ್ನು ಪಡ್ಕೊಂಡು ಬಿಡ್ಬೋದು ಅನ್ನುವ ಒಂದು ಆದರ್ಶವಾದಿ ನೆಲೆ ಕಾಣಿಸ್ತಾ ಹೋಗುತ್ತೆ. ಅದನ್ನು ಕೊನೆಯ ಇದರಲ್ಲಿ ಅವ್ರು ಮೀರ್ಕೊಂಡ್ರು ಅಂತ ಅನಿಸುತ್ತೇನೋ. ನೀವು ಮಂಚಯೋಗಿಣಿ ಪದ್ಯದ ಪಕ್ಕದಲ್ಲಿ ಅವರ ನಾನು ಹೇಮಿಗಂಡ ಪದ್ಯವನ್ನಿಟ್ಟರೆ ಗೊತ್ತಾಗುತ್ತೆ ಅದು. ಆ ಪದ್ಯ, ಅದೊಂದು ಪದ್ಯದಲ್ಲಿ ನನಗೆ ಅಂದರೆ ಮನೆ ಮನೆಯ ತಪಸ್ವಿನಿ ಅಂತ ಎಷ್ಟೋ ಪದ್ಯಗಳಿದ್ದಾವಲ್ಲ ಕುವೆಂಪು ಅವ್ರದ್ದು, ಬಹಳ ಜನಪ್ರಿಯವಾದ ಪದ್ಯಗಳು. ಮತ್ತು ಮತ್ತೆ ಮತ್ತೆ ಕುವೆಂಪು ಅವ್ರ ಬಗೆಗೆ ಮಾತಾಡೋ ಹೊತ್ತಿನಲ್ಲಿ, ಬರೆಯೋ ಹೊತ್ತಿನಲ್ಲಿ ಕುವೆಂಪು ಅವರ ಸುಂದರವಾದ ಹೆಣ್ಣನ್ನು ಚಿತ್ರಿಸೋದಕ್ಕೆ ಬಳಸುವಂಥ ಕವಿತೆಗಳ ಹೆಣ್ಣಿದ್ದಾಳಲ್ಲ, ಆ ಹೆಣ್ಣಿನ ಬಗೆಗೆ ನನಗೇನು ತುಂಬ ಉತ್ಸಾಹ ಇಲ್ಲ. ಕುವೆಂಪು ಹೆಣ್ಣನ್ನು ಅವಳ ಎಲ್ಲ ನಿಜದಲ್ಲಿ, ಅವಳ ಒಳಗಿನ ಮಿತಿಗಳಲ್ಲಿ, ದೌರ್ಬಲ್ಯಗಳಲ್ಲಿ, ಅವಳ ಸುಳ್ಳುಗಳಲ್ಲಿ, ಮತ್ತು ಯಾವುದನ್ನು ಲಂಕೇಶ್ ರಾವ್ ಪದ್ಯದಲ್ಲಿ ಹೇಳ್ತಾರೋ ಎಲ್ಲ ಮನುಷ್ಯರಲ್ಲೂ ಇರಬಹುದಾದ ಮಿತಿಗಳು ಅಂತ ಎಲ್ಲದರಲ್ಲೂ ಹಿಡಿಯುವ ಪ್ರಯತ್ನವನ್ನು ಮಾಡಿರೋದವರು ಅವರ 2 ಘನವಾದ ಕಾದಂಬರಿಗಳಲ್ಲಿ ಅಂತ ನನಗೆ ಅನಿಸುತ್ತೆ. ಆ 2 ಘನವಾದ ಕಾದಂಬರಿಗಳಲ್ಲಿ ಕಾಣಿಸ್ಕೊಳ್ಳುವ ಹೆಣ್ಮಕ್ಕಳು ಮತ್ತು ಆ ಹೆಣ್ಮಕ್ಕಳನ್ನು ಕುವೆಂಪು ಪ್ಲೇಸ್ ಮಾಡುವ ಒಂದು ಕ್ರಮ ಇದೆಯಲ್ವ, ಅದು ಕುವೆಂಪು ಅವರನ್ನು ಕನ್ನಡದ ಒಬ್ಬ ಸ್ತ್ರೀವಾದಿ ಲೇಖಕನನ್ನಾಗಿಸಿದೆ ಅಂತ ನನಗೆ ಅನಿಸುತ್ತೆ. ಕಾನೂರು ಹೆಗ್ಗಡತಿ ಕಾದಂಬರಿನಲ್ಲಿ ಆ ಹೆಗ್ಗಡತಿಯ ಚಿತ್ರ ಇದೆಯಲ್ಲ, ಆ ಹೆಗ್ಗಡತಿಯ ಚಿತ್ರ ಕೊನೆಯಲ್ಲಿ ಅವ್ರು ಹೇಳ್ತಾರೆ, ಅವಳಿಗೆ ಒಂದು ಮಟ್ಟವನ್ನು ಮೀರಿ ಹೋಗೋಕ್ಕಾಗಲಿಲ್ಲ ಸುಬ್ಬಮ್ಮನಿಗೆ ಅನ್ನೋ ಮಾತನ್ನು ಸ್ವತಃ ಕಾದಂಬರಿಕಾರರೇ ಹೇಳ್ತಾರೆ. ಅವಳಿಗೆ ಒಡವೆ ಮೇಲೆ ಆಸೆ ಇತ್ತು, ಅವಳಿಗೆ ಆಸ್ತಿ ಮೇಲೆ ಆಸೆ ಇತ್ತು, ಅವಳಿಗೆ ಲೌಕಿಕದ ಎಲ್ಲ ವಿವರಗಳಲ್ಲಿ ಆಸಕ್ತಿ ಇತ್ತು, ಆದರೆ ಅದನ್ನು ಮೀರಿ ಹೋಗುವ ಯೋಗ್ಯತೆ ಅವಳ ವ್ಯಕ್ತಿತ್ವಕ್ಕೆ ಇರಲಿಲ್ಲ ಅಂತ. ಆ ಮಾತನ್ನು ಬರೆದ್ರೂ ಕೂಡ ಕುವೆಂಪು ಸುಬ್ಬಮ್ಮನನ್ನು ಅವಳ ಅನಿವಾರ್ಯತೆಯಲ್ಲಿ, ಅವಳ ಪ್ರಾಕೃತಿಕವಾದ ಅಪರಿಹಾರ್ಯವಾದ ಸಂಗತಿಗಳಲ್ಲಿ ಚಿತ್ರಿಸೋದ್ರಲ್ಲಿ ಖಂಡಿತವಾಗಿಯೂ ಗೆಲ್ತಾರೆ ಅಂತ ನನಗೆ ಅನಿಸುತ್ತೆ. ಅದರಿಂದಲೇ ಸುಬ್ಬಮ್ಮನ ಪಾತ್ರ ಅದು ಅವಳ ವ್ಯಕ್ತಿಗತವಾದ ದುರಂತ ಅನ್ನೋದನ್ನು ಹೇಳೋದಿಲ್ಲ ಕಾದಂಬರಿನಲ್ಲಿ ಅದು ಧ್ವನಿಸೋದು ಏನನ್ನ ಅಂದರೆ ಅದೊಂದು ಸಮುದಾಯದ ದುರಂತ ಅಂತ ಹೇಳುತ್ತೆ, ಅದೊಂದು ಮೌಲ್ಯ ವ್ಯವಸ್ಥೆಯ ದುರಂತ ಅಂತ ಹೇಳುತ್ತೆ. ಅದರ ಎದುರಿಗೆ ಕಂಗಾಲಾಗಿ ನಿಲ್ಲುವಂಥ ರಾಮಯ್ಯ ಇದ್ದಾನಲ್ಲ, ಅವನು ಇಡೀ ಸಮುದಾಯದ ಪ್ರತಿನಿಧಿಯಾಗಿ ಅಲ್ಲಿ ನಮಗೆ ಕಾಣಿಸ್ತಾ ಹೋಗ್ತಾನೆ. ಹಾಗೆ ಇಕ್ಕಟ್ಟಿನಲ್ಲಿ ಬಳಲುವ, ಬಲಿಪಶುವಾಗುವ ಸುಬ್ಬಮ್ಮ ಒಂದು ಕಡೆಯಲ್ಲಿ ಇದ್ದರೆ, ಈ ಕಡೆಗೆ ಬರುವ ಆ ಚಿನ್ನಮ್ಮ ಇದ್ದಾಳಲ್ಲ, ಆ ಚಿನ್ನಮ್ಮ ಈ ಲೋಕವನ್ನು ಹೀಗೆ ಧಿಕ್ಕರಿಸಿ ಚಿಮ್ಮಿ ತನ್ನ ವ್ಯಕ್ತಿತ್ವವನ್ನು ಕಂಡುಕೊಳ್ಳುವ ಒಂದು ವ್ಯಕ್ತಿತ್ವವಾಗಿ ಕಾಣಿಸ್ತಾಳೆ. ಬೆಳಿಗ್ಗೆ ಆ ಸಂವಾದದಲ್ಲಿ ಶೀಲಾತ್ ಅವರು ಹೇಳ್ತಾ ಇದ್ರಲ್ಲ, ಹೆಣ್ಮಕ್ಳು ಅವರ ಶಕ್ತಿಯನ್ನು, ಅವರ ಪವರನ್ನು ಕಂಡ್ಕೋಬೇಕು ಅಂತ. ಚಿನ್ನಮ್ಮ ನನಗೆ ಹಾಗೆ ಅವಳ ಅಂತಃಶಕ್ತಿಯನ್ನು ಕಂಡುಕೊಂಡವಳು ಹಾಗೆ ಕಾಣಿಸ್ತಾಳೆ ಅವಳು. ಸೊ ಅವಳೊಬ್ಬಳು ಸ್ವಯಂ ಪ್ರಭೆಯಾಗಿ ಯಾಕೆ ಕಾಣಿಸ್ತಾಳೆ ನಮಗೆ ಅಂತಂದರೆ, ಅವಳಿಗೆ ಎಲ್ಲರ ಬೆಂಬಲ ಇದೆ, ಇಲ್ಲ ಅಂತಲ್ಲ,
ಅನೇಕ ಜನ ಅವಳಿಗೆ ಸಹಾಯ ಮಾಡ್ತಾರೆ, ನೀನು ಅಲ್ಲಿಂದ ಹೊರಗೆ ಹೋಗು ಅನ್ನೋದಕ್ಕೆ. ಅವಳು ಆ ಮನೆಯನ್ನು ಬಿಟ್ಟು ಹೋಗೋದಿದೆಯಲ್ಲ, ಆ ಮನೆಯನ್ನು ಬಿಟ್ಟು ಹೋಗೋದೇನೇ ಅದು ಈ ಗಂಡಾಳಿಕೆಯ ಆಲಯದಿಂದ, ಗಂಡಾಳಿಕೆಯ ಬಂಧನದಿಂದ ಹೆಣ್ಣು ಪಡ್ಕೊಳ್ಳುವ ಒಂದು ಅನಂತದ ಕಡೆಗಿನ ಒಂದು ಬಿಡುಗಡೆಯಾಗಿ, ಅನಂತದ ಕಡೆಗಿನ ಒಂದು ಚಲನೆಯಾಗಿ ನಮಗೆ ಕಾಣಿಸ್ತಾ ಹೋಗುತ್ತೆ. ಅವಳು ಹೋಗೋದಾದರೂ ಎಲ್ಲಿಗೆ? ಅವಳು ಹೋಗೋದು ಮತ್ತೆ ಆ ಪ್ರಕೃತಿಗೆ. ಯಾವುದನ್ನು ನಾವು ಸಾಂಸ್ಕೃತಿಕ ಸ್ತ್ರೀವಾದದಲ್ಲಿ ಪ್ರಕೃತಿಯ ಶಕ್ತಿ ಮತ್ತು ಹೆಣ್ಣಿನ ಶಕ್ತಿ ಆ ಎರಡನ್ನೂ ಸಮೀಕರಿಸುವ ಪ್ರಯತ್ನವನ್ನು ಮಾಡ್ತೀವೋ, ಕುವೆಂಪು ಅವರ ಚಿನ್ನಮ್ಮ ಅಂಥ ಪ್ರಯತ್ನವನ್ನು ಮಾಡ್ತಾಳೆ ಅಂತ ನನಗೆ ಅನಿಸುತ್ತೆ. ಮತ್ತು ಅದೇ ಕಾದಂಬರಿಯಲ್ಲಿ ಬರುವ ಇತರ ಸ್ತ್ರೀ ಪಾತ್ರಗಳಿದ್ದಾವಲ್ಲ, ಆ ಸ್ತ್ರೀ ಪಾತ್ರಗಳು ಕೂಡ ಅವುಗಳ ಸಹಜತೆಯಲ್ಲಿ ಕಾಣಿಸ್ತಾನೇನೆ ಎಲ್ಲೋ ಸಣ್ಣ ಸಣ್ಣ ಒಳದಾರಿಗಳನ್ನ ಅವ್ರು ಹುಡುಕೋತಾರಲ್ಲ, ಅವಳು ಕಳ್ಳು ಕುಡಿಯೋದಿರ್ಬೋದು, ಮತ್ತೊಂದಿರ್ಬೋದು, ಅದೆಲ್ಲದರಲ್ಲೂ ಹೆಣ್ಣು ತನಗೆ ಬೇಕಾದ್ದನ್ನು ನೇರ ದಾರಿಯಲ್ಲಿ ಅಲ್ದಿದ್ರೆ ಒಳದಾರಿಯಲ್ಲಾದರೂ ಪಡ್ಕೊಳ್ತಾಳೆ. ಲೋಕ ಅದ್ರ ಬಗೆಗೆ ಬೇಕಾದಂಥ ಕೆಟ್ಟ ಮಾತುಗಳನ್ನ ಆಡಲಿ, ಆರೋಪ ಹೊರಿಸಲಿ, ಅದರ ಬಿಸಾತಿಲ್ಲದೆ ಇರುವ ಹಾಗೆ ಹೆಣ್ಮಕ್ಳು ಅವರ ಸ್ವಾಯತ್ತತೆಯನ್ನು ಅವರ ಒಳಲೋಕದಲ್ಲಿ ಒಳದಾರಿಗಳಲ್ಲಿ ಹುಡ್ಕೊಳ್ಳೋದನ್ನು ಕುವೆಂಪು ತುಂಬ ಶ್ರದ್ಧೆಯಿಂದ, ತುಂಬ ಪ್ರೀತಿಯಿಂದ ಚಿತ್ರಿಸ್ತಾರೆ. ಅದ್ರ ಬಗೆಗಲ್ಲ ಅವ್ರಿಗೊಂದು ಆರೋಪ ಇಲ್ಲ, ಅಯ್ಯೋ ಇವರೇನು ಹೀಗೆ ಮಾಡಿಬಿಟ್ರಲ್ಲ, ಅದಿಲ್ಲ. ಕಾನೂರು ಹೆಗ್ಗಡ್ತಿಗೂ ಚಿನ್ನಮ್ಮನಿಗೂ ನಡುವೆ ಇರುವ ಅದೊಂದು ವಿಕಾಸಶೀಲವಾದ ಪ್ರಕ್ರಿಯೆ ಇದೆಯಲ್ಲ, ಅದು ಕುವೆಂಪು ಅವರನ್ನು ನಮ್ಮ ಇಡೀ ಕಾಲಘಟ್ಟದ ಬಹಳ ಮುಖ್ಯವಾದ ಲೇಖಕ ಮತ್ತು ಚಿಂತಕನನ್ನಾಗಿ ಮಾಡಿದೆ ಅಂತ ನನಗನ್ಸುತ್ತೆ. ಈ ದೃಷ್ಟಿಯಿಂದ ಯಾವ ಅನುಮಾನವೂ ಇಲ್ಲದೆ ನನಗೆ ಕುವೆಂಪು ಒಬ್ಬ ಸ್ತ್ರೀವಾದಿ ಲೇಖಕ ಅಂತ ಅನ್ನಿಸ್ತಾರೆ. ಭಾಳ ಚೆನ್ನಾಗಿ ಒಂದು ಪರ್ಸ್ಪೆಕ್ಟಿವನ್ನು ಕೊಟ್ಟಿದ್ದೀರಿ ಮೇಡಮ್. ಅಂದರೆ ವಿಮರ್ಶೆಯ ಮುಖ್ಯ ಲಕ್ಷಣವೇ ಏನಂದರೆ ಅದು ಯಾವುದನ್ನು ಐಸೋಲೇಷನಲ್ಲಿ ನೋಡೋದಿಲ್ಲ, ಅದು ಪ್ರತ್ಯೇಕತೆಯಲ್ಲಿ ನೋಡೋದಿಲ್ಲ. ಈಗ ಆಶಾದೇವಿಯವರು ಅದನ್ನು ಮೈಮನಗಳ ಸುಳಿಯ ಜೊತೆ ಮತ್ತು ಅವರ 2 ಕಾದಂಬರಿಗಳ ಜೊತೆ ಒಂದು ತೌಲನಿಕವಾಗಿ ಇಟ್ಟು ಚಿನ್ನಮ್ಮನನ್ನು ವಿವರಿಸಿದರು. ಈ ತೌಲನಿಕ ಒಂದು ಕ್ರಮವೇ ಅದಕ್ಕೆ ನಮಗೆ ದೊಡ್ಡ ಕೊಡುಗೆ ಕೊಟ್ಟವರೇ ಕುವೆಂಪು ಅವರು. ಹೌದು, ಈ ವಿಮರ್ಶೆ, ಈ ಮಾತನ್ನು ಅವರು ಈ ಕ್ರಮವನ್ನು ತೋರಿಸಿದಾಗ ನನಗೆ ಕುವೆಂಪು ಅವರ ವಿಮರ್ಶೆ ಮತ್ತೆ ಪುನಃ ನೆನಪಾಗ್ತಾ ಇದೆ. ಈಗ ಉದಾಹರಣೆಗೆ ತೀನಂಶ್ರೀ ಅವರ ಭಾರತೀಯ ಕಾವ್ಯ ಮೀಮಾಂಸೆ ಇದನ್ನು ಬರೆದು ಅದನ್ನು ಅವರು ಅದಕ್ಕೆ ಬರೆದ ಮುನ್ನುಡಿಯಲ್ಲಿ ಆಚಾರ್ಯ ಕೃತಿ ಅಂತ ಹೇಳೋದು. ಆ ಕೃತಿಯ ರಚನೆಯ ಹಿನ್ನೆಲೆಯಲ್ಲೇ ಪ್ರೇರಣೆ ಅದಕ್ಕೆ ಕುವೆಂಪು ಇದ್ದರು. ಅದನ್ನು ಆಚಾರ್ಯ ಕೃತಿ ಅಂತ ಹೇಳಿ ಕರೆದಂಥ ಕುವೆಂಪು ಮತ್ತೆ ಒಂದು 10 ವರ್ಷಗಳಲ್ಲಿ, ಒಂದು ದಶಕದಲ್ಲಿ ಸ್ವತಃ ಅವರು ರಸೋವೈಸಹ ಅಂತ ಹೇಳುವ ಒಂದು ಇದನ್ನು ಬರೆದರು. ಆಮೇಲೆ ಭಾರತೀಯ ಕಾವ್ಯ ಚಿಂತನೆಗಳನ್ನು ಅರಗಿಸಿಕೊಳ್ತಾ ಅವರು ಪಾಶ್ಚಾತ್ಯ ಕಾವ್ಯ ಮೀಮಾಂಸೆಯನ್ನು ಕನ್ನಡದಲ್ಲಿ ಸಮರ್ಥವಾಗಿ ಮತಿಸಿದರು. ಅಂದರೆ ಕಡಿದು ನಮಗೆ ಯಾವುದು ಬೇಕೋ ಅದರಿಂದ ತೆಗೆದು, ಇದು ಎಲ್ಲ ಕಡೆ ಇಂದು ಏನಾಗಿದೆ ಅಂದರೆ, ಇವತ್ತು ನಮಗೆ ಮುಖ್ಯವಾಗಿ ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೆ ಅಂದರೆ, ಇಂದು ಎಲ್ಲ ಕಡೆ ವಿಮರ್ಶೆ ಯಾಕೆ ವಿಮರ್ಶೆ ಬೇಕು ಎಂಬ ಒಂದು ದನಿ ಹುಟ್ಟಿಕೊಳ್ತಾ ಇರುವಾಗ ಕುವೆಂಪು ವಿಮರ್ಶಾ ಚಿಂತನೆ ವಿಧಾನಗಳ ಮಹತ್ವ ಏನು ಅಂತ ಅನಿಸುತ್ತೆ. ಈ ಪ್ರಶ್ನೆಯನ್ನು ನಾನು ದಂಡಪ್ಪನವ್ರಿಗೆ ಕೇಳೋಕ್ಕೆ ಇಷ್ಟಪಡ್ತೇನೆ. ಭಾರತೀಯ ಕಾವ್ಯಮೀಮಾಂಸೆಯನ್ನು ತೀನಂಶ್ರೀ ಬರೆದಾಗ ಅವರು ಅದಕ್ಕೆ ಒಂದು ಮುನ್ನುಡಿಯನ್ನು ಬರೀತಾರೆ. ಆ ಮುನ್ನುಡಿಯಲ್ಲಿ ಅವರು ಹೇಳ್ತಕ್ಕಂಥ ಮಾತುಗಳು, ಕುವೆಂಪು ಹೇಳ್ತಕ್ಕಂಥ ಮಾತುಗಳು ಈಗ ಇವರು ಏನು ಉತ್ತರ ಕೊಟ್ಟರೋ ಅದಕ್ಕೆ ಅಲ್ಲಿ ಇವೆ. ಅಲ್ಲಿ ಅವರು ಹೇಳೋದೇನು ಅಂತಂದರೆ, ಭಾರತೀಯ ಕಾವ್ಯಮೀಮಾಂಸೆ ಇದೆಯಲ್ಲ, ಅದು ಒಂದು ರೀತಿಯಲ್ಲಿ ಸೀಮಿತವಾಗಿರ್ತಕ್ಕಂಥ ಉದ್ದೇಶವನ್ನು ಒಳಗೊಂಡಿರ್ತಕ್ಕಂಥದ್ದು. ಅದನ್ನು ಅವರು ನೇರವಾಗಿ ಹೇಳಲ್ಲ, ಆ ಮಾತುಗಳಿಂದ ಗೊತ್ತಾಗುತ್ತೆ ನಮಗೆ. ಸೀಮಿತ ಉದ್ದೇಶವನ್ನು ಇಟ್ಟುಕೊಂಡು ಬರೆದಿರ್ತಕ್ಕಂಥ ಅದು ಮೀಮಾಂಸೆ. ಜೊತೆಯಲ್ಲಿ ಏನು ಪಾಶ್ಚಾತ್ಯರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸಾಹಿತ್ಯವನ್ನು ನೋಡುವ ಒಂದು ಪರಿಪಾಠ ಬೆಳೆದಿತ್ತೋ ಅದಕ್ಕೆ, ಅಥವಾ ಸಾಹಿತ್ಯವನ್ನು ಅಧ್ಯಯನ ಮಾಡ್ತಕ್ಕಂಥ ಕೆಲವು ಟೂಲ್ಸ್ಗಳು ಅಥವಾ ಮಾನದಂಡಗಳು ಅಥವಾ ಮೀಮಾಂಸೆ ಅದು ಏನಿತ್ತೋ ಅದು ನಮ್ಮಲ್ಲಿ ಇದರಲ್ಲಿಲ್ಲ. ಭಾರತೀಯ ಇದರಲ್ಲಿ ತೌಲನಿಕವಾಗಿ ನೋಡಿದ ಕೆಲವು ಇರ್ಬೋದು, ಕೆಲವು ಇಲ್ಲ. ಅದರಿಂದಾಗಿ ಏನು ಮಾಡಿದರು ಕುವೆಂಪು, ಈ ಒಂದು ಪಾಶ್ಚಾತ್ಯ ಕಾವ್ಯಮೀಮಾಂಸೆಯನ್ನು ನಾವು ಮೈಸೂರು ಯೂನಿವರ್ಸಿಟಿಯಿಂದ ಪ್ರಕಟಿಸಬೇಕು ಅಂತ ಯೋಚನೆ ಮಾಡಿದ್ರು. ಅದು ಆ ಥರ ಆಗಲಿಲ್ಲ, ಬಿಡಿಯಾಗಿ ಕೆಲವನ್ನು ಪ್ರಿಂಟ್ ಮಾಡಿದರು. ಆಗ ಇವರೇನು ಮಾಡಿದರು,
ಇದು ಯಾಕೋ ಇದು ಸರೋಗ್ತಾ ಇಲ್ಲ, ಹೊಸ ಕಾಲಕ್ಕೆ ಹೊಸ ಸಾಹಿತ್ಯ ಹುಟ್ಕೊಂಡಿದೆ, ಹೊಸ ಸಾಹಿತ್ಯಕ್ಕೆ ತಕ್ಕಂತೆ ಹೊಸ ದೃಷ್ಟಿನೂ ಬರಬೇಕು, ಆ ಹೊಸ ದೃಷ್ಟಿ ಅಂದರೆ ಸಾಹಿತ್ಯವನ್ನು ನೋಡುವಂಥ ದೃಷ್ಟಿ ಬದಲಾಗಬೇಕು ಅಂತ ಹೇಳಿ ಅವರೇ ಒಂದು ಲೇಖನವನ್ನು ಬರೆಯುತ್ತಾರೆ. ಅವರು ಆ ಲೇಖನ ಹೊಸ ಸಾಹಿತ್ಯ ಮತ್ತು ಹೊಸ ದೃಷ್ಟಿ ಅಂತ ಅದರ ಹೆಸರು. ಆ ಲೇಖನದಲ್ಲೂ ಕೂಡ ಅವರು ಏನೇನು ಇರಬೇಕು ಅಂತ ಅವರು ಪಟ್ಟಿ ಮಾಡ್ತಾರೆ. ಆ ಪಟ್ಟಿ ಮಾಡ್ತಾನೆ ಅವ್ರಿಗನ್ನಿಸುತ್ತೆ ಈ ಭಾರತೀಯ ಕಾವ್ಯಮೀಮಾಂಸೆಯ ಗ್ರಂಥ ಏನಿದೆಯೋ ಅದು ಈಗ ಏನೇನೂ ಸಾಧ್ಯವಾಗ್ತಾ ಇಲ್ಲ ಈ ಹೊಸ ಕಾಲಕ್ಕೆ. ಅದರಿಂದಾಗಿ ಅಲ್ಲಿಗೆ ಬದಲಾಗಿ ನಾನು ಇಲ್ಲಿ ಸೃಷ್ಟಿ ಮಾಡಬೇಕು ಅಂಥೇಳಿ ಹೊಸ ರೀತಿಯಲ್ಲಿ ಬರೀಬೇಕು ಅಂಥೇಳಿ ಅವರು ಪಾಶ್ಚಾತ್ಯ ಕಾವ್ಯಮೀಮಾಂಸೆ, ಪಾಶ್ಚಾತ್ಯ ಕಾವ್ಯ ಸಿದ್ಧಾಂತಗಳು ಅದನ್ನು ತೆಗೆದುಕೊಂಡು ಭಾರತೀಯ ಕಾವ್ಯಮೀಮಾಂಸೆಯನ್ನೂ ಇಟ್ಟುಕೊಂಡು ಅವರು ಹಲವಾರು ಪರಿಭಾಷೆಗಳನ್ನು ಅವರು ಸೃಷ್ಟಿಸ್ತಾ ಹೋಗ್ತಾರೆ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅವರು ಹೊಸ ಅದರಲ್ಲಿ ರಸವೈಷಃ ಒಂದು ಅದು ಆ ಸೃಷ್ಟಿ ಮಾಡ್ತಾ ಹೋಗ್ತಕ್ಕಂಥದ್ದು. ಇನ್ನೊಂದು ಏನು ಅಂತಂತಂದರೆ ಈ ಹೊಸ ಜ್ಞಾನಗಳಲ್ಲಿ ಮಾನವಿಕ ಜ್ಞಾನಗಳು ಬಂದಿವೆ, ವಿಜ್ಞಾನ ಸಾಹಿತ್ಯನೂ ಬಂದಿದೆ. ಅದರ ಜೊತೆಯಲ್ಲಿ ಸಾಹಿತ್ಯವನ್ನು ನಾವು ಈ ಎಲ್ಲ ಮಾನವಿಕಗಳೇನಿವೆಯೋ ಅವುಗಳಲ್ಲಿ ಇಟ್ಟು ಅನುಸಂಧಾನಗೊಳಿಸಿ ಅಧ್ಯಯನ ಮಾಡಬೇಕು ಅಂತ ಅದನ್ನು ಅನ್ಯಜ್ಞಾನ ಶಿಸ್ತುಗಳು ಅಂತಲೂ ಕರೀತಾರೆ. ಇರಲಿ, ಈಗ ಅದರಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದೇನು ಅಂತಂದರೆ ತತ್ವಶಾಸ್ತ್ರ, ಅಲ್ಲಿ ಫಿಲಾಸಫಿ ಅಂತ ನಾವು ಕರೀತೀವಿ, ಮಾನವಶಾಸ್ತ್ರ, ಸಮಾಜಶಾಸ್ತ್ರ, ಮನಃಶಾಸ್ತ್ರಕ್ಕಂತೂ ಹೆಚ್ಚು ಒತ್ತನ್ನು ಕೊಡ್ತಾರೆ. ಇದನ್ನೆಲ್ಲ ಇಟ್ಕೊಂಡು ನಾವು ಸಾಹಿತ್ಯವನ್ನು ಅಧ್ಯಯನ ಮಾಡಬೇಕು ಅಂತ. ಆ ಅಧ್ಯಯನ ಮಾಡುವಂಥ ವಿಧಾನ ಈಗ ನಾವು ಅದನ್ನು ಕಲಿತಾ ಇದ್ದೀವಿ. ಅಂದರೆ ಕುವೆಂಪು ಆಗ ಏನು ಮಾಡಿದ್ರೋ ಅದನ್ನು ಈಗ ನಾವು ಮಾಡ್ತಾಯಿದ್ದೀವಿ. ಅದನ್ನು ಮುಂದೆ ಹೇಳೋಣ ಅಂತಿದ್ದೆ, ಅದು ಇರಲಿ. ಇವತ್ತು ನಾವೇನು ಮಾಡ್ತಾಯಿದ್ದೀವಿ, ಸಾಂಸ್ಕೃತಿಕ ಅಧ್ಯಯನ ಅಂತ ಮಾಡ್ತಾಯಿದ್ದೀವಿ. ಈ ಸಾಂಸ್ಕೃತಿಕ ಅಧ್ಯಯನ ಮಾಡ್ತಕ್ಕಂಥದ್ದು ಸರಿಯಾಗಿದೆಯಾ ಅಂತ ಇಲ್ಲ. ನಾವು ಇಲ್ಲಿ ಏನಿರಬೇಕಾಗಿತ್ತು ಸಾಂಸ್ಕೃತಿಕ ಅಧ್ಯಯನದಲ್ಲಿ ಅಂತಂದರೆ ಬಹಳ ಮುಖ್ಯವಾಗಿ ಅಲ್ಲಿ ಸಾಂಸ್ಕೃತಿಕ ಅಧ್ಯಯನದಲ್ಲಿ ಇರಬೇಕಾಗಿರೋದು ಚರಿತ್ರೆಯ ಒಳನೋಟಗಳಿರಬೇಕು. ನಾವು ಚರಿತ್ರೆಯ ಒಳನೋಟಗಳನ್ನು ಗಮನಿಸಲ್ಲ. ಒಂದು ಕೃತಿಯನ್ನು ಇಟ್ಕೊಂಡು ಏನೋ ಬರೀತೀವಿ, ಅದನ್ನು ಏನು ಬರೀತಾರೆ ಅಂತ ಹೇಳ್ತೀವಿ. ತತ್ವಶಾಸ್ತ್ರದ ಶಿಸ್ತನ್ನು ಒಳಗೊಂಡಿರಬೇಕು. ಆಮೇಲೆ ಸಮಾಜಶಾಸ್ತ್ರದ ಕಾಳಜಿಯನ್ನು ಒಳಗೊಂಡಿರಬೇಕು, ಮಾನವಶಾಸ್ತ್ರದ ವ್ಯಾಪ್ತಿಯನ್ನು ಒಳಗೊಂಡಿರಬೇಕು, ಮನಃಶಾಸ್ತ್ರದ ಕ್ರಿಯಾತ್ಮಕತೆ ಅಂತ ನಾವು ಕರಿತೀವಿ, ಕ್ರಿಯೆಯನ್ನು ಅದು ಒಳಗೊಂಡಿರಬೇಕು. ಇವೆಲ್ಲಕ್ಕಿಂತ ಮುಖ್ಯವಾಗಿ ನಿರೂಪಣೆ ಅಥವಾ ಭಾಷಾ ಬಳಕೆ, ಅದನ್ನು ಹೇಗೆ ಹೇಳಿದ್ದೀವಿ ಅನ್ನೋದು, ಇವೆಲ್ಲ ಒಳಗೊಂಡಿದ್ದಾಗ ಹೇಗೆ ಹೇಳಿದ್ದಾರೆ ಒಂದು ವಸ್ತುವನ್ನು, ಇವೆಲ್ಲ ಸೇರಿಕೊಂಡು ಏನು ಹೇಳಿದ್ದಾರೆ ಅನ್ನೋ ಆ ವಸ್ತು ಇದೆಯಲ್ಲ, ಆ ವಸ್ತುವಿನ ನಿರೂಪಣೆಯೂ ಕೂಡ ಬಹಳ ಮುಖ್ಯವಾಗಿ ಅದನ್ನು ಗಮನಿಸಬೇಕು. ಆ ಗಮನಿಸಿದಾಗ ಅದು ಸಾಂಸ್ಕೃತಿಕ ವಿಮರ್ಶೆ ಆಗುತ್ತೆ. ಈಗ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ನಮ್ಮ ಪೀಳಿಗೆ ಇವತ್ತು ಅದನ್ನು ನಾವು ಮಾಡ್ತಾ ಇಲ್ಲ. ನಾವು ಸಮಾಜಶಾಸ್ತ್ರೀಯ ಪರಿಭಾಷೆಯನ್ನು ಇಟ್ಕೊಂಡು ವಿಮರ್ಶೆಯನ್ನು ಮಾಡಿಬಿಡ್ತಾಯಿದ್ದೀವಿ. ಅದನ್ನೇ ಸಾಂಸ್ಕೃತಿಕ ವಿಮರ್ಶೆ ಅಂತ ನಾವು ಪರಿಗಣಿಸಿಬಿಟ್ಟಿದ್ವಿ. ಇದು ಇಲ್ಲಿ ಬಂದಿರೋದು. ಈಗ ನಮ್ಮ ಹುಡುಗರು ವಿಮರ್ಶೆ ಬರ್ತಾನೇ ಇಲ್ಲ, ಒಳ್ಳೆ ವಿಮರ್ಶೆ ಸಾಕಾಗ್ತಾ ಇಲ್ಲ ಅಂತ ಹೇಳ್ತಾರಲ್ಲ, ಅದು ಏನಂತಂತಂದರೆ ಸಮಾಜಶಾಸ್ತ್ರೀಯ ಹಿನ್ನೆಲೆಯಲ್ಲಿ ನೋಡಿಬಿಡ್ತಾರೆ. ನೋಡಿದಾಗ ನಾವು ಓದಿದಾಗ ಅದು ಏನಪ್ಪ ಇದು ಹೀಗಿದೆಯಲ್ಲ, ಇದು ವಿಮರ್ಶೆ ಅಲ್ಲ ಅಂತೀವಿ. ಆಗ ಇವರೆಲ್ಲ ಏನು ಮಾಡ್ತಾರೆ ಅಂತಂದರೆ ವಿಮರ್ಶೆ ಬರ್ತಾ ಇಲ್ಲ ಅಂತೀವಿ. ಅಂದರೆ ಏಕತಾನತೆ ಬಂದುಬಿಟ್ಟಿದೆ. ಅದರಿಂದಾಗಿ ಇಷ್ಟು ಪಾಯಿಂಟ್ಸ್ ಇಟ್ಕೊಂಡು ಒಂದು ಕೃತಿಯನ್ನು ನೋಡಿದಾಗ ಅದು ಒಂದು ಒಳ್ಳೆಯ ಕುವೆಂಪು ಅವರು ಆಗಿನ ಕಾಲಕ್ಕೇ ಆ ಹೊಸ ದೃಷ್ಟಿ ಮತ್ತು ಆ ಹೊಸ ಸಾಹಿತ್ಯ ಅನ್ನುವ ಲೇಖನದಲ್ಲಿ ಹೇಳ್ತಾರೆ. ಅದರ ಜೊತೆಯಲ್ಲಿ ಇದರಲ್ಲೂ ಕೂಡ ಅವರು ಹೇಳ್ತಾರೆ. ಹೀಗಾಗಿ ಒಂದು ಪರಿಭಾಷೆಯನ್ನು ಅವರು ಹುಟ್ಟಾಕ್ತಾರೆ. ಸುಮಾರು 50 ಲೇಖನಗಳನ್ನು ಕಾವ್ಯಮೀಮಾಂಸೆಗೆ ಸಂಬಂಧಪಟ್ಟಂತೆ ಬರೀತಾರೆ. ಇದರಲ್ಲಿ ಪಾಶ್ಚಾತ್ಯ ವಿಮರ್ಶೆಯ ಮಾರ್ಗಗಳು ಮತ್ತು ಭಾರತೀಯ ವಿಮರ್ಶೆಯ ಮಾರ್ಗಗಳು ಎರಡನ್ನೂ ಅವರು ಸೇರಿಸಿ ಸುಮಾರು 50 ಲೇಖನಗಳನ್ನು ಅವರು ಬರೀತಾರೆ. ಅದರಲ್ಲಿ ಅವರು ಬರೆಯೋದು ಲೇಖನಗಳು ಓದಿಬಿಡ್ತೀನಿ ನಿಮಗೆ ಅದು ಗಮನಕ್ಕೆ ಬರಲಿ ಅಂತ. ಕವಿಕೃತಿಯ ಅನನ್ಯ ಮತ್ತು ಪರತಂತ್ರ ಅನ್ನೋದು, ಭಾಷೆ ಲೋಕೋಪಯೋಗಿ ಮತ್ತು ಭಾವೋಪಯೋಗಿ ಅನ್ನೋದು, ಸಮನ್ವಯ ಸರ್ವೋದಯ ಅನ್ನೋದು, ಪೂರ್ಣ ದೃಷ್ಟಿ ಅಂತಕ್ಕಂಥ ಪರಿಭಾಷೆ, ನಿಯತೀಕೃತ ನಿಯಮರಾಹಿತ್ಯ ಅಂತಕ್ಕಂಥದ್ದು, ಸಾಹಿತ್ಯದಲ್ಲಿ ಪ್ರತಿಮಾ ಮತ್ತು ಪ್ರತಿಕೃತಿ, ಭೂಮಾನುಭೂತಿ ಮತ್ತು ಭವ್ಯತೆ,
ಇನ್ನೊಂದು ರಸವೈಷಃ. ಈಗ ನಮ್ಮ ವಿಜಯಶಂಕರ್ ಅವರು ಅದನ್ನು ಹೇಳಿದರು. ಆ ರಸವೈಷಃ ಅನ್ನುವ ಕೃತಿಯನ್ನು ಬರೆದರು ಅಂತ. ಈ ರಸ ಸಿದ್ಧಾಂತ ಇದೆಯಲ್ಲ, ಅದು ಭಾರತೀಯರು ಹೇಳಿರ್ತಕ್ಕಂಥದ್ದಕ್ಕೂ ಪಾಶ್ಚಾತ್ಯರು ಏನು ಎಡ್ವರ್ಡ್ ಬುಲ್ಲೋ ಇತ್ಯಾದಿಗಳೆಲ್ಲ ಹೇಳಿದರೋ ಅದನ್ನು ಇಟ್ಕೊಂಡು ಮನಃಶಾಸ್ತ್ರಜ್ಞರು ಏನು ಹೇಳ್ತಾರೆ ಅಂತ ಇಟ್ಕೊಂಡು ಬರೆದಿರ್ತಕ್ಕಂಥ ಬಹಳ ದೊಡ್ಡ ಲೇಖನ. ಅದನ್ನು ಅವರು ರಸ ಸಿದ್ಧಾಂತವನ್ನು ಕುರಿತಂತೆ ಅದನ್ನು ಬರೀತಾರೆ. ಈಗ ಆದರೆ ಆ ಸಿದ್ಧಾಂತದಲ್ಲಿ ಏನಿದೆ ಅಂತಂದರೆ ಎಲ್ಲ ನಮ್ಮ ಸಾಮಾನ್ಯರು ಮತ್ತು ಅಸಾಮಾನ್ಯರು, ಅಂದರೆ ನಮ್ಮ ಸಾಮಾನ್ಯರನ್ನು ನಾವು ಕಡೆಗಣಿಸ್ತಾ ಹೋಗ್ತೀರಿ. ಅವರಿಗೆ ಭವ್ಯತೆ ಅಂದರೆ ಏನು ಅಂತ ಗೊತ್ತಾಗಲ್ಲ, ಅಥವಾ ಅನುಭೂತಿ ಅಂದರೆ ಏನು ಅಂತ ಗೊತ್ತಾಗಲ್ಲ. ಅವ್ರಿಗೆ ಅನುಭೂತಿನೂ ಆಗೋದು ಇಲ್ಲ, ಭವ್ಯತೆ ಗೊತ್ತಾಗಲ್ಲ ಅಂತ. ಅದು ಕುವೆಂಪು ಆ ಥರ ಹೇಳಲ್ಲ. ಸಾಮಾನ್ಯರಿಗೂ ಕೂಡ ಆ ಭವ್ಯತೆ ಅನ್ನೋದು ಗೊತ್ತಾಗುತ್ತೆ, ಭೂಮಾನುಭೂತಿನೂ ಆಗುತ್ತೆ. ಜೊತೆಯಲ್ಲಿ ಅದರ ಮುಖಾಂತರ ಇಲ್ಲಿ ಸಮಾನತೆಯನ್ನು ಕೂಡ ಓದುಗರಲ್ಲಿ ಅಥವಾ ಮನುಷ್ಯರಲ್ಲಿ ಹೇಳ್ತಾ ಅದನ್ನು ಮನುಕುಲಕ್ಕೆ ಅದನ್ನು ಅನ್ವಯಗೊಳಿಸ್ತಾ ಹೋಗ್ತಾರೆ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅಂದರೆ ಮನುಷ್ಯ ಜಗತ್ತಿಗೆ ಅದನ್ನು ಅನ್ವಯಿಸ್ತಾ ಹೋಗ್ತಾರಲ್ಲ ರಸ ಇದನ್ನು ಥಿಯರಿಯನ್ನು, ಅದು ಬಹಳ ಮುಖ್ಯ ಅಂತ ಹೇಳ್ತೀನಿ. ಸರಿ, ಅಲ್ಲ ಆ ವಿಚಾರವನ್ನು ನೀವು ಸ್ಪಷ್ಟಪಡಿಸಿದ್ದೀರಿ, ಧನ್ಯವಾದಗಳು ನಂದಪ್ಪನವರೇ. ನಾನು ತೇಜಶ್ರೀ ಅವರಿಗೆ ಒಂದು ಪ್ರಶ್ನೆಯನ್ನು ಕೇಳಬೇಕು ಅಂತ ಇದ್ದೇನೆ. ಇದನ್ನೇ ಬೇರೆ ರೀತಿಯಲ್ಲಿ ವಿಸ್ತರಣೆ ಮಾಡ್ತಾ, ಬಟ್ ಒಂದು ಪ್ರತ್ಯೇಕ ನೆಲೆಯಲ್ಲಿ. ಈಗ ನೀವು ಸ್ವತಃ ಕವಯತ್ರಿ, ಕಥೆಗಾರ್ತಿ, ಅನುವಾದಕಿ, ಹೀಗೆ ನೀವು ಗ್ರಹಿಸುವಂತೆ ಕುವೆಂಪು ಕಾವ್ಯದ ಮಹತ್ವ ಏನು ಕಾವ್ಯದ ದೃಷ್ಟಿಯಿಂದ? ಮತ್ತು ಒಂದು ಕಡೆ ಅವರು ರಸವಶನಾಗುತ್ತಾ ಕವಿ ನೋಡಿದನು ಅಂತ ಹೇಳ್ತಾನೆ. ಹಾಗೆ ಅವರ ಗಗನಗುರು ಕವನ ನಿಮಗೆ ಗೊತ್ತೇ ಇದೆ, ಅನಂತದಿಂ ದಿಗಂತದಿಂ ಅನಂತದ ದಿಗಂತ, ಅಲ್ಲಿ ಅರ್ಥ ಅಲ್ಪವೆಂದು ತಿಳಿ ಅಂತ ಹೇಳ್ತಾರೆ. ಈ ರೀತಿ ಬೇರೆ ಬೇರೆ ಕವನಗಳಲ್ಲಿ ಅವರು ಒಂದು ಸಮಗ್ರವಾದಂಥ ಒಂದು ಪೂರ್ಣವಾದ ದೃಷ್ಟಿಯನ್ನು ಬೇರೆ ಬೇರೆ ನೆಲೆಗಳಲ್ಲಿ ಅವರು ವಿವರಿಸ್ತಾರೆ. ಈಗ ವೈಚಾರಿಕ ನೆಲೆಗೆ ಸರಿದಿರುವ ಕನ್ನಡ ಕಾವ್ಯಕ್ಕೆ ಇವತ್ತು ಕುವೆಂಪು ಹೇಗೆ ಪ್ರಸ್ತುತ ಅಂತ ನಿಮಗನ್ಸುತ್ತೆ? ಮತ್ತು ಅವರ ಚಿಂತನೆಗೆ ಪೂರಕವಾದಂತಹ ಇತರ ವಿಚಾರಗಳನ್ನಿದ್ದರೂ ನೀವು ಸೇರಿಸ್ಕೊಂಡು. ನಾನು ಈ ಪ್ರಶ್ನೆಗೆ ಬರುವಕ್ಕೆ ಮೊದಲು ಒಂದು ಮಾತನ್ನು ಮೇಡಮ್ ಹೇಳಿದ್ದಕ್ಕೆ, ಕುವೆಂಪು ಅವರ ವಿಮರ್ಶೆ ನಿರ್ಣಾಯಕವಲ್ಲ ಅಂತ ಏನು ಹೇಳಿದರು, ಅವರ ಅಭಿಪ್ರಾಯವನ್ನು ಗೌರವಿಸ್ತಾ ನನಗದಕ್ಕೆ ಸಹಮತ ಇಲ್ಲ ಅನ್ನೋದನ್ನು ನಾನು ಇಲ್ಲೇ ದಾಖಲಿಸಿ ಮುಂದಕ್ಕೆ ಹೋಗ್ತೀನಿ. ಯಾಕಂತಂದರೆ ಒಂದು ಮನಸ್ಸಿನ ಒಂದು ಕಾಲಘಟ್ಟದ ಹುಡುಕಾಟ ಅಂತ ಆಗುವಾಗ ಅಲ್ಲಿ ನಿರ್ಣಾಯಕ ಅಂತ ಅನ್ನುವ ಹೆಜ್ಜೆಗಳು ಅಥವಾ ದಾರಿಗಳಿರಲಿಕ್ಕೆ ಆಗಲ್ವೇನೋ ಅಂತ ನನಗನ್ಸುತ್ತೆ. ಅಥವಾ ಅದು ನಿರ್ಣಾಯಕವಾಗಿರಬೇಕಾಗಿಲ್ಲ. ಒಂದು ಕುವೆಂಪು ಅವರು ಬರೆಯುವಂಥ ಕಾಲಘಟ್ಟದಲ್ಲಿ ಅವರಿಗೆ ಅಂತ ಸಿದ್ಧವಾಗಿ ಬಂದದ್ದು ಅವರಿಗೇನೂ ಇಲ್ಲ. ಅವರೆಲ್ಲವುದನ್ನು ಹೊಸದಾಗಿ ಸೃಷ್ಟಿ ಮಾಡಬೇಕಾಗಿತ್ತು. ಅದು ವಿಮರ್ಶೆ ಇರಬಹುದು, ಮತ್ತೊಂದಿರ್ಬೋದು. ಅವರ ಬೆನ್ನಿಗೆ ಇದ್ದದ್ದು ಏನಪ್ಪ ಅಂದರೆ ಒಂದು ಬಹಳ ಅಲ್ಪ ಕಾಲದ ಹಿಂದಿನ ಒಂದು ಕನ್ನಡ ಸಾಹಿತ್ಯ ಪರಂಪರೆ ಏನಿತ್ತು, ಅದು ಸೆಕ್ಯುಲರ್ ಅಲ್ಲದ ಒಂದು ಕನ್ನಡ ಪರಂಪರೆ. ಅಂದರೆ ಒಬ್ಬ ಶೂದ್ರನನ್ನು ಹೀಗಳೆಯುವಂತಹ, ನಿನಗೆ ಅಕ್ಷರ ಜ್ಞಾನಕ್ಕೆ ನೀನು ಯೋಗ್ಯನಲ್ಲ ಅನ್ನುವಂತಹ, ಅಥವಾ ನಿನಗೆ ಯಾವ ಸವಲತ್ತುಗಳಿಗೂ ನೀನು ಬಾಧ್ಯನಲ್ಲ ಅಂತ ಹೇಳುವಂತಹ ಒಂದು ಪರಂಪರೆ ಒಳಗಿಂದ ಬಂದಂಥವರು. ಆ ಪರಂಪರೆಯ ಒಳಗಿನ ಕಾವ್ಯವನ್ನು ಓದುವಾಗ ತನ್ನನ್ನು ಹೀಗಳೆಯುವಂಥದ್ದನ್ನೆಲ್ಲ ಬಿಟ್ಟು ಅದರಲ್ಲಿದ್ದಂತಹ ಏಸ್ಥೆಟಿಕ್ಸ್ನ ಮಾತ್ರ ಕುವೆಂಪು ತಗೊಂಡು ಮುಂದಕ್ಕೆ ಹೋದ್ರಲ್ಲ, ಅದೆಲ್ಲ ಒಬ್ಬ ಸಾಮಾನ್ಯರಿಗಾಗುವಂಥದ್ದು ಸಾಧ್ಯನಾ? ಅದು ನೀನು ಯಾವನೋ ಬಾಯಿಗೆ ಬಂದಂಗೆ ಬೈತಾ ಇದ್ದರೆ ನೀನು ಅದನ್ನು ಬಿಟ್ಬಿಟ್ಟು ಇಲ್ಲಪ್ಪ ನಿನ್ನಲ್ಲಿ ಭಾಳ ಒಳ್ಳೆಯ ಅಂಶ ತಗೊಂಡು ನಾನು ಮುಂದಕ್ಕೆ ಹೋಗ್ತೀನಿ ಅಂತ ಹೇಳಕ್ಕೆ ನಮಗೆ ಯಾರಿಗಾರು ಅಷ್ಟೊಂದು ಆತ್ಮವಿಶ್ವಾಸ ಇದೆಯಾ? ಹೇಗೆ ಕನ್ನಡ ಪರಂಪರೆ ಅಲ್ಲ, ಒಟ್ಟು ನಮ್ಮ ಪರಂಪರೆ ನಮ್ಮ ಸಾಮಾಜಿಕವಾಗಿ ಶೂದ್ರರನ್ನು ನಡೆಸ್ಕೊಂಡಿದೆ ಅನ್ನುವಂಥದ್ದನ್ನು ನಾವು ನೋಡಿದರೆ, ಅದರ ಒಳಗಿಂದ ಬಂದಂತಹ ಆ ಶಕ್ತಿ, ಅದರ ಹುಡುಕಾಟ ಯಾವುದಿತ್ತು? ಅತ್ಯಂತ ಕಾವ್ಯ ಪ್ರೀತಿ, ಒಂದು ಜೀವನ ಪ್ರೀತಿ.
ಅದು ಬಿಟ್ಟರೆ ಮತ್ತಿನ್ನೇನು ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ನನಗನ್ಸುತ್ತೆ. ಮತ್ತು ಇದಕ್ಕಿಂತ ದೊಡ್ಡ ವೈಚಾರಿಕತೆ ಇನ್ನೇನಾದ್ರು ಇರಬಹುದಾ ನನಗೆ ಗೊತ್ತಿಲ್ಲ. ಅದು ವೈಚಾರಿಕತೆಗೆ ಈಗ ಸಂದಿದೆ ಅಂತಂದರೆ ಆಗ ಸಂದಿಲ್ಲ ಅಂತ ಅರ್ಥ ಬಂದುಬಿಡಬಹುದು. ನಾನು ತಪ್ಪಾಗೂ ಗುರಿಸ್ತಾ ಇರ್ಬೋದು, ಗೊತ್ತಿಲ್ಲ ನನಗೆ. ಆದರೆ ಅದನ್ನು ನಾನು ಒಪ್ಪಲಿಕ್ಕೆ ಸಿದ್ಧ ಇಲ್ಲ. ಅಂದರೆ ಒಂದು ಚಿಮ್ಮತ್ತಲ್ಲ, ಒಂದು ಜೀನಿಯಸ್ ಅನ್ನೋದು ಒಂದೆಲ್ಲ ಒಂದು ಚಿಮ್ಮತ್ತಲ್ಲ, ಅದಕ್ಕೆ ಕಾರಣಗಳು ಏನಿರಬಹುದು ಅಂತ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳದೆ ಹೋದರೆ ಕುವೆಂಪು ಅವರ ಮನಸ್ಸನ್ನಾಗಲಿ ಒಟ್ಟು ನವೋದಯ ಕಾಲದ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಅಂತ ನನಗನ್ಸುತ್ತೆ. ಕುವೆಂಪು ಅವರಿಗೆ ಯುರೋಪಿಯನ್ ಟ್ರೆಡಿಷನ್ ಇಂದ ಇದ್ದಂಥ ಒಂದು ಇನ್ಫ್ಲೂಯೆನ್ಸ್ ಅಥವಾ ಅಲ್ಲಿಂದ ಅವರ ಓದು ಇರಬಹುದು. ಅವ್ರಿಗೊಂದು ರಾಮಕೃಷ್ಣ ಆಶ್ರಮದ ಒಂದು ಹಿನ್ನೆಲೆ ಇತ್ತು. ಅದು ಬಿಟ್ಟರೆ ನಮ್ಮ ಕನ್ನಡ ಕಾವ್ಯದ ಒಂದು ಹಿನ್ನೆಲೆ ಇತ್ತು. ಇಷ್ಟರ ಒಳಗಡೆಯಿಂದ ಅವರು ತನ್ನದೇ ಒಂದು ಮಾರ್ಗವನ್ನು ಅವರು ನಿರ್ಮಿಸ್ಕೊಳ್ಬೇಕಾದ ಒಂದು ಅನಿವಾರ್ಯತೆ ಇತ್ತಲ್ಲ ಅವರಿಗೆ. ಆ ಕಾಲಕ್ಕೆ ನಮ್ಮನ್ನು ಇಟ್ಟು ನಾವು ನೋಡಿದಾಗ ಅವರು ಎದುರಿಸಿದಂತಹ ಪ್ರಶ್ನೆಗಳು ಏನೇನು ಇದ್ದಿರಬಹುದು ಅಂತ, ಅಂದರೆ ಅದು ಒಂದು ಕಹಿಗೊಳ್ಳದೆ ಒಂದು ಸಮತೆಯಲ್ಲಿ ನೀನು ಇಡೀ ಕಾಲಘಟ್ಟವನ್ನು ನೀನು ಮುಂದಕ್ಕೆ ತೊಗೊಂಡು ಹೋಗುವಂಥದ್ದು ಒಂದು ಶಕ್ತಿ ಇದೆಯಲ್ಲ, ಅದು ಸಾಧಾರಣಕ್ಕೆಲ್ಲ ಆಗುವಂಥದ್ದು ಅಂತ ನನಗೆ ಖಂಡಿತವಾಗ್ಲೂ ಅನಿಸೋದಿಲ್ಲ. ಇಷ್ಟು ಹುಡುಕಾಟದ ಒಳಗಡೆ ನನಗೆ ಬಹಳ ಇಂಟ್ರೆಸ್ಟಿಂಗ್ ಅಂತ ಅನಿಸೋದು ಕುವೆಂಪು ಅವರು ಸೃಷ್ಟಿಸಿದಂತಹ ಸಾವಿರಾರು ಕಾವ್ಯ ಲಯಗಳು. ಯಾವುದನ್ನು ತಗೊಳ್ಳಿ ನೀವು, ಎಲ್ಲಿ ಮುಟ್ಟಿದರೂ ಅಲ್ಲಿ ಮಿಡಿಯುತ್ತೆ. ಮತ್ತು ದ ಗ್ರೇಟೆಸ್ಟ್ ಲೆಸನ್ ಐ ಹ್ಯಾವ್ ಲರ್ನ್ಡ್ ಫ್ರಮ್ ದ ಸ್ಟಾಲ್ವರ್ಡ್ಸ್ ಆಫ್ ನವೋದಯ ಟೈಮ್ ಅಂತಂದರೆ ಅದು ದ ಆರ್ಟ್ ಆಫ್ ಎಡಿಟಿಂಗ್. ಎಲ್ಲಿ ಒಂದೇ ಒಂದು ಪದವನ್ನಾದರೂ ನೀವು ಕುವೆಂಪು ಅವರ ಸಾಹಿತ್ಯದ ಇದನ್ನು ಎಡಿಟ್ ಮಾಡಿಬಿಡಬಹುದು ಅಂತ ಒಂದು ಪದವನ್ನು ನೀವು ತೋರಿಸಿದ್ರು ನೀವೇನು ಹೇಳ್ತಿರೋದನ್ನು ನಾನು ಒಪ್ಕೋತೀನಿ. ಅಂದರೆ ಒಂದು ಸ್ಟ್ರಕ್ಚರ್, ಅಂದರೆ ನಮ್ಮ ಭಾಷೆಯ ಬಗೆಗಿನ ಒಂದು ಶಕ್ತಿ ಇದೆಯಲ್ಲ, ಒಂದು ನಂಬಿಕೆ ಇದೆಯಲ್ಲ, ಅದಿದ್ದಾಗ ಮಾತ್ರ ಇದು ಸಾಧ್ಯ ಆಗುವಂಥದ್ದು ಅಂತ ನನಗನ್ಸುತ್ತೆ. ಈ ಕಾವ್ಯ ಲಯಗಳು ತೋರಿಸುವಂಥ ಕಾವ್ಯ ಸತ್ಯ ಏನಿದೆ, ಕುವೆಂಪು ಅವರ ಕಾವ್ಯ ಲಯಗಳು ತೋರಿಸ್ತಾ ಇರುವಂಥ ಕಾವ್ಯದ ಸತ್ಯಗಳೇನಿದೆ, ಬಹಳ ಬಹಳ ಕುತೂಹಲಕಾರಿಯಾದಂಥ ಒಂದು ಅಧ್ಯಯನ ಅಂತ ನನಗೆ. ವರ್ಷಭೈರವ ಅನ್ನೋ ಪದ್ಯವನ್ನು ನೀವು ಕೇಳೇ ಇರ್ತೀರಿ. ಕದ್ದಿಂಗಳು ಕಗ್ಗತ್ತಲು ಕಾರ್ಗಾಲದ ರಾತ್ರಿ, ಸಿಡಿಲ್ ಮಿಂಚಿಗೆ ನಡುಗುತ್ತಿದೆ ಪರ್ವತವನ ಧಾತ್ರಿ. ಒಂದು ಮಗುವಿಗೆ ಪದ್ಯ ಬರೀತಾರೆ. ಚಿನ್ನದ ಒಡವೆಗಳೇ ತಕ್ಕೆ ಅಮ್ಮ, ತೊಂದರೆ ಕೊಡುವವು ಬೇಡಮ್ಮ. ರೇಷ್ಮೆಯ ಬಟ್ಟೆಗಳೇ ತಕ್ಕೆ ಅಮ್ಮ, ಮಣ್ಣಿನೊಳಾಡಲು ಬಿಡುವಮ್ಮ. ಚಂದಕ್ಕೆ ಅನ್ನುವೆ ನೀನು, ಚಂದವು ಯಾರಿಗೆ ಹೇಳಮ್ಮ. ನೋಡುವವರಿಗೆ ಚಂದವು ಆನಂದ, ಆಡುವ ಎನಗಿದು ಬಲು ಬಂಧ. ನನ್ನೀ ಶಿಶುತನ ನಿನ್ನೀ ತಾಯ್ತನ, ಇಹವು ಎರಡು ಒಡವೆಗಳಮ್ಮ. ನೀ ನನಗೊಡವೆಯು ನಾ ನಿನಗೊಡವೆಯು, ಬೇರೆಯ ಒಡವೆಗಳೇಕಮ್ಮ. ಅದು ಎಷ್ಟು ಒಂದು ಮುಗ್ಧವಾದ ಲಯ ಇದೆ ಇದರೊಳಗಡೆ. ಚಂಚಲತೆ ಏಕೆವೋ, ಚಂಚಲತೆ ಏಕೆ ಓ ಚಂಚರೀಕವೇ ನಿನಗೆ. ವಂಚನೆಯ ದಿನಿತಿಲ್ಲ ಬಾ ಬೇಗ ಬಾ. ಇರುಳೆಲ್ಲ ತಪಗೈದು ಎದೆಯ ಹೊಂಬಟ್ಟಲಲ್ಲಿ ಅರುಣನುದಯಕ್ಕೆ ನೀನು ಬರುವೆಯೆಂದು. ಪ್ರಣಯ ರಸವನೆ ಎರೆದು ಕಾದಿಹೇನು ತುಟಿ ತೆರೆದು, ಪಾನಗೈ ಓ ಎನ್ನ ಭ್ರಮರ ಬಂಧು. ಹೃದಯ ಕಮಲದಿ ಮಧುರ ಪ್ರೇಮ ಮಕರಂದವಿದೆ. ಎಂಥ ಲಯ ಇದು. ನೇದಾಳುತ್ತಿದೆ ಜಗವನೊಂದತಿ ವಿರಾಣ್ಮನಂ. ಜೀವಿಗಳಿಗಿಚ್ಛೆಯ ಸ್ವಾತಂತ್ರ್ಯಮಂ ನೀಡಿ ಅನ್ನುವ ರಾಮಾಯಣ ದರ್ಶನಂನ ಆ ಮೇರುಲಯ. ಸಿಲುಕದಿರಿ ಮತವೆಂಬ ಮೋಹದ ಜ್ಞಾನಕ್ಕೆ ಮತಿಯಿಂದ ದುಡಿಯಿರೈ ಲೋಕಹಿತಕ್ಕೆ. ಆ ಮತದ ಈ ಮತದ ಹಳೆ ಮತದ ಸಹವಾಸ ಸಾಕಿನ್ನು ಸೇರಿರೈ ಮನುಜ ಮತಕ್ಕೆ. ಓ ಬನ್ನಿ ಸೋದರರ ವಿಶ್ವಪಥಕ್ಕೆ. ಇಷ್ಟು ಸುಮ್ಮನೆ ಇದು ಹೇಳ್ತಾ ಇರೋದು ನನಗೆ ಹಿಂಗೆ ಸುಮ್ಮನೆ ನೆನಪಿಗೆ ಬಂದದ್ದು. ಅದು ಎಷ್ಟು ಲಯಗಳು, ಒಂದು ಲಯ ಇನ್ನೊಂದು ಲಯದ ಹಂಗಿಲ್ಲ. ಎಲ್ಲಿಂದ ಬರುತ್ತದು? ಇದನ್ನು ನಾನು ಜೀವಿತ ಲಯ ಅಂತ ಕರೀಲಿಕ್ಕೆ ಇಷ್ಟಪಡ್ತೇನೆ. ಜೀವಿತ ಅನ್ನುವುದಕ್ಕೆ ಒಂದು ಬದುಕು
ಬದುಕೋದು ಅಂದರೆ ಒಂದು ಅದು ಕ್ರಿಯಾಪದವಾಗಿಯೂ ಬಳಸ್ತೀವಿ, ಅದನ್ನು ನಾಮಪದವಾಗಿಯೂ ಕೂಡ ಬಳಸ್ತೀವಿ. ಅದೊಂದು ಪ್ರಾಣ. ನೀನು ಆ ಕ್ಷಣದಲ್ಲಿ ಜೀವಿಸಿದಾಗ ಮಾತ್ರ ಆ ಕ್ಷಣದಿಂದಷ್ಟೇ ಹುಟ್ಟುವಂತಹ ಒಂದು ಲಯ ಅದು. ಇಲ್ಲಿ ಮಾತು ಅರ್ಥ ಎರಡು ವ್ಯರ್ಥ, ಸ್ವ ಅರ್ಥವಿರದಿರೆ. ನಾವು ಬರೀ ಅಷ್ಟನ್ನು ಮಾತ್ರ ತೆಗೆದು ಮಾತಿಗೆ ಅರ್ಥ ಇಲ್ಲ ಅಂತ ಹೇಳ್ಬಿಟ್ರೆ ಆಗಲಿಲ್ಲ. ಇದನ್ನೇ ಬೇಂದ್ರೆ ಅರ್ಥವಿಲ್ಲ ಸ್ವಾರ್ಥವಿಲ್ಲ ಬರಿದೆ ಭಾವಗೀತ ಅನ್ನೋದು ಬೇರೆ ನೆಲೆಯಲ್ಲಿ ಅದನ್ನೇನು ಹುಡುಕಾಟ ಮಾಡಿದರು. ಸ್ವ ಅರ್ಥ, ಮಾತಿಗೂ ಅರ್ಥ ಇಲ್ಲ, ಅರ್ಥಕ್ಕೂ ಅರ್ಥ ಇಲ್ಲ. ಯಾವಾಗ ಅರ್ಥ ಇಲ್ಲ? ಅದು ನಿನ್ನೊಳಗಡೆ ಒಂದು ಕಾಂಟೆಕ್ಸ್ಟ್ ಅನ್ನೋದು ನೀನು ಓದುವಾಗ ಸಿದ್ಧ ಆಗಿಲ್ಲ ಅಂತಂದರೆ, ನಿನ್ನೊಳಗಡೆ ಸಹೃದಯ ಅನ್ನುವಂಥವನು ಹುಟ್ಟಲಿಲ್ಲ ಆ ಕ್ಷಣಕ್ಕೆ ನೀನು ಓದುವ ಹೊತ್ತಿಗೆ ಅಂತ ಅನ್ನೋದಾದರೆ ಯಾವುದಕ್ಕೂ ಅರ್ಥವಿಲ್ಲ ಅಂತ ಹೇಳ್ತಾ ಇರೋದು. ಅನಂತದಿಂ ದಿಗಂತದಿಂ ಅನಂತದಾಂ ದಿಗಂತದಿಂ. ಅದು ಹೆಂಗಿದೆ? ಕುಣಿತಾ ಇದೆ ಲಯ. ಅದು ಮೋಡ ಹೆಂಗೆ ಹೋಗ್ತಾ ಇದೆಯಲ್ಲ ಅದೇ ಥರನೇ ಕುಣಿತಾ ಇದೆ. ಈ ಕಾವ್ಯ, ಈ ಜೀವಿತ ಲಯ ಆ ಕ್ಷಣದಲ್ಲಿ ನಾನೂ ಕೂಡ ಕುವೆಂಪು ಜೊತೆಗೆ ಜೀವಿಸಿದಾಗ ಮಾತ್ರ ಹುಟ್ಟುವಂತಹ ಒಂದು ಲಯ ಅದು. ಸರಿ, ಭಾಳ ಜೀವಿತ ಲಯದ ಪರಿಕಲ್ಪನೆಯನ್ನು ಚೆನ್ನಾಗಿ ಹೇಳಿದಿರಿ ಜಯಶ್ರೀ ಅವರೇ. ನೋಡೋಣ, ಸಮಯ ಇದ್ದರೆ ಮತ್ತೆ ಇನ್ನೊಂದು ರೌಂಡಿಗೆ ಬರ್ಬೋದು. ಡೊಮಿನಿಕ್ ಅವರೇ, ನನಗೆ ನಿಮ್ಮ ಬರಹಗಳನ್ನು ಯಾವತ್ತೂ ಓದಿದಾಗೆಲ್ಲ ನಿಮಗೆ ತತ್ವಶಾಸ್ತ್ರದಲ್ಲಿರುವ ಗಂಭೀರವಾದ ಆಸಕ್ತಿ, ವಿಶೇಷ ಆಸಕ್ತಿ ಗೋಚರಿಸ್ತಾ ಇರುತ್ತೆ. ಕುವೆಂಪು ಕೂಡ ನಮಗೆ ತಿಳಿದಂಗೆ ತತ್ವಶಾಸ್ತ್ರದ ವಿದ್ಯಾರ್ಥಿಯೇ ಅವರು ಅಂಡರ್ ಗ್ರ್ಯಾಜುಯೇಷನಲ್ಲಿ. ಆಮೇಲೆ AR ಅವರಿಂದಾಗಿ ಅವರು ಕನ್ನಡ MAಗೆ ಬಂದರು. ಆಮೇಲೆ ಅವರು ಸ್ವಾಮಿ ವಿವೇಕಾನಂದ, ರಾಮಕೃಷ್ಣ ಪರಮಹಂಸ, ವೇದ, ಉಪನಿಷತ್ತು, ಅರವಿಂದ, ಆಮೇಲೆ ಪಾಶ್ಚಾತ್ಯ ಫಿಲಾಸಫಿಗಳು ಸೇರಿದಂತೆ ಅವರ ಬರಹಗಳ ಮೇಲಾದ ತತ್ವಶಾಸ್ತ್ರದ ಪ್ರಭಾವ ಕೂಡ ಸಣ್ಣದಲ್ಲ. ಅದನ್ನು ಅವರು ಅರಗಿಸಿಕೊಂಡು ತಮ್ಮದೇ ಆದ ರೀತಿಯಲ್ಲಿ ಮತ್ತೆ ಪುನಃ ಮಾಡ್ತಾರೆ. ಈಗ ಉದಾಹರಣೆಗೆ ವಿಕಾಸ ತತ್ವವನ್ನು ಬಾಡುಗಳ ಸೋಮ ಶೇರೆಗಾರ ಆದಾಗೆ, ಆಗ ಇವರು ದಂಡಪ್ಪನವರು ಅವ್ರ ಪ್ರಶ್ನೆ ಉತ್ತರಿಸ್ತಾ ಹೇಳಿದ್ರಲ್ಲ, ಆ ಪಯಣದಲ್ಲಿ ಅವನು ಹೋಗಿ ಆ ಹಳ್ಳಿಯ ಸಣ್ಣ ಸಣ್ಣ ಎಲ್ಲ ಸಮುದಾಯದ ಜನರನ್ನು, ಜಾತಿಯವರನ್ನು ಉದ್ದೀಪಿಸಿದ ಹಾಗೆ ಅದು ಬೇರೆ ರೀತಿಯಲ್ಲಿ ಆ ತತ್ವಶಾಸ್ತ್ರ ಬೆಳೆಯುತ್ತೆ, ತಾತ್ವಿಕತೆ ಬೆಳೆಯುತ್ತೆ. ಈಗ ನಿಮಗೆ ಈ ತಾತ್ವಿಕ ಚಿಂತನೆ ಮತ್ತು ಅದರ ಅನ್ವಯಿಕ ವಿಚಾರಗಳು ಇಂದು ಯಾಕೆ ಮತ್ತು ಹೇಗೆ ಮಹತ್ವದ್ದಾಗಿ ಕಾಣ್ತವೆ? ಕುವೆಂಪು ಅವರ ಎಲ್ಲ ಈಗಾಗಲೇ ಆ ಚರ್ಚೆ ಕೊನೆಯಲ್ಲಿ ನಮ್ಮ ತನುಶ್ರೀ ಅವರು ಹೇಳಿದ ಹಾಗೆ ಅವರು ಜೀವಿತ ಲಯ ಅಂತ ಹೇಳಿದರು. ನಾನು ಇನ್ನು ಸ್ವಲ್ಪ ಅದಕ್ಕೆ ಆ್ಯಡಪ್ ಮಾಡಿ ಸರಿಯತ್ತಿದಂಥ ಪ್ರಶ್ನೆಗೆ ಬರಬೇಕು ಅಂತ ಅನಿಸ್ತದೆ. ಓ ನನ್ನ ಚೇತನ ಆಗು ನೀ ಅನಿಕೇತನ ಆ ಪದ್ಯದ ಕೊನೆಗೆ ನಾವು ಬಂದಾಗ ಅಲ್ಲಿ ಒಂದು ಕ್ರಿಯಾಧಾತು ಒಂದು ಕಾಣಿಸ್ಕೊಳ್ತದೆ. ಕೆಲಸದ ಒಂದು ಅಂದರೆ ನಿರಂತರತೆಯ ಒಂದು ತಾತ್ವಿಕ ಲಹರಿ ಅಲ್ಲೊಂದು ಕಾಣಿಸ್ತದೆ. ಆಗು 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 ಅದು ಎಲ್ಲೂ ಫುಲ್ ಸ್ಟಾಪ್ ಇಲ್ಲ. ಆ್ಯಕ್ಚುಲಿ ಇದು ಬೌದ್ಧ ಮೀಮಾಂಸೆಯಲ್ಲಿ ಬಿಕಮಿಂಗ್ ಅಂತ ಕರಿತೀವಿ. ಅದು ನಾನು ಆಗಿಬಿಟ್ಟೆ ಅಂತಲೂ ಹೇಳೋದಿಲ್ಲ, ನಾನು ಆಗಬೇಕಾಗಿದೆ ಅಂತ ಹೇಳ್ತಾ ಇಲ್ಲ. ಒಂದು ಕಂಟಿನ್ಯೂಯಸ್ ಆದ ಒಂದು ಪ್ರಕ್ರಿಯೆಯನ್ನು ಅಲ್ಲಿ ಅದು ಮಂಡಿಸ್ತಾ ಹೋಗ್ತಾ ಇರ್ತದೆ. ಇವತ್ತು ಕಾರ್ಯಕಾರಣ ಸಂಬಂಧಗಳಲ್ಲಿ ನಾವು ಜ್ಞಾನ ಮೀಮಾಂಸೆನ ಹುಡುಕ್ತಾ ಅಥವಾ ವಿಮರ್ಶೆಯನ್ನು ಇದಕ್ಕೆ ಬಟ್ಟಿ ಇಳಿಸಬೇಕು ಅಂತ ಹೇಳುವಂಥ ಒಂದು ನಡೆ ಇದೆ. ನನಗನ್ನಿಸ್ತದೆ ಅದು ಅನಗತ್ಯ. ಹಾಗಾಗಿ ಕುವೆಂಪು ಅವರು ಮೈಸೂರಲ್ಲಿ ಇರಬೇಕಾದ್ರೆ ಯುಗಯಾಶ್ರೀ ಭಾರತೀಯ ಸಂಸ್ಕೃತಿ ಅಂತ ಒಂದು 4 ತತ್ವಶಾಸ್ತ್ರದ ವಾಲ್ಯೂಮಿನಸ್ ವರ್ಕ್ಸನ್ನ ಅಲ್ಲಿ ಪಡ್ತಾರೆ. ಮೊದಲನೇ ವಾಲ್ಯೂಮಲ್ಲೇ ನಮಗೆ ಇನ್ನೊಂದು ಆಯಾಮ ಕಾಣಿಸ್ತದೆ. ಮೊದಲಿಗೆ ಈ ವೇದಾಂತ ದರ್ಶನಗಳ ಇದೆಲ್ಲ ಆಗ್ತಾ ಒಂದು ಶ್ರಮಣ ಪರಂಪರೆಗಳು ಅಂತ ಇನ್ನೊಂದು ಆಯಾಮ ಅಲ್ಲಿ ತೆರೆದುಕೊಳ್ತಾ ಹೋಗ್ತಾ ಇರ್ತದೆ. ಈ ಶ್ರಮಣ ಪರಂಪರೆಗಳು ಅಂತ ಹೇಳುವಾಗ ಅಲ್ಲಿ ದುಡಿಮೆ, ಬೆಳಿಗ್ಗೆನೂ ನಾವು ಅದನ್ನು ಮಾತಾಡ್ತಾ ಇದ್ವಿ. ಹಾಗಾಗಿ ಬರ್ಗೂರವರು ಹೇಳಿದಂಥ ಪರಿಕಲ್ಪನೆಗೆ ನಾನು ವಾಪಸ್ ಬರ್ದು ಏನದು ಸೋಷಿಯಲ್ ಆ್ಯಕ್ಟಿವಿಸ್ಟ್ ನೆಲೆ. ಸೋಷಿಯಲ್ ಆ್ಯಕ್ಟಿವಿಸ್ಟ್ ನೆಲೆ ಅನ್ನೋದು ಈ ಶ್ರಮಣಪನ ಯಾವತ್ತೂ ಎಲ್ಲೂ ಅದು ನಿಲುಗಡೆ ಇಲ್ಲ, ಅಲ್ಲಿ ಸ್ಥಾವರ ಸ್ಥಿತಿದ್ದಲ್ಲ. ಅದು ನಿರಂತರ ಒಂದು ಚಲನಶೀಲತೆಯನ್ನೇ ಪಡ್ಕೊಳ್ತಾ ಹೋಗಬೇಕಾಗುತ್ತೆ. ಹಾಗಾಗಿ ಈ ಪಾಶ್ಚಾತ್ಯ ಕಾವ್ಯಮೀಮಾಂಸೆ ಅಂತ ಹೇಳುವಾಗ ನಾವು ಅದನ್ನು ಒಂದು ಇದಕ್ಕೆ ಸೀಮಿತಗೊಳಿಸ್ಲಿಕ್ಕಂತೂ ಖಂಡಿತ ಆಗೋದಿಲ್ಲ. ನಮ್ಮ ದಂಡಪ್ಪ ಅವರು ಹೇಳ್ತಾ ಇದ್ರು ಕಲ್ಚರಲ್ ಸ್ಟಡೀಸು ಅದು ಎಲ್ಲೆಲ್ಲೋ ಹೋಗ್ತದೆ, ಅದೆಲ್ಲೂ ಹೋಗೋದಿಲ್ಲ. ನಾವು ಸಾಂಸ್ಕೃತಿಕವಾಗಿ ಒಂದು ಸ್ಥಳೀಯ ಭೌಗೋಳದಲ್ಲಿ ನೆಲೆ ನಿಂತಾಗ ಅಷ್ಟೇ ಅದರ ವಿಶ್ವಾತ್ಮಕತೆ ಅನ್ನೋದು ನನ್ನ ಎದುರಿಗೆ ನಿಂತ್ಕೊಳ್ತಾ ಇರ್ತದೆ.
ಹಾಗಾಗಿ ಆ ಇಟರ್ನಿಟಿ ಅನ್ನೋದು ಆ ಸ್ಥಳೀಯ ಭೂಗೋಳತೆಯಲ್ಲಿ ನನಗೆ ಸಿಕ್ಕಲಿಲ್ಲ ಅಂತ ಹೇಳಿದ್ರೆ ನನಗನ್ಸುತ್ತೆ ಈ ಕಾವ್ಯಗಳು ಸಣ್ಣದಾಗಿ ಇರುವಾಗ ನೀವು ಕಲ್ಕಿ ಬಗ್ಗೆ ತೆಗೆದುಕೊಳ್ಳಿ, ಅದು ಕೊನೆಗೆ ಬಂದ ತಕ್ಷಣ ನಿನ್ನೆಲ್ಲಿ ನಿದ್ದೆ ಅಂತ. ಹಾಗಾಗಿ ಆ ಎಚ್ಚೆತ್ತ ಸ್ಥಿತಿಗೆ ನೀವು ತಯಾರಾಗಲಿಲ್ಲ ಅಂತ ಹೇಳಿದ್ರೆ ಯಾವ ಕಾವ್ಯ ಮೀಮಾಂಸೆನೂ ನಮಗೆ ದಕ್ಕೋದಿಲ್ಲ. ಭಾವೋಪಯೋಗಿ ಮತ್ತು ಲೋಕೋಪಯೋಗಿ ಅಂತ ಹೇಳಿದಾಗ ಈ ಭಾವೋಪಯೋಗಿನಲ್ಲೇ ತನ್ನ ಒಳಗಿನ ಶೋಧನೆ ಒಂದು ತುಂಬ ಜರೂರಿದೆ. ಹಾಗೆ ಇರುವಾಗ ಅದು ಅಂತಿಮವಾಗಿ ಸಾಮಾಜಿಕ ನೆಲೆಯನ್ನು ಪಡ್ಕೊಂಡು ಅದು ಶ್ರೀಸಾಮಾನ್ಯರಿಗೆ ಒಂದು ಘನತೆಯ ಬದುಕನ್ನು ತಂದುಕೊಡ್ತದೆ ಅಂತ ಹೇಳುವಾಗ ಅಲ್ಲಿ ತಂದು ಕೊಡ್ತದೆ. ಈ ಹಂಪಿ ಬಗ್ಗೆ ಅವರು ಬರೀತಾ ಒಂದಿದೆ, ಕಿವುಡರಿರ ಕೇಳಿರ ಈ ಸೊಲ್ಲು ಅಂತ. ಹಾಗಾಗಿ ನಾವ್ಯಾಕೆ ಕೇಳಿಸ್ಕೊತಾ ಇಲ್ಲ ಅದನ್ನು? ಹಾಗಾಗಿ ಅದು ನಮ್ಮ ಕಿವಿಯೊಳಗೆ ಧನಿಸ್ತಾನೆ ಇರ್ತದಲ್ವಾ. ಸೊ ಅದರಿಂದ ಈ ತಾತ್ವಿಕರಿಸೋದು ಅಂತ ಹೇಳಿದ್ರೆ ನಮ್ಮ ನಾಳೆಗಳಿಗೆ ನಾನು ತಯಾರಾಗ್ತಾ ಇದ್ದೀನಿ ವರ್ತಮಾನದಲ್ಲಿ, ಆ ಪ್ರಶ್ನೆ ನಾವು ನಿರಾಕರಿಸ್ಬಿಟ್ರೆ ನನಗೆ ಅನಿಸುತ್ತೆ ಅದು ಸರಿ ಆಗೋದಿಲ್ಲೇನೋ ಅಂತ. ನಮ್ಮ ಆಶಾದೇವಿ ಮೇಡಮ್ ಅವರು ಬೇಂದ್ರೆ ಅವ್ರನ್ನ ಮತ್ತು ಕುವೆಂಪುರನ್ನ ಅಲ್ಲಿ ಒಂದು ಸ್ವಲ್ಪ ವಿಮರ್ಶೆಯಲ್ಲಿ ತಂದರು. ನನಗನ್ಸುತ್ತೆ ಈ ಸ್ಥಳೀಯತೆ, ನಾನು ನಿಂತ ಈ ಕ್ಷಣದಲ್ಲಿ ಈ ನೆಲದಲ್ಲಿ ನೆಲಗುರುತು ಮತ್ತು ನುಡಿ ಗುರುತು ಅದು ಸ್ಪಷ್ಟತೆ ಇಲ್ಲ ಅಂದರೆ ಅದು ಚಿಮ್ಮು ಅಲೆಗೆ ಆಗೋದಿಲ್ಲ. ಹಾಗಾಗಿ ಆ ಚಿಮ್ಮು ಅಲೆಗೆ ಅದು ವಿಶ್ವವ್ಯಾಪಿ ಆಗ್ತದಾ? ಖಂಡಿತ ಕುವೆಂಪು ಅವರಲ್ಲಿ ಅದು ಇದೆ. ಅಲ್ಲಿ ನಾವ್ಯಾಕೆ ಅದನ್ನು ಕೇಳಿಸ್ಕೊಳ್ಳಿಕ್ಕೆ ತಯಾರಿಲ್ಲ ಅಂತ ನನಗೆ ಅನಿಸೋದಿದೆ. ಥ್ಯಾಂಕ್ ಯು. ನನ್ನ ಮಾತನ್ನು ತಪ್ಪಾಗಿ ಗ್ರಹಿಸಲಾಗಿರೋದ್ರಿಂದ ಇಬ್ಬರಿಗೂ ಒಂದು ಸಣ್ಣ ವಿವರಣೆ ಕೊಡಬೇಕು. ಕುವೆಂಪು ಅವರ ವಿಮರ್ಶೆಗಿರುವ ಐತಿಹಾಸಿಕವಾದ ಸ್ಥಾನವನ್ನು ನಾನು ಯಾವತ್ತೂ ಯಾವ ಗಳಿಗೆಗೂ ನಿರಾಕರಿಸೋದಕ್ಕೆ ಸಾಧ್ಯವೂ ಇಲ್ಲ. ಮತ್ತು ಆ ಕಾಲಘಟ್ಟದಲ್ಲಿ ವಿಮರ್ಶೆಗಿದ್ದ ಬಹಳ ದೊಡ್ಡ ಒಂದು ಹೊಣೆಗಾರಿಕೆ ಇತ್ತಲ್ಲ, ಅದು ತನ್ನ ಸಾಹಿತ್ಯ ಪರಂಪರೆಯ ನಿರ್ಮಾಣದ ಒಂದು ಜವಾಬ್ದಾರಿ. ಆ ಐತಿಹಾಸಿಕವಾದ ಜವಾಬ್ದಾರಿಯನ್ನು ಕುವೆಂಪು ಘನವಾಗಿ ನಿಭಾಯಿಸಿದ್ದಾರೆ. ನನಗೆ ಅದರಲ್ಲೇನೂ ಪ್ರಶ್ನೆ ಇಲ್ಲ. ನಾನು ಹೇಳಿದ ಒಂದು ಮಾತೇನೆಂದರೆ, ಕುವೆಂಪು ಅವರ ಈ ವರ್ಗೀಕೃತ ಓದಿನ ಬಗೆಗೆ ಇವ್ರು ಮಾತಾಡಿದ್ರಲ್ಲ, ಕಾವ್ಯ, ಕಾದಂಬರಿ, ಸಣ್ಣ ಇಂಥ ಪ್ರಕಾರಗಳಲ್ಲಿ ಇಟ್ಟು ನೋಡಿದಾಗ ನಾನು ಯಾವುದನ್ನು ಮೊದಲನೇ ಜಾಗದಲ್ಲಿ ಇಡ್ತೀನಿ ಅಂದರೆ ಅವರ ಕಾದಂಬರಿಗಳನ್ನು. ವಿಮರ್ಶೆಯನ್ನು ಆ ಮೊದಲ ಮೆಟ್ಟಲಿನಲ್ಲಿ ಇಡಲ್ಲ ಅನ್ನೋದಷ್ಟೇ ನನ್ನ ಮಾತಾಗಿತ್ತು. ಥ್ಯಾಂಕ್ ಯು. ಈಗ ಸರ್, ಮತ್ತು ಈ ಭಿನ್ನಮತವೇ ಈ ಸಂವಾದದ ಒಂದು ಶಕ್ತಿ ಮತ್ತು ಅದರ ಇದು. ನಾನು ಎಷ್ಟು ಬೇಕಾದ್ರೂ ಭಿನ್ನಮತ ಮಾಡೋಕ್ಕೆ ತಯಾರಿದ್ದೇನೆ. ಆದರೆ ಸಂಘಟಕರು ನನಗೆ 4 ಗಂಟೆಗೆ ಇದನ್ನು ಮುಗಿಸ್ಕೊಡ್ಬೇಕು ಅಂತ ಹೇಳಿದ್ರಿಂದ ಒಂದು ಸಣ್ಣ ಕಾಲದ ಒತ್ತಡ. ಆದರೂ ನಾನು ಒಂದೊಂದು ವಾಕ್ಯದ ಒಂದು ಉತ್ತರವನ್ನು ನಾನು ನಾಲ್ಕು ಜನರಿಂದ ಒಂದೊಂದು ವಾಕ್ಯದ ಒಂದು ಉತ್ತರವನ್ನು ಬಯಸಿ ಈ ಕಾರ್ಯಕ್ರಮವನ್ನು ಮುಗಿಸಲಿಕ್ಕೆ ನೋಡ್ತೇನೆ. ಅಂದರೆ ಎಲ್ರಿಗೂ ಒಂದೇ ಪ್ರಶ್ನೆ, ನೀವು ಅದನ್ನು ಒಂದೇ ವಾಕ್ಯದಲ್ಲಿ ಇಂದಿನ ಹೊಸ ಬರಹಗಾರರಿಗೆ, ವಿಮರ್ಶಕರಿಗೆ ಅಥವಾ ಚಿಂತಕರಿಗೆ ಯಾರೇ ಇರಲಿ, ಇವತ್ತಿನ ಹೊಸಬರಿಗೆ ಕುವೆಂಪು ಚಿಂತನೆ ಹಿನ್ನೆಲೆಯಲ್ಲಿ ನಿಮ್ಮ ಕಿವಿ ಮಾತೇನು ಅಂತ. ಐ ವಾಂಟ್ ಜಸ್ಟ್ 10 seconds, 1 sentence ಕೈಂಡ್ ಆಫ್ ಟಿವಿ ಪ್ರತಿಯೊಬ್ಬರಿಗೆ ಅವರಿಗೆ ಹೇಳ್ಬೋದು. ಕುವೆಂಪು ಅವರ ಬರವಣಿಗೆಗಳನ್ನು ಮಾತ್ರ ಅಲ್ಲ, ಅವರ ಬದುಕು ಮತ್ತು ಅವರ ವ್ಯಕ್ತಿತ್ವವನ್ನು ಓದಿ ಅಂತ ಹೇಳ್ತಾರೆ. ಅವರ ಬದುಕು ಮತ್ತು ವ್ಯಕ್ತಿತ್ವ ಬರಹದಷ್ಟೇ ಪುಸ್ತಕ. ಮೇಡಮ್, ನೀವು? ನನಗೆ ಕುವೆಂಪು ಕೊಟ್ಟ ಒಂದು ಆಶೀರ್ವಚನ, ನಾನು ಅವ್ರನ್ನ ಭೇಟಿಯಾದಾಗ, ಓ ನನ್ನ ಚೇತನ ಆಗು ನೀ ಅನಿಕೇತನ ಅಂತ ನೀನು ಬೇರೆ ಯಾರಿಗೂ ಹೇಳ್ತಾ ಇಲ್ಲ, ನೀನು ನಿನಗೆ ಹೇಳ್ತಾ ಇದೆಯಾ. ನಿನ್ನ ಚೇತನ ಅನಿಕೇತನ ಆಗಬೇಕು, ನೀನು ಆಗು ಆಗು ಆಗು. ದಳಪ್ಪನವರೇ, ಒಂದೇ ವಾಕ್ಯ. ಮೊದಲನೇದಾಗಿ ನಮ್ಮ ಇವರು ಸಾಂಸ್ಕೃತಿಕ ವಿಮರ್ಶೆ ಇಲ್ಲ ಹೋಯಿತು ಅಂತ ನಾನು ಹೇಳಲಿಲ್ಲ. ಸಾಂಸ್ಕೃತಿಕ ವಿಮರ್ಶೆ ಕುವೆಂಪು ಏನು ಸ್ಟಾರ್ಟ್ ಮಾಡಿದ್ರು ಅದರ ಅಂಶಗಳು 1935ರಿಂದ ಏನು ಶುರು ಮಾಡಿದ್ರು ಅದನ್ನು ಸರಿಯಾಗಿ ಮಾಡ್ತಾ ಇಲ್ಲ ಅಂತ. ಈ 4 ಶಿಸ್ತುಗಳು 5-6 ಶಿಸ್ತುಗಳು ಹೇಳಿದ್ನಲ್ಲ, ಅದರಲ್ಲಿ ಒಳಗೊಂಡು ಮಾಡಬೇಕು ಅಂತ ಹೇಳಿತ್ತು. ಅದನ್ನು ಮಾಡ್ತಾ ಇಲ್ಲ, ಒಂದೇ ಒಂದು ಅಂಶನ ಇಟ್ಕೊಂಡು ಅವ್ರು ಮಾಡ್ತಾರೆ ಅಂತ. ಸಾಂಸ್ಕೃತಿಕ ವಿಮರ್ಶೆನ ಕೆಲವರು ಮಾಡ್ತಾ ಇದ್ದಾರೆ, ಇಲ್ಲೆಲ್ಲ ನಾವೆಲ್ಲ ಕುಳಿತಿದ್ವಿ, ಕೆಲವರೆಲ್ಲ ಮಾಡ್ತಾ ಇದ್ದಾರೆ, ನಮ್ಮ ಹಿರಿಯರು ಅದನ್ನು ಮುಂದುವರಿಸ್ತಾ ಇದ್ದಾರೆ. ಇರಲಿ. ಈಗ ಒಂದು ಮಾತನ್ನು ಹೇಳೋದಾದರೆ, ನಮ್ಮ ಕುವೆಂಪು ಅವರು ಹಲವಾರು ತರುಣರಿಗೆ ಭಾಷಣಗಳನ್ನು ಮಾಡಿದ್ದಾರೆ. ಆ ಭಾಷಣಗಳನ್ನು ತರುಣರಿಗೆ ಉದ್ದೇಶಿಸಿ ಮಾಡಿರೋದರಿಂದ ಅವುಗಳನ್ನು ಮೊದಲು ಓದಿ ಅನಂತರ ಎಲ್ಲ ಕೃತಿಗಳನ್ನು ಓದಿದರೆ ನಿಮಗೆ ಈಗಿನ ಕಾಲಕ್ಕೆ ಬೇಕಾಗಿರ್ತಕ್ಕಂಥ ಹೊಸ ಒಳಹುಗಳು ದೊರೆಯುತ್ತೆ, ಹೊಸ ಜ್ಞಾನ ಸಿಕ್ಕುತ್ತೆ ಅಂತ ಹೇಳಿ.
ಇಲ್ಲ, ನನಗೆ ಸಂಬಂಧಪಟ್ಟ ಹಾಗೆ ನಮ್ಮ ಮುಂದಿನ ಕಿರಿಯ ಪೀಳಿಗೆಗೆ ಮಂತ್ರಮಾಂಗಲ್ಯ ಸರಳ ಬದುಕು ತುಂಬ ಮುಖ್ಯ ಅಂತ ನಾನು ಮುಗಿಸ್ತೀನಿ. ಥ್ಯಾಂಕ್ ಯು. ಮಂತ್ರಮಾಂಗಲ್ಯದ ಸರಳ ಬದುಕು ಎಲ್ಲರೂ ಇಲ್ಲ, ನಾನು ಅವರು ಸಮಗ್ರವಾದ ಅವರ ಒಂದು ಸಾಂಸ್ಕೃತಿಕ ನಾಯಕತ್ವ ಮತ್ತು ವಿಜ್ಞಾನ ಮತ್ತು ತತ್ವಜ್ಞಾನದ ಸಮನ್ವಯದಲ್ಲಿ ಕುವೆಂಪು ಸೃಷ್ಟಿಸಿಕೊಡುವ ಹೊಸ ತಾತ್ವಿಕತೆ ಇದೆಯಲ್ಲ, ಅದು ನಮಗೆ ಬಹಳ ಮುಖ್ಯವಾದ್ದು ಅಂತ ನನಗೆ ಇವತ್ತಿಗೂ ಅನಿಸುತ್ತೆ. ಮತ್ತು ಅದುವೇ ನಮ್ಮನ್ನು ಮುಂದೆ ಕೊಂಡೊಯ್ಯುವ ಚೇತನ. ಮತ್ತು ಅವರ ಪೂರ್ಣ ದೃಷ್ಟಿನ ನಾವು ಹೊಸ ರೀತಿಯಲ್ಲಿ ಗಮನಿಸಬೇಕಂದ್ರೆ ಅವರು ದರ್ಶನ, ಚಿಂತನ, ವರ್ಣನ ಅಂತ, ದರ್ಶನದಿಂದ ಚಿಂತನ, ಚಿಂತನದಿಂದ ವರ್ಣನಕ್ಕೆ ಇಳಿಯುವಂಥದ್ದು. ಕೆಳಗಿಂದ ವರ್ಣನ, ಚಿಂತನ, ದರ್ಶನದ ಕ್ರಮ ಅಲ್ಲ. ಆದ್ದರಿಂದ ಅವರ ಪೂರ್ಣ ದೃಷ್ಟಿಯ ಕಲ್ಪನೆ ಇದೆಯಲ್ಲ, ಅದರಲ್ಲಿ ಒಂದು ಸಮಾನತೆಗೆ ಸ್ಥಾನ ಇದೆ. ಯಾಕೆಂದರೆ ಈ ಸಮಾನತೆ ಮತ್ತು ಸ್ವಾತಂತ್ರ್ಯ ಇವೆಲ್ಲವೂ ಇದೆಯಲ್ಲ, ನಾವು ಇವತ್ತು ಯಾವುದನ್ನು ಆಗ ಕಾನ್ಸ್ಟಿಟ್ಯೂಷನ್ನ ಮಾತು ಬಂತು ಇಲ್ಲಿ, ಡೊಮಿನಿಕ್ ಅವರು ಮಾತಾಡ್ತಾ, ಈ ಸಂವಿಧಾನದ ಹಿನ್ನೆಲೆಯಲ್ಲಿ ಕೂಡ ನಾವು ಒಂದು ಸಾಹಿತ್ಯ ಚಿಂತನೆಯನ್ನು, ಸಮಾನತೆಯನ್ನು, ಮಾನವೀಯತೆಯನ್ನು, ಮನುಷ್ಯತ್ವವನ್ನು ಅರ್ಥ ಮಾಡಿಕೊಳ್ಳುವ ಹಿನ್ನೆಲೆಯಲ್ಲಿ ಅವರ ಪೂರ್ಣ ದೃಷ್ಟಿಗೆ ಈ ಮಹತ್ತರವಾದಂಥ ಒಂದು ದೊಡ್ಡ ಚಿತ್ರ ಇದೆ, ಈ ವಿಶ್ವಾತ್ಮಕವಾದ ಚಿತ್ರ ಇದೆ ಮತ್ತು ಅದಕ್ಕೆ ಸ್ಥಳೀಯವಾದಂಥ ಅಂಶವೂ ಇದೆ. ಅಂದರೆ ಸ್ಥಳೀಯವಾಗಿ ವಿಶ್ವಾತ್ಮಕತೆಯನ್ನು ಕಾಣುವಂಥ ಈ ನೆಲೆಯಲ್ಲಿ ಇವತ್ತು ಕುವೆಂಪು ನಾವು ಮತ್ತೆ ಮತ್ತೆ ಮನನ ಮಾಡಬೇಕಾದಂಥ ಒಂದು ಚೇತನ, ಒಬ್ಬ ಲೇಖಕ ಮತ್ತು ಬರಹಗಾರ ಮತ್ತು ಅವರ ವಿವರಣೆಗಳು, ಅವರ ನಿರೂಪಣೆಗಳು ನಮಗೆ ಹೊಸ ದಾರಿದೀಪವನ್ನು ತೋರಿಸಬಲ್ಲಬಹುದು. ಅವರ ತತ್ವಶಾಸ್ತ್ರದ ಆಸಕ್ತಿ ಮತ್ತು ಅವರ ಭಾಷಾ ವೈವಿಧ್ಯ, ಕುವೆಂಪು ಅಷ್ಟು ವೈವಿಧ್ಯಮಯವಾದ ಭಾಷಾ ಲಯವನ್ನು ಮತ್ತು ಭಾಷೆಯನ್ನು ಕನ್ನಡದಲ್ಲಿ ಬಳಸಿದ ಇನ್ನೊಬ್ಬ ಕವಿ ಇಲ್ಲ ಅಂತಲೇ ನನಗನ್ಸುತ್ತೆ. ಕಾವ್ಯದಲ್ಲಿ ಇದ್ದಾರೆ, ಕಾವ್ಯದಲ್ಲಿ ಅನೇಕ ಲಯಗಳನ್ನು ಬಳಸಿದವರಿದ್ದಾರೆ. ಗದ್ಯಗಳಲ್ಲಿ ಅವರ ಪ್ರಬಂಧ ಒಂದು ರೀತಿ, ಅವರ ಕಥೆಗಳಲ್ಲಿ ಒಂದು ರೀತಿ, ಅವರ ಕಾದಂಬರಿಯಲ್ಲಿ, ಕಾವ್ಯದಲ್ಲಿ, ನಾಟಕದಲ್ಲಿ, ವಿಚಾರ ಚಿಂತನೆಯಲ್ಲಿ, ಭಾಷಣದಲ್ಲಿ ಎಷ್ಟು ಕಡೆ ಎಷ್ಟು ರೀತಿಯ ಕನ್ನಡವನ್ನು ಅವರು ಸಮೃದ್ಧಗೊಳಿಸಿದ್ದಾರೆ ಅಂದರೆ ಆಶ್ಚರ್ಯ ಆಗುತ್ತೆ. ಒಬ್ಬ ಮನುಷ್ಯನಿಗೆ ಇಷ್ಟು ಕನ್ನಡ ಸಾಧ್ಯವ ಅಂತ ಅನಿಸಿಬಿಡುತ್ತೆ. ಈ ಹಿನ್ನೆಲೆಯಲ್ಲಿ ಇವತ್ತು ನಮಗೆ 5 ಮಂದಿಗೂ ಇಲ್ಲಿ ಬಂದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಎಲ್ಲ ಸಂಘಟಕರಿಗೆ ವಂದಿಸಿ ಈ ಕಾರ್ಯಕ್ರಮವನ್ನು ನಾವು ಮುಕ್ತಾಯಗೊಳಿಸ್ತೇವೆ. ನಮಸ್ಕಾರ.